ಗೀತೆಯನ್ನು ಪಾಣಿನಿ ಸೂತ್ರ. ಯಾರು ವೇದವನ್ನ ಅಧ್ಯಯನ ಮಾಡುತ್ತಾನೆ, ವೇದವನ್ನ ಅಧ್ಯಯನ ಮಾಡುವವನಿಗೆ ಶ್ರೋತ್ರಿಯ ಅಂತ ಕರೀತಾರೆ, ಅಧ್ಯಯನ ಮಾಡಿದವನಿಗೆ ಶ್ರೋತ್ರಿಯ ಅಂತ ಕರೀತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ಸ್ವಲ್ಪ ಅದನ್ನ ವಿಸ್ತಾರ ಮಾಡ್ತಾರೆ. ಏನು ಅಂತ ಕೇಳಿದ್ರೆ, ವೇದವನ್ನ ಅಧ್ಯಯನ ಮಾಡಿದವನನ್ನ ಶ್ರೋತ್ರಿಯ ಅಂತ ಕರೆಯೋದಿಲ್ಲ, ವೇದವನ್ನ ಅಧ್ಯಯನ ಮಾಡುತ್ತಾ ಇರುವವನನ್ನ ಶ್ರೋತ್ರಿಯ ಅಂತ ಕರೀತಾರೆ. ಕಾರಣ ಏನು ಅಂದ್ರೆ, ಅಧ್ಯಯನ ಅನ್ನುವುದು ಯಾವತ್ತೂ ಮುಗಿಯುವುದಿಲ್ಲ. ಅವನು ಶ್ರೋತ್ರಿಯ ಅನ್ನಿಸಿಕೊಳ್ಳಬೇಕಾದರೆ ಯಾವುದರಿಂದ? ಅದಕ್ಕೆ ಉತ್ತರ ಕೊಟ್ಟದ್ದು ಓದಿದವರನ್ನ ಶ್ರೋತ್ರಿಯ ಅಂತಾರೆ ಅಂತ ಧರ್ಮರಾಜ ಹೇಳಲೇ ಇಲ್ಲ. ಶ್ರುತೇನ ಶ್ರೋತ್ರಿಯೋ ಭವತಿಯಿಂದ, ಅಧ್ಯಯನದಿಂದ. ಅಧ್ಯಯನ ಅನ್ನುವುದು ನಿರಂತರವಾದ ಪ್ರಕ್ರಿಯೆ, ಅದು ಒಂದು ದಿನದಲ್ಲಿ ಮುಗಿಯುವಂಥದ್ದಕ್ಕೆ ಅಧ್ಯಯನ ಅನ್ನುವುದಿಲ್ಲ. ಅದಕ್ಕೆ ನಮ್ಮಲ್ಲಿ ಇವತ್ತು ಎರಡು ರಂಗದಲ್ಲಿ ಇದೊಂದು ಉಳ್ಕೊಂಡಿದೆ, ಪ್ರಾಕ್ಟೀಸ್ ಅನ್ನುವುದು. ಡಾಕ್ಟ್ರು ಅವ ಪ್ರಾಕ್ಟೀಸ್ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ. MBBS ಆಗಿದೆ, ಅವನಿಗೆ ಸರ್ಜರಿ MS ಎಲ್ಲ ಮಾಡಿದ್ದಾನೆ. ಏನ್ ಮಾಡ್ತಿದ್ರು, ಎಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀರಿ ಅಂತ ಕೇಳ್ತಾರೆ, ಎಲ್ಲಿ ಕೆಲಸ ಮಾಡ್ತಿದ್ದೀರಿ ಅಂತ ಕೇಳೋದಿಲ್ಲ. ಅದೇ ಲಾಯರ್, ಅವನು ಎಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾನೆ ಅಂತ ಕೇಳ್ತಾರೆ. ಅವೆರಡು ಮಾತ್ರ ಅಲ್ಲ, ಎಲ್ಲವೂ ಪ್ರಾಕ್ಟೀಸ್ ಮಾಡಲೇಬೇಕು. ಅಧ್ಯಯನ ಅನ್ನುವುದಿದೆಯಲ್ಲ, ಅದು ನಿರಂತರವಾದ ಪ್ರಕ್ರಿಯೆ. ಅಧ್ಯಯನದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವವರನ್ನ ಶ್ರೋತ್ರಿಯರು ಅಂತ ಕರೀತಾರೆ ಅಂತ ಧರ್ಮರಾಜ ಇಲ್ಲಿ ವಿಶೇಷವಾಗಿ ತಿಳಿಸಿ ಹೇಳುತ್ತಾನೆ. ನೋಡಿ, ಅಲ್ಲಿ ಪದ್ಮಪುರಾಣದ ಮಾತು, ಧಾನಕಮಲಾಕರ ಅನ್ನುವಂತಹ ಒಬ್ಬ ಮಹಾನುಭಾವ ಹೇಳಿದಂತ ಮಾತು, ಜನ್ಮನ ಬ್ರಾಹ್ಮಣೋಗ್ನೇಯ ಸಂಸ್ಕಾರ ದ್ವಿಜ ಉಚ್ಯತೆ ವಿದ್ಯಾಭ್ಯಾಸಿ ಭವೇತ್ ವಿಪ್ರಹ ಶ್ರೋತ್ರಿಯ ತ್ರಿಭಿರೇವಚ ಅಂತ. ಅದಕ್ಕಿಂತ ಬ್ರಹ್ಮಾಂಡ ಪುರಾಣದಲ್ಲಿ ಇದೇ ರೀತಿಯ ಮಾತಿದೆ. ಜನ್ಮನ ಜಾಯತೆ ಶೂದ್ರ ಸಂಸ್ಕಾರ ದ್ವಿಜ ಉಚ್ಯತೆ ವೇದಾಧ್ಯಾಯಿ ಭವೇತ್ ವಿಪ್ರೋ ಬ್ರಹ್ಮಜ್ಞೋ ಬ್ರಾಹ್ಮಣೋ ಭವೇತ್ ಅಂತ ಒಂದು ಮಾತಿದೆ. ಹುಟ್ಟುವಾಗ ಪ್ರತಿಯೊಬ್ಬರೂ ಕೂಡ ಶೂದ್ರರಾಗಿಯೇ ಹುಟ್ಟುತ್ತಾರೆ. ಬ್ರಾಹ್ಮಣತ್ವ ಅನ್ನುವುದು ಹುಟ್ಟಿನಿಂದ ಬರುವುದಿಲ್ಲ. ಬ್ರಾಹ್ಮಣತ್ವ ಅನ್ನುವುದು ಅದು ಗಳಿಸಿಕೊಳ್ಳಬಾರದು, ಗಳಿಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಅಂತ. ಯಾರು ಹುಟ್ಟುತ್ತಲೇ ಡಾಕ್ಟರ್ ಆಗಿ ಹುಟ್ಟುವುದಿಲ್ಲ. ಡಾಕ್ಟರ್ ಅನ್ನೋದೊಂದು ಪದವಿ. ಆ ಪದವಿಯನ್ನು ಅವ ಪಡೆಯಬೇಕೋ ಇಲ್ವೋ? ಪಡೆಯಬೇಕಾದ್ರೆ ಅವನು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡುವುದರಿಂದ ಡಾಕ್ಟರ್ ಅಲ್ಲ, ಪ್ರಾಕ್ಟೀಸ್ ಮಾಡಬೇಕು. ಸಾಯೋವರೆಗೂ ಪ್ರಾಕ್ಟೀಸ್ ಮಾಡ್ತಲೇ ಇರಬೇಕು. ಅವನನ್ನ ಡಾಕ್ಟರ್ ಅಂತ ಕರೀತೇವೆ, ಅವರನ್ನ ನಾವು ಸರ್ಜರಿ ಮಾಡುವವರು ಅಂತ, ಸರ್ಜನ್ ಅಂತ ಕರೀತೇವೆ. ಹಾಗೆ ಅದೇ ರೀತಿಯಲ್ಲಿ ಲಾಯರು ಅಷ್ಟೇ. ಅವ್ ಯಾವತ್ತೋ ಒಂದ್ಸತಿ ಓದಿ ಹಂಗೆ ನಿಲ್ಲಿಸ್ಬಿಡ್ಲಿಕ್ಕೆ ಆಗಲ್ಲ. ಅವನನ್ನ ನಿರಂತರವಾಗಿ ಅಧ್ಯಯನ ಮಾಡ್ತಿರ್ಬೇಕು. ಇವತ್ತು ಸಾಫ್ಟ್ವೇರ್ ನಲ್ಲೂ ಅಷ್ಟೇ, ಅವರು ಸುಮ್ಮನೆ ಓದದೆ ಬಿಟ್ಟು ಬಿಟ್ರೆ ಅವ್ರು ಔಟ್ಡೇಟೆಡ್ ಆಗಿ ಬಿಡ್ತಾರೆ. ಅದು ಬರೀ ಲೌಕಿಕ ವಿದ್ಯೆಯಲ್ಲಿ ನಾವು ಕಾಣ್ತಾ ಇದ್ದೇವೆ, ಹಾಗಲ್ಲ. ಆಧ್ಯಾತ್ಮ ವಿದ್ಯೆಯಲ್ಲಿ ಅದಕ್ಕಿಂತಲೂ ಹೆಚ್ಚು ಅಧ್ಯಯನದಲ್ಲಿ ನಾವು ತೊಡಗಬೇಕು. ಅಧ್ಯಯನದಲ್ಲಿ ತೊಡಗಿದವನನ್ನ ಮಾತ್ರವೇ ಅವನನ್ನ ಶ್ರೋತ್ರಿಯ ಅಂತ ಕರೀತಾರೆ ಅಂತ. ಅದಕ್ಕೆ ಹುಟ್ಟುವಾಗ ಅದು ಶೂದ್ರರಾಗಿ ಅಂತ. ಸಂಸ್ಕಾರ ದ್ವಿಜ ಉಚ್ಯತೆ, ಯಾವಾಗ ಅವನಿಗೆ ಸಂಸ್ಕಾರ ಬರ್ತದೆ, ಉಪನಯನಾದಿಗಳನ್ನ ಮಾಡುತ್ತಾರೆ, ಗುರುಗಳ ಬಳಿಯಲ್ಲಿ ಹೋಗಿ ಗುರೋಪಸಕ್ತಿಯನ್ನ ಮಾಡುತ್ತಾನೆ, ಗುರುಗಳಿಂದ ವಿದ್ಯೆಯನ್ನ ಪಡೀಲಿಕ್ಕೆ ಪ್ರಾರಂಭ ಮಾಡುತ್ತಾನೆ, ಅವತ್ತಿನ್ನೂ ಅವನನ್ನ ದ್ವಿಜ ಅಂತ ಕರೀತಾರೆ. ದ್ವಿಜ ಅಂದ್ರೆ ಏನು? ಎರಡನೇ ಜನ್ಮ ಪಡೆದವ ಅಂತ ಅಷ್ಟೇ, ಇನ್ನೇನು ಅಲ್ಲ. ದ್ವಿಜ ದ್ವಿತೀಯೇ ಜಾಯತೆ ಯಸ್ಯ ಸಹ, ಮೊದಲು ತಾಯಿಯ ಗರ್ಭದಿಂದ ಬಂದಿದ್ದ, ಈಗ ಅವನು ವಿದ್ಯಾ ಸರಸ್ವತಿಯ ಗರ್ಭದಿಂದ ಉತ್ಪನ್ನನಾಗ್ತಿದ್ದಾನೆ ಅಂತ ಅರ್ಥ. ದ್ವಿಜ ಅಂದ್ರೆ ಅವನು ವಿದ್ಯೆಯನ್ನು ಕಲೀಲಿಕ್ಕೆ ಪ್ರಾರಂಭ ಮಾಡ್ತಾನೆ. ವಿದ್ಯಾವಿಹೀನ ಪಶು ಸಮಾನಃ ಅಂತ ನಮ್ಮಲ್ಲಿದೆ. ವಿದ್ಯೆ ಇಲ್ಲ ಅಂದ್ರೆ ಅವನಿಗೂ ಪಶುವಿಗೂ ಏನು ವ್ಯತ್ಯಾಸವೇ ಇಲ್ಲ ಅಂತ ವಿದ್ಯೆ ಕಲೀಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಮೇಲೆ ವೇದಾಧ್ಯಾಯಿ ಅಥವಾ ವಿದ್ಯಾಭ್ಯಾಸಿ, ವೇದಾಭ್ಯಾಸಿ ಭವೇತ್ ವಿಪ್ರಹ. ವೇದಗಳನ್ನ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಅವನನ್ನ ವಿಪ್ರ ಅಂತ ಕರೀತಾರೆ. ಅವನಿನ್ನೂ ಬ್ರಾಹ್ಮಣ ಆಗಿಲ್ಲ. ಬ್ರಹ್ಮಜ್ಞೋ ಬ್ರಾಹ್ಮಣೋ ಭವೇತ್, ಬ್ರಹ್ಮಜ್ಞಾನ ಬಂದ ಮೇಲೆ ಅವನನ್ನ ಬ್ರಾಹ್ಮಣ ಅಂತ ಕರೆಯೋದು. ಆ ಲೆಕ್ಕದಲ್ಲಿ ನಾವು ಯಾರು ಬ್ರಾಹ್ಮಣರಲ್ಲ. ಬ್ರಾಹ್ಮಣತ್ವ ಅನ್ನುವುದು ಬ್ರಹ್ಮಜ್ಞಾನದಿಂದ ದಕ್ಕಿಸಿಕೊಳ್ಳಬೇಕಾದದ್ದು ಅಂತ ಹೇಳ್ತಾರೆ. ಅದಕ್ಕೆ ಪದ್ಮಪುರಾಣದಲ್ಲಿ ಅದೇ ಶ್ಲೋಕದಂತಿರುವಂತ ಒಂದು ಶ್ಲೋಕ, ಜನ್ಮನ ಬ್ರಾಹ್ಮಣೋಗ್ನೇಯ. ಯದ್ಯಪಿ ಅವನು ಬ್ರಹ್ಮಜ್ಞಾನ ಪಡೆದುಕೊಳ್ಳಲಿಕ್ಕೆ ಅಂತಲೇ ಹುಟ್ಟಿರ್ತಾನೆ, ಹುಟ್ಟಿದ ಕ್ಷಣಕ್ಕೆ ಅವನಿಗೆ ಬ್ರಹ್ಮಜ್ಞಾನ ಬರುವುದಿಲ್ಲ. ಯದ್ಯಪಿ ಲೋಕದ ದೃಷ್ಟಿಯಲ್ಲಿ ಬ್ರಹ್ಮಜ್ಞಾನವನ್ನ ಪಡೆಯಬೇಕಾದ್ರೆ ಏನ್ ಅಧ್ಯಯನ ಮಾಡಬೇಕು ಅದು ಅಧ್ಯಯನ ಮಾಡಿಯೇ ತಿರಬೇಕು. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇದೆ. ಕೆಲವರಿಗೆ 5 ವರ್ಷಕ್ಕೆ ಬರಬಹುದು, ಕೆಲವರಿಗೆ 10 ವರ್ಷಕ್ಕೆ ಬರಬಹುದು. ಅವರವರ ಯೋಗ್ಯತಾನುಸಾರವಾಗಿ ಎಷ್ಟು ಅವರು ಪ್ರಯತ್ನ ಪಡುತ್ತಾರೋ ಅದರ ಮೇಲೆ ಬರುತ್ತೆ. ಕೆಲವರೆಲ್ಲ ಏಕಪಾಠಿಗಳು, ದ್ವಿಪಾಠಿಗಳು, ತ್ರಿಪಾಠಿಗಳು ಅಂತ ನಮ್ಮಲ್ಲಿದೆ. ಒಂದು ಸತಿ ಕೇಳಿದ್ರೆ ಸಾಕು, ಅದು ಪೂರ್ತಿಯಾಗಿ ತಲೆಗೆ ಹೋಗುವವರು ಇರ್ತಾರೆ. ಅವರು ಕೆಲವರು ಇರ್ತಾರೆ ಏಕಪಾಠಿಗಳು ಅಂತ ಕರೀತೇವೆ ಅವ್ರನ್ನ. ಇವಾಗ ಅದು ಉತ್ತರ ಭಾರತದಲ್ಲಿ ಮಾತ್ರ ಉಳ್ಕೊಂಡಿದೆ ಅದು ಮನತನ. ತ್ರಿಪಾಠಿ ದ್ವಿಪಾಠಿ ಎನ್ನುವುದು, ದ್ವಿವೇದಿ ತ್ರಿವೇದಿ ಅಂತೆಲ್ಲ ಇದೆಯಲ್ಲ, ಅದು ಮನತನದ ಹೆಸರಲ್ಲ. ಅದು ಒಂದು ಬಾರಿ ಯಾರಾದ್ರೂ ಹೇಳಿದ್ರೆ
ಅವನು ಹೇಗೆ ಹೇಳ್ತಾನೋ ಅದನ್ನ ತಲೆಗೆ ತೆಗೆದುಕೊಂಡು ಅವನು ಹೇಳಿದಂತೆ ಅವನಿಗೆ ಮತ್ತೆ ಒಪ್ಪಿಸುವುದಿದೆಯಲ್ಲ, ಅವರು ಏಕ ಪಾಠಿಗಳು. ಅವನು 2 ಸತಿ ಹೇಳಿದ ಮೇಲೆ ಇವನು ಒಪ್ಪಿಸಿದ್ರೆ ದ್ವಿಪಾಠಿಗಳು, 3 ಬಾರಿ ಹೇಳಿದ್ರೆ ಒಪ್ಪಿಸಿದ್ರೆ ತ್ರಿಪಾಠಿಗಳು ಅಂತ ಹೀಗೆಲ್ಲ ಇವೆ. ಹಾಗೆಲ್ಲ ಒಪ್ಪಿಸುವುದು ಅಂತ ಅವನು ವಿದ್ಯಾರ್ಥಿ ಎನ್ನಿಸ್ಕೊಳ್ತಾನಷ್ಟೇ. ಒಪ್ಪಿಸುವುದು ವಿದ್ಯಾರ್ಥಿಯ ಕೆಲಸ. ಅವನಿನ್ನೂ ಬ್ರಾಹ್ಮಣನಾಗಿಲ್ಲ ಅಥವಾ ಬ್ರಹ್ಮಜ್ಞಾನಿಯಾಗಿಲ್ಲ. ಹುಟ್ಟಿದ್ದು ಅವನು ಸಂಸ್ಕಾರವನ್ನ ಪಡೆಯಬೇಕು ಅಂತ ಹುಟ್ಟಿದ್ದಾನೆ. ಹುಟ್ಟಿದ ಮೇಲೆ ಸಂಸ್ಕಾರವಾದ ಮೇಲೆ ದ್ವಿಜ ಅಂತ ನಿರಂತರ ಅಭ್ಯಾಸವನ್ನ ಮಾಡ್ತಲೇ ಇರಬೇಕು, ಮಾಡ್ತಲೇ ಇರಬೇಕು. ಮಾಡುತ್ತಿದ್ರೆ ಅವನನ್ನ ಶ್ರೋತ್ರಿಯ ಅಂತ ಕರೀತಾರೆ ಅನ್ನುವುದನ್ನ ಇಲ್ಲಿ ಹೇಳ್ತಾರೆ. ಅಧ್ಯಯನ ಅಂದ್ರೆ ಏನು ಅನ್ನುವುದನ್ನ ನಾವು ನೋಡುವ ಪ್ರಯತ್ನ ಮಾಡೋಣ. ಶ್ರುತೇನ ಶ್ರೋತ್ರಿಯೋ ಭವತಿ ಅಂತ ಬ್ರಹ್ಮಸೂತ್ರ ಅನುವ್ಯಾಖ್ಯಾನ ಅದರೊಳಗೆ ಆಚಾರ್ಯರು ಅದನ್ನು ಅಲ್ಲಿ ಸ್ಪಷ್ಟಪಡಿಸ್ತಾರೆ. ಸುಧಾದಿ ಗ್ರಂಥದಲ್ಲಿ ಬಹಳ ಅಪೂರ್ವವಾಗಿರ್ತಕ್ಕಂಥ ರೀತಿಯಲ್ಲಿ ಟೀಕಾಕೃತ್ಪಾದರು ಅದನ್ನು ಹೇಳಿದ್ದಾರೆ. ನೋಡಿ, ನಮ್ಮಲ್ಲಿ ಅಧ್ಯಯನ ಮೂಲವಾಗಿರ್ತಕ್ಕಂಥ ಆ ಟೆಕ್ಸ್ಟ್ ಏನಿದೆ, ವೇದದ ಮೂಲವಾಗಿರ್ತಕ್ಕಂಥ ಭಾಗ, ಅದನ್ನ ಬಾಯಿಪಾಠ ಮಾಡಿ ಒಪ್ಪಿಸಿದವನನ್ನ ವೇದಪಾಠಿ ಅಂತ ಕರೆಯುವುದಿಲ್ಲ, ಅವನನ್ನ ಶ್ರೋತ್ರಿಯ ಅಂತ ಕರೆಯುವುದಿಲ್ಲ. ನಮಗೆ ಏನಿದೆ ಆಚಾರ್ಯ ಓದ್ಲಿಕ್ಕೆ ಅಂತ ಕೇಳ್ತಾರೆ. ಅದು ಏನು ಹೇಳೋದು ಅದಕ್ಕೆ ಯಾಜ್ಞವಲ್ಕ್ಯ ಸ್ಮೃತಿ ಹೇಳ್ತದೆ. 14 ವಿದ್ಯೆಯನ್ನ ಹಿಂದೆ ಅಧ್ಯಯನ ಮಾಡಿಸ್ತಿದ್ರು. 14 ವಿದ್ಯೆ ಕಂಪಲ್ಸರಿ, ನಾಟ್ ಈವನ್ ಆಪ್ಷನಲ್. ಯಾವುದಕ್ಕೆ? ಪುರಾಣ, ನ್ಯಾಯ, ಮೀಮಾಂಸಾ, ಧರ್ಮ, ಶಾಸ್ತ್ರಾಂಗ ಮಿಶ್ರಿತಾ ವೇದ ಸ್ಥಾನಾನಿ ವಿದ್ಯಾನಂ ಧರ್ಮಸ್ವಚ ಚತುರ್ವಿಧ ಅಂತ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಬಂದಿರುವಂತಹ ಪ್ರಮೇಯ ಅದು. 14 ವಿದ್ಯೆಯನ್ನ ಕಲಿಸ್ತಿದ್ರಂತೆ. ಯಾವುದು 14 ವಿದ್ಯೆ? ಮೊದಲನೆಯದು 18 ಪುರಾಣಗಳು ಬರಬೇಕು ಅವನಿಗೆ. 18 ಪುರಾಣಗಳು, 18 ಉಪಪುರಾಣಗಳು ಕಥೆಯ ರೂಪದಲ್ಲಿದೆ. ಕಥೆಯಲ್ಲಿ ತತ್ವವನ್ನ ಹೇಳುವುದು ಅಂತ. ನೇರ ತತ್ವವನ್ನ ಹೇಳಿದ್ರೆ ಅದು ತಲೆಗೆ ಹೋಗುವುದು ಕಮ್ಮಿ ಆಗ್ತದೆ ಅಂತಲೇ ನಾವು ಬಾಲ್ಯದಲ್ಲಿ ಮಕ್ಕಳಿಗೆ ಕಥೆಯ ರೂಪದಲ್ಲಿ ತತ್ವಗಳನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತೇವೆ. ಅದಾದ ಮೇಲೆ ತರ್ಕವಿದ್ಯೆ. ತರ್ಕವಿದ್ಯೆ ಅಂತ ಇದು ಯಾಕೆ ಹೀಗೆ, ಇದು ಯಾಕೆ ಹಾಗಲ್ಲ ಅನ್ನುವುದನ್ನ ಬುದ್ಧಿಯ ಓರೆಗೆ ಹಚ್ಚಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಪಡೆದುಕೊಳ್ಳುವುದಕ್ಕೆ ತರ್ಕ ಅಂತಾರೆ. ಇವತ್ತು ತರ್ಕ ಅನ್ನುವ ಹೆಸರು ಅದು ಅಪವ್ಯಾಖ್ಯಾನವಾಗಿ ಬಿಟ್ಟಿದೆ. ರೂಪಾಯಿ ಅಪವ್ಯಾಖ್ಯಾನವಾದಂಗೆ ಕೆಲವೆಲ್ಲ ಪದಗಳು ಅಪವ್ಯಾಖ್ಯಾನ. ಒಂದು ಬಿಡಿ ಆಚಾರ್ಯ ಯಾವಾಗಲೂ ತರ್ಕ ಮಾಡ್ತಿರ್ತಾನೆ ಅಂದ್ರೆ ತಲರಟೆ ಮಾಡ್ತಿರ್ತಾನೆ ಅಂತ. ಇವತ್ತಿನ ಕತೆ ತಲರಟೆಗೆ ತರ್ಕ ಅಂತ ಕರೆಯುವುದಿಲ್ಲ. ಅದಕ್ಕೆ ತರ್ಕ ಅಂತಂದ್ರೆ ವಿದ್ಯೆಯನ್ನ ಚೆನ್ನಾಗಿ ಓರೆಗೆ ಹಚ್ಚುವುದು ಅಂತ. ಅದಕ್ಕೆ ಅಲ್ಲಿ ಹೇಳುವಾಗ ಏಕಾಂ ಶಾಖಂ ಸಕಲ್ಪಾಂಬೈ ಷಡ್ಭಿಹಿ ಅಂಗೈಹಿ ಅಧಿತ್ಯಚ ಷಟ್ಕರ್ಮ ನಿರತೋ ವಿಪ್ರಹ ಶ್ರೋತ್ರಿಯೋ ನಾಮ ಧರ್ಮವಿತ್ ಅಂತ ದಾನ ಕಮಲಾಕಾರನ ಮಾತು. ಯೋ ವಿದ್ಯಾ ವೇದ ವೇದಾನ್ನ ಸವೇದ ವೇದ್ಯಂ ನತಂ ವೇದುಹು ವೇದ ವಿದೋ ನ ವೇದಾಹ ತಥಾಪಿ ವೇದೇನ ವಿದಂತಿ ವೇದ್ಯಂ ಯೇ ಬ್ರಾಹ್ಮಣ ವೇದ ವಿದೋ ಭವಂತಿ. ಇದೊಂದು ವೇದ ಓದಿದರು, ವೇದಾಧ್ಯಯನವನ್ನ ಚೆನ್ನಾಗಿ ಮಾಡಿದರು, ಭಗವಂತನ ಜ್ಞಾನ ಬರಲಿಲ್ಲ ಅಂದ್ರೆ ಅವನನ್ನ ಶ್ರೋತ್ರಿಯ ಅಂತ ಕರೆಯುವುದಿಲ್ಲ. ಹಾಗೆ ತರ್ಕ ಮಾಡುವುದರಿಂದ ಭಗವಂತನ ವಿಚಾರದಲ್ಲಿ ಪೂರಕವಾಗಿರ್ತಕ್ಕಂತಹ ಪ್ರಮೇಯಗಳನ್ನ ಸಂಪಾದನೆ ಮಾಡಬೇಕು. ಮೀಮಾಂಸದಲ್ಲಿ ಅವ ತನ್ನನ್ನ ತಾನು ತೊಡಗಿಸಿಕೊಳ್ಳಬೇಕು. ಅದಕ್ಕೆ ಬ್ರಹ್ಮಮೀಮಾಂಸಾ ಅಂತಿದೆ, ಬ್ರಹ್ಮಮೀಮಾಂಸಾದಿಗಳು. ಆಮೇಲೆ ಸ್ಮೃತಿ, ಎಷ್ಟು ಸ್ಮೃತಿಗಳಿವೆ ಅವೆಲ್ಲ ಸೇರಿ ಒಂದು ಸಬ್ಜೆಕ್ಟ್ ಹಾಕಿಬಿಟ್ರು. ನಮ್ಮಲ್ಲಿ ಸುಮಾರು 104 ಸ್ಮೃತಿಗಳಿವೆ ಅಂತ ಪ್ರಾಚೀನರು ಪಟ್ಟಿ ಮಾಡಿದ್ದಾರೆ. ಇವತ್ತು ಪ್ರಿಂಟ್ ಆಗಿರೋದು 24 ಸ್ಮೃತಿ ಸಿಗ್ತದೆ. ಯಾಜ್ಞವಲ್ಕ್ಯ ಸ್ಮೃತಿ, ವಸಿಷ್ಠ ಸ್ಮೃತಿ, ಪರಾಶರ ಸ್ಮೃತಿ, ಮನುಸ್ಮೃತಿ, ನಿಮಗೆಲ್ಲ ಸ್ಮೃತಿಗಳು ಸುಮಾರು ಸಿಗ್ತವೆ. ಕೆಲವು ಔಟ್ ಆಫ್ ಪ್ರಿಂಟ್ ಆಗಿದೆ, ಕೆಲವು ಇದೆ ಇನ್ನು ಪ್ರಿಂಟ್ ಆಗ್ತಾ ಇರುವಂತ ಸ್ಮೃತಿಗಳಿವೆ. ಎಷ್ಟು ಸ್ಮೃತಿಗಳು ಇವೆಯೋ ಅವೆಲ್ಲ ಸ್ಮೃತಿಗಳ ಜ್ಞಾನ ಇರಬೇಕು. ಅದಾದ ಮೇಲೆ 5 ವೇದಾಂಗಗಳಿರ್ಬೇಕು. 6 ವೇದಾಂಗಗಳಿವೆ. ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದ, ಜ್ಯೋತಿಷ ಅಂತ. ಜ್ಯೋತಿಷ್ಯ ಅಂದ್ರೆ ಈ ಜ್ಯೋತಿಷ್ಯ ಹೇಳ್ತಾರಲ್ಲ ಅದಲ್ಲ, ಸೂರ್ಯಚಂದ್ರರ ಗತಿ. ಆ ಸೂರ್ಯಚಂದ್ರರ ಗತಿಗೆ ಅನುಗುಣವಾಗಿ ಇವತ್ತಿನ ತಿಥಿ ಯಾವುದು, ಇವತ್ತೇನ್ ಮಾಡಬೇಕು, ಬೆಳಗಿನಿಂದ ಸಾಯಂಕಾಲದವರೆಗೂ ನಮ್ಮ ಕಾರ್ಯಚಟುವಟಿಕೆಗಳು ಹೇಗಿರಬೇಕು, ಸೂರ್ಯ ಉದಯವಾಗುವುದು ಯಾವಾಗ, ಸೂರ್ಯ ಅಸ್ತವಾಗುವುದು ಯಾವಾಗ, ಇದನ್ನ ತಿಳಿಯುವುದಕ್ಕೆ ಜ್ಯೋತಿಷ್ಯ ಅಂತಾರೆ. ಅವೆಲ್ಲ ಅಂಗಗಳು, ಜ್ಯೋತಿಷ್ಯದಲ್ಲಿರುವಂತಹ ಅಂಗಗಳು. ಅವೆಲ್ಲವೂ ಕೂಡ ನಮ್ಮ ವರಾಹಮಿರಾಚಾರ್ಯರ ಜ್ಯೋತಿಷ್ಯ ರತ್ನಾವಳಿ ಇವೆಲ್ಲ ಗ್ರಂಥಗಳು. ಅದು ಸ್ವಲ್ಪ ನಮಗೆ ನಮ್ಮ ಪ್ರಾಚೀನವಾಗಿರ್ತಕ್ಕಂಥ ಕರ್ಮಗಳು ನಮಗೆ ಹೇಗೆ ಫಲ ಕೊಡ್ತವೆ ಅನ್ನುವುದನ್ನು ತೋರಿಸ್ಕೊಡ್ತವೆ. ಆದರೆ ಅದು ಯಾವಾಗಂದ್ರೆ ಅವಾಗ ಮಾಡೋದಲ್ಲ. ಅದು ಕೂತಿದ್ದಕ್ಕೆ ಎದ್ದಿದ್ದಕ್ಕೆಲ್ಲ ಜ್ಯೋತಿಷ್ಯ ನೋಡಬೇಕು ಅಂತ ಅರ್ಥ ಅಲ್ಲ. ಯಾವುದೋ ಕೈಮೀರಿ ಹೋಗುವಂತಹ ಪರಿಸ್ಥಿತಿ ಇದ್ದಾಗ ಕೆಲವು ಸದೆಯಲ್ಲಿ ಮದುವೆ ಮಾಡುವಾಗ, ಮನೆಯಲ್ಲಿ ನಾಮಕರಣಾದಿಗಳು, ಉಪನಯನಾದಿಗಳು, ಹೀಗೆಲ್ಲ ಉತ್ತಮವಾಗಿರ್ತಕ್ಕಂಥ ಘಟ್ಟಗಳಲ್ಲಿ ಮಾತ್ರ ಅದನ್ನ ಚೆನ್ನಾಗಿ ವಿಶ್ಲೇಷಣೆ ಮಾಡಿ ಮುಹೂರ್ತಗಳನ್ನ ಸರಿಯಾಗಿ ತೆಗೆದು ಆ ಮುಹೂರ್ತಕ್ಕನುಗುಣವಾಗಿ ಆ ಕರ್ಮಗಳನ್ನು ಆಚರಿಸುವುದು ಅಂತಿದೆ.
ಇದು ಒಟ್ಟು ಅದಾಯ್ತು. ಅದಕ್ಕೆ ಶಿಕ್ಷಾ ವ್ಯಾಖ್ಯಾಸ್ಯಾಮ ವರ್ಣಸ್ವರ ಸಾಮ ಸಂತಾನ. ಅದಕ್ಕೆ ಶಿಕ್ಷಾ ಅಂದ್ರೆ ಏನು ಅಂತ ಹೇಳ್ತೀವಿ ಅಂತ ಅಲ್ಲಿಂದ ಪ್ರಾರಂಭ, ವರ್ಣದಿಂದ ಪ್ರಾರಂಭ ಮಾಡ್ತಾರೆ. ಎಲ್ಲರೂ ವರ್ಣಾಕ್ಷರದಿಂದಲೇ ಪ್ರಾರಂಭ ಮಾಡೋದು. ಈ ಇಂದ ಪ್ರಾರಂಭ. 54 ಅಕ್ಷರಗಳು ಅಂತಿವೆ, ಅದನ್ನು ಕಟ್ ಮಾಡಿ ಇದೇನೋ ಮಾಡ್ತಿದ್ದಾರೆ. ಒಟ್ಟಲ್ಲಿ ಇರುವುದು 54 ಅಕ್ಷರಗಳು ವೈದಿಕವಾಗಿರ್ತಕ್ಕಂಥದ್ದು. ಕೆಲವನ್ನ ಒಂದರೊಳಗೆ ಮಿಲಿತ ಮಾಡಿ ಏಕಪಂಚಾಶದ್ ವರ್ಣಾನಂ ಅಂತ 51 ಅಕ್ಷರಗಳು ಅಂತ ತರ್ತಾರೆ. ಬಿಡಿಸಿದ್ರೆ 54 ಆಗತ್ತೆ, ಇಲ್ಲ 51 ಇದೆ. ಮೊದಲು ವರ್ಣದಿಂದ ಪ್ರಾರಂಭ. ವರ್ಣ ಸ್ವರ ಮಾತ್ರ ಬಲಂ, ಮಾತ್ರಗಳು ತಿಳಿಯಬೇಕು, ಮಾತ್ರಿಕೆಗಳು ಅವೆಲ್ಲವನ್ನ ಚೆನ್ನಾಗಿ ತಿಳಿಯಬೇಕು. ತಿಳಿದ್ರೆ ಭಾಷಾ ಶುದ್ಧಿ ಬರುವುದಿಲ್ಲ. ನಮ್ಗೆ ಅಲ್ಪ ಪ್ರಾಣ ಬೇಡ, ನಮ್ಗೆ ಮಹಾಪ್ರಾಣ ಬೇಡ, ನಮ್ಗೆ ಇಷ್ಟ ಬಂದಂಗೆ ಮಾಡ್ತೀವಿ ಅಂತೆಲ್ಲ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಒಂದೊಂದು ವ್ಯತ್ಯಾಸವಾದರೆ ಒಂದು ನೋಡಿ, ಅದಕ್ಕೆ ಫಲ ವ್ಯತ್ಯಾಸ ಇದೆ. ಏಕಾದಶಿ ದಿವಸ ಏನ್ ಮಾಡ್ತೀರಾ ಆಚಾರ್ಯ ಅಂದ್ರೆ ಫಲಾರ ಮಾಡ್ತೀನಿ ಅಂದ್ರೆ ಏನು, ಹಣ್ಣು ಹಂಪಲ್ ತಿಂತೀನಿ ಅಂತ. ಅದೇ ಅಲ್ಪ ಪ್ರಾಣ ಫಲ ಅಂದ್ರೆ ಮಾಂಸ ಅಂತ ಅರ್ಥ. ಏಕಾದಶಿ ದಿವಸ ಏನ್ ಮಾಡ್ತೀರಾ ಆಚಾರ್ಯ ಅಂದ್ರೆ ಫಲಾರ ಮಾಡ್ತೀನಿ ಅಂತ ಕೆಲವರು ಹೇಳುವಾಗ, ಆ ಫಲಾರ ಹೋಗಿ ಫಲಾರ ಆಗಿಬಿಟ್ರೆ ಮಾಂಸ ತಿಂತೀನಿ ಅಂತ ಆಗಿಬಿಡ್ತದೆ. ಅಕ್ಷರಗಳು ಅಲ್ಪ ಪ್ರಾಣ ಬೇಡ, ಮಹಾಪ್ರಾಣ ಬೇಡ, ದೊಡ್ಡ ಅನರ್ಥಕ್ಕೆ ಕಾರಣವಾಗಿ ಬಿಡ್ತದೆ. ಅದು ಅಲ್ಪ ಪ್ರಾಣ ಮಹಾಪ್ರಾಣಗಳು ಬಹಳ ವಿಶಿಷ್ಟವಾಗಿರ್ತಕ್ಕಂತಹ ಅರ್ಥಗಳನ್ನ ಕೊಡುವುದರಿಂದ ಹಂಗೆಲ್ಲ ವ್ಯತ್ಯಾಸ ಮಾಡುವಾಗಿಲ್ಲ. ಅದಕ್ಕೆ ಅವೆಲ್ಲವೂ ಬಾಯಲ್ಲಿ ಹೊರಡಬೇಕು. ಇವತ್ತು ಫ್ಯೂನಿಟಿಕ್ಸ್ ಅಂತ ಕರೀತಾರೆ. ಯಾವ ಅಕ್ಷರ ಹೇಗೆ ಹೊರಡಬೇಕು, ಅಂಗಳದಿಂದ ಬರುವ ಅಕ್ಷರಗಳು ಯಾವುದು, ಅನುನಾಸಿಕ ಅಕ್ಷರಗಳು ಯಾವುದು, ಇವೆಲ್ಲವೂ ಹೊಕ್ಕಳಿಂದ ಬರುವ ಅಕ್ಷರಗಳು ಯಾವುದು, ಇವೆಲ್ಲ ಯಾಕೆ ತಿಳಿಯಬೇಕು ಅಂದ್ರೆ, ನಾನು ಕಳೆದ ಬಾರಿ ಹೇಳಿದ್ದೆ, ಇವತ್ತು ಹೇಳುತ್ತೇನೆ. ನಮ್ಮ ಬಾಯಲ್ಲಿ ಹೊರಡುವಂತದ್ದು ಇದೆಯಲ್ಲ ಶಬ್ದಗಳು, ಅದು 3 ರೀತಿಯಲ್ಲಿ ಶಬ್ದಗಳು ಹೊರಡುತ್ತೆ ಅಂತ ಗರುಡ ಪುರಾಣದಲ್ಲಿ, ಅಲ್ಲಿ ಪ್ರೇತಕಾಂಡದಲ್ಲಿ ಭಗವಂತ ಗರುಡನಿಗೆ ಉಪದೇಶ ಮಾಡುತ್ತಾನೆ. ಹೊಕ್ಕಳಿನಿಂದ ಹೊರಡುವಂತ ಶಬ್ದಗಳು ನಾಭಿಗತವಾದದ್ದು ಅಂತ ಕರೀತೇವೆ. ಹೃದ್ಗತವಾದದ್ದು ಹೃದಯದಿಂದ ಹೊರಡುವಂತ ಶಬ್ದಗಳು, ಕಂಠದಿಂದ ಹೊರಡುವಂತ ಶಬ್ದಗಳು ಅಂತ 3 ರೀತಿಯ ಶಬ್ದಗಳಿವೆ. ಯಾವ ಶಬ್ದಗಳು ಎಲ್ಲಿಂದ ಹೊರಡುತ್ತೆ ಎನ್ನುವುದನ್ನ ಸ್ವಾಮಿ ಅದನ್ನ ವಿಶೇಷವಾಗಿ ಹೇಳುತ್ತಾನೆ. ತುಂಬಾ ದೊಡ್ಡದಾಗಿರ್ತಕ್ಕಂತಹ ವಿಷಯ ಅದು. ಅದರಿಂದ ಸಂಕ್ಷೇಪ ಮಾಡೋದನ್ನ ಹೇಳಿಬಿಡ್ತೇನೆ. ಅದು ತುಂಬಾ ದೊಡ್ಡದು, ಅದು ತಿಂಗಳಾನುಗಟ್ಲೆ ಹೇಳಬೇಕಾದ ವಿಚಾರಗಳು. ಅದಕ್ಕೆ ನಮ್ಮಲ್ಲಿ ದಾಸರ ಪದಗಳು, ವೇದಾಕ್ಷರಗಳು ಇವೆಲ್ಲವನ್ನು ಯಾಕೆ ಅಧ್ಯಯನ ಮಾಡಿ ಅಂತ ಹೇಳ್ತಾರೆ ಅಂದ್ರೆ, ಭಗವಂತನನ್ನ ಸ್ತೋತ್ರ ಮಾಡುವಾಗ ನಾಭಿಯಿಂದಲೇ ಬಂದಂತ ಅಕ್ಷರಗಳಲ್ಲಿ ದೇವರ ಸ್ತೋತ್ರ ಮಾಡಬೇಕು ಅಂತ ನನಗೆ ಹೇಳಿದ್ದಾರೆ. ಅದಕ್ಕೆ ನೋಡ್ರಿ, ವೇದ ಹೇಳುವಾಗ ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾಭಿಯಿಂದ ಬರ್ತದೆ ಸ್ವರ. ಓಂಕಾರ ಹೇಳುವಾಗ ಅಥವಾ ಶ್ರೀಕಾರವನ್ನ ಹೇಳುವಾಗ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅದು ನಾದೋಪಾಸನೆ ಅಂತ. ಅದಕ್ಕೆ ಹಾಡುವವರದಿದೆಯಲ್ಲ ನಾದೋಪಾಸನೆ, ಅದು ಅವನಿಗೆ ಹೊಕ್ಕಳಿನಿಂದ ಸರಿಯಾಗಿ ಸ್ವರ ತೆಗಿಲಿಕ್ಕೆ ಬಂದವನಿಗೆ ಸಂಗೀತ ಚೆನ್ನಾಗಿ ಬರ್ತದೆ, ಇಲ್ಲ ಅಂದ್ರೆ ಬರುವುದಿಲ್ಲ. ಅದಕ್ಕೆ ಹೊಕ್ಕಳಿನಿಂದ ಬರುವಂತಹ ಅಕ್ಷರಗಳೇನಿದೆಯಲ್ಲ ನಾಭಿಯಿಂದ, ಅದು ಭಗವಂತನನ್ನ ಸ್ತೋತ್ರ ಮಾಡ್ಲಿಕ್ಕೆ ಅನುಕೂಲವಾದದ್ದು. ಹಾಗೇ ದೇವರನ್ನ ಸ್ತೋತ್ರ ಮಾಡಬೇಕು. ಅದಕ್ಕೆ ಅಂಥಂತ ಅಕ್ಷರಗಳನ್ನೇ ಹಾಕಿರ್ತಾರೆ. ದಾಸರ ಪದ ತೆಗೆದುಕೊಳ್ಳ್ರಿ, ಭಗವಂತನನ್ನ ಸ್ತೋತ್ರ ಮಾಡುವಂತಹ ಕೀರ್ತನೆಗಳಿವೆ. ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಬೇಕಾದ್ರೆ ನಾಳೆಯಿಂದ ಗಮನಿಸಿ ನೋಡಿ. ಹೊಕ್ಕಳಿನಿಂದ ಹೊರಡುವಂತ ಅಕ್ಷರಗಳನ್ನೇ ಸೇರಿಸಾಕಿರ್ತಾರೆ. ಹೃದಯದಿಂದ ಮೂಡಿ ಬಂದಂತ ಅಕ್ಷರಗಳು ಗುರುಗಳನ್ನ ಹೊಗಳುವುದು. ನಮಗೆ ದಾರಿ ತೋರಿಸಿದಂತ ಗುರುಗಳಿದೆಯಲ್ಲ, ನಾವು ಹೇಳ್ತಾ ಇರ್ತೀವಿ ನೋಡ್ರಿ, ಗುರುಗಳ ಬಗ್ಗೆ ಮಾತಾಡಬೇಕಾದ್ರೆ ಹೃದಯ ತುಂಬಿ ಬರ್ತದೆ. ನಮ್ಗೆ ಹೃದಯ ತುಂಬಿ ಬರುತ್ತೆ ಗುರುಗಳ ಬಗ್ಗೆ ಮಾತಾಡುವಾಗ. ಹೃದಯ ತುಂಬಿ ಬರ್ತದೆ. ಹೃದಯದಿಂದ ಅನಾಹತ ಚಕ್ರ ಇದೆ ಹೃದಯದಲ್ಲಿ. ಅನಾಹತ ಚಕ್ರದಿಂದ ಮೂಡಿ ಬಂದಂತ ಪದಗಳೇನಿವೆ, ಆ ಪದಗಳಿಂದ ಗುರುಗಳ ಸ್ಮರಣೆ. ಅದಕ್ಕೆ ಮಧ್ವಾಚಾರ್ಯರಿಂದ ಮೊದಲುಗೊಂಡು ನಮ್ಮ ಈಗಿನ ಗುರುಗಳು ಯಾರು ಅವರು ಸ್ತೋತ್ರ ಮಾಡ್ತಾರೆ, ರಾಘವೇಂದ್ರ ಸ್ವಾಮಿಗಳು, ತದನಂತರದಲ್ಲಿ ಬಂದವರು, ಅವ್ರದ್ದೆಲ್ಲ ಹಾಡುಗಳನ್ನ ಕೇಳ್ರಿ. ನಿಮಗೆ ಅದು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಿಮಗೆ ಅರ್ಥವಾಗ್ತದೆ. ಹೃದಯದಿಂದ ಮೂಡಿ ಬಂದಂಥದ್ದು 2. 3ನೇದು ಕಂಠದಿಂದ ಮೂಡಿ ಬಂದದ್ದು ಯಾವುದು, ತಂದೆ ತಾಯಿಗಳನ್ನ ಸ್ತೋತ್ರ ಮಾಡುವಾಗ. ಮಾತೃದೇವೋಭವ ಪಿತೃದೇವೋಭವ ಅದೆಲ್ಲ ಲೌಕಿಕವಾಗಿರ್ತಕ್ಕಂಥ ತಂದೆ ತಾಯಿಗಳು. ಆಮೇಲೆ ನಮಗೆ ಜ್ಞಾನ ಕೊಟ್ಟವರು, ನಮಗೆ ಅನ್ನ ಕೊಟ್ಟವರು, ಅವರು ಯಾರು, ತಂದೆ. 5 ಜನ ತಂದೆ ಇದ್ರು ಅಂತ ಹೇಳಿದ್ದಾರೆ. ಜ್ಞಾನ ಕೊಟ್ಟವ, ಅನ್ನ ಕೊಟ್ಟವ, ಆಪತ್ಕಾಲದಲ್ಲಿ ಕೈ ಹಿಡಿದವ, ಜನ್ಮ ಕೊಟ್ಟವ, ಹೆಣ್ಣು ಕೊಟ್ಟವ ಅಂತ 5 ಜನ ಇದ್ದಾರೆ. ಅವರ 5 ಜನ ತಂದೆಗಳು ತಾಯಿಯಂದ್ರು 5 ಜನರೇ. ಹಾಗೆ 9 ಜನ ತಾಯಿಯಂದ್ರು ಅಂತ ಹೇಳ್ತದೆ ವೇದ. 9 ಜನರನ್ನ ತಾಯಿ ಸ್ಥಾನದಲ್ಲಿಟ್ಟು ನೋಡು, ದೊಡ್ಡ ಅಕ್ಕನನ್ನ ತಾಯಿ ಸ್ಥಾನದಲ್ಲಿಟ್ಟು ನೋಡು, ಹೆಂಡತಿ ತಾಯಿಯನ್ನ ಶುಶ್ರಿ ಅವಳನ್ನ ತಾಯಿ ಸ್ಥಾನದಲ್ಲಿಟ್ಟು ನೋಡು, ಹೀಗೆಲ್ಲ ಇವೆ. ಗುರುಪತ್ನಿ ತಾಯಿ ಸ್ಥಾನಕ್ಕೆ ಬರ್ತಾಳೆ, ರಾಜಪತ್ನಿ ತಾಯಿ ಸ್ಥಾನಕ್ಕೆ ಬರ್ತಾಳೆ ಅಂತಿದೆ. ಅವರ ಬಗ್ಗೆ ಎಲ್ಲ ಹೊಗಳುವಾಗ ಕಂಠದಿಂದ ಮೂಡಿ ಬರ್ತದೆ ಪದಗಳು. ನೀವು ಅವರು ಬೇಕಾದ್ರೆ ಗಮನಿಸಿ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ಅಪ್ಪ ಅಮ್ಮನ ಬಗ್ಗೆ ಮಾತಾಡುವಾಗ ಗಂಟಲು ಉಬ್ಬಿ ಬರ್ತದೆ ಆಚಾರ್ಯ, ಮಾತು ಬರುವುದಿಲ್ಲ, ಗಂಟಲಿಂದ ಬರ್ತದೆ. ಇದೆಲ್ಲ ಮುಗಿದು ಕೆಲವು ಮಾತುಗಳಿವೆ. ಈ ನನ್ನಂಥವ್ರ ಬಗ್ಗೆ ಮಾತಾಡುವಾಗ ನಾಲಿಗೆಯಿಂದ ಬರ್ತದೆ ಮಾತು. ಅದಕ್ಕೆ ಬೆಲೆಯೇ ಇಲ್ಲ. ಅವ್ರು ಮಾತಾಡುವುದಕ್ಕೂ ಬೆಲೆ ಇಲ್ಲ. ಅದು ಬೆಲೆ ಇಲ್ಲದ ಮಾತು ಅಂತ ಅವ್ರಿಗೂ ಗೊತ್ತಿರ್ತದೆ, ನಮಗೂ ಗೊತ್ತಿರ್ತದೆ. ಎಲ್ಲ ನಮ್ಗೆ ಉಪನ್ಯಾಸ ಮಾಡಿದಾಗ ಕೊನೆ ದಿವಸ ಇಂದ್ರ ಚಂದ್ರ ದೇವೇಂದ್ರ ಅಂತೆಲ್ಲ ಹೊಳ್ತಾರೆ. ಕೆಲವು ಕಡೆ ಇಲ್ಲಲ್ಲ, ಕೆಲವು ಕಡೆ ಇದ್ದಿದ್ದು ಇಲ್ಲದೆ ಇದ್ದಿದ್ದು ಎಲ್ಲ ಸೇರಿಸಿ ಹೊಳುತ್ತಾರೆ. ಅವ್ರಿಗೂ ಗೊತ್ತಿರ್ತದ ಸುಳ್ಳು ಅಂತ, ನಮಗೂ ಗೊತ್ತಿರ್ತದ ಸುಳ್ಳು ಅಂತ. ಏನ್ರಿ ಏನೇನೋ ಮಾತಾಡಿದ್ರಿ,
ಅವೆಲ್ಲ ಅಂತ ಮಹತ್ವ ಕೊಡಬೇಡಿ ಆಚಾರ್ಯ, ಅದು ಮೇಲೆ ಬಂದ ಮಾತುಗಳು ಅಂತ. ಹರಟೆ ಹೊಡೆಯುವಾಗ ಮಾಡುವಂತ ಮಾತುಗಳು, ತಮಾಷೆ ಮಾತುಗಳು, ಇವೆಲ್ಲ ಇದೆಲ್ಲ ಅದಕ್ಕೇನಂತ ಬೆಲೆ ಇಲ್ಲ. ಏನೋ ಆ ಕಾಲಕ್ಕೆ ಕೇಳಿ ಮರ್ತು ಬಿಡೋದು ಅಂತ. ಅದು ಮೇಲಿನ ಮಾತುಗಳು, ಅದು ನಾವು ಉಪಯೋಗಿಸುವ ಲೌಕಿಕವಾದ ಮಾತುಗಳು. ಈ ನಾಲ್ಕಿವೆಯಲ್ಲ, ಇದರ ಬಗ್ಗೆ ಚೆನ್ನಾಗಿ ತಿಳುವಳಿಕೆ ಬರಬೇಕಾದ್ರೆ ಅವನಿಗೆ ಶಿಕ್ಷಾ, ಕಲ್ಪ, ವ್ಯಾಕರಣ ಗೊತ್ತಿಲ್ಲ ಅಂದ್ರೆ ತಿಳುವಳಿಕೆ ಬರುವುದಿಲ್ಲ. ನಿರುಕ್ತ, ಛಂದಸ್ಸು ಅವೆಲ್ಲವೂ ಗೊತ್ತಿರಬೇಕು. ಯಾವ ಛಂದೋಮಯವಾಗಿರ್ತಕ್ಕಂಥದ್ದು ಯಾರ್ಯಾರಲ್ಲಿ ಉಪಯೋಗಿಸ್ಬೇಕು, ಹೇಗೆ ಉಪಯೋಗಿಸ್ಬೇಕು ಗೊತ್ತಿದ್ದರೆ ಅವ ಒಳ್ಳೆ ವಾಕ್ಚತುರನಾಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ವಾಕ್ಚತುರನಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅವೆಲ್ಲವನ್ನ ಹೇಳಿಕೊಡ್ತಿದ್ರು, ಕಲಿಯುತ್ತಿದ್ರು. ಇದಾದ ಮೇಲೆ ನೋಡ್ರಿ, 4 ವೇದಗಳಿವೆ. ಗದ್ಯ ಭಾಗದ ವೇದ, ಬರೀ ಗದ್ಯ ಇದೆ, ಅದು ಋಗ್ವೇದ ಅಂತ ಕರೀತೇವೆ. ಗದ್ಯ ಭಾಗದ ಯಜುರ್ವೇದ. ಪದ್ಯ ಭಾಗದ ವೇದ ಋಗ್ವೇದ. ಅಗ್ನಿಮಿ ಏಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ, ಅದರಲ್ಲಿ ಪದ್ಯ ಇದೆ. ಆ ಪದ್ಯದು ಅದಕ್ಕೆ ನಿಮಗೆ ಅದು ಪದ್ಯ ಮಧ್ಯದಲ್ಲಿ ನಿಮಗೆ ಗುರು ಮಾತೃಕೆಗಳೆಲ್ಲ ಸಿಗ್ತವೆ. ತಸ್ಯೈವಂ ವಿದಶೋ ಯಜ್ಞಸ್ಯಾತ್ಮ ಯಜಮಾನ ಶ್ರದ್ಧಾ ಪತ್ನಿ ಶರೀರ ಮಿದ್ಮರೋ ವೇದರ್ ಲೋಮಾನಿ ಬರ್ಹಿರ್ವೇದ ಶಿಖಾ ಹೃದಯಂ ಯೋಪಕ್ಕಾಮ ಆಜ್ಯಂ ಮನ್ಯು ಪಶುಸ್ತಪಗ್ನಿ ದಮಶಮಯಿತಾ ದಕ್ಷಿಣಾವ ಗೋತಾ, ಒಂದೇ ಸಮನೆ ಹೇಳ್ಕೊಂಡು ಹೋಗುತ್ತೆ. ಅದು ಗದ್ಯ ಭಾಗ, ಅದು ಯಜುರ್ವೇದ. ನಾವು ಮಾತಾಡುವುದರಲ್ಲಿ 2, ಒಂದು ಪದ್ಯದಂತೆ ಮಾತಾಡ್ತೀವಿ, ಒಂದು ಗದ್ಯದಂತೆ ಮಾತಾಡ್ತೀವಿ. ಅದು ಬಿಟ್ರೆ ಪದ್ಯಕ್ಕೋ ಗದ್ಯಕ್ಕೋ ರಾಗ ಸಂಯೋಜನೆ ಮಾಡ್ತೇವೆ, ಅದೇ ಸಾಮವೇದ. ಏತತ್ ಸಾಮ ಗಾಯನ್ನಾಸ್ತೆ ಹಾ ಉ ಹಾ ಉ ಹಾ ಉ ಅಹಮನ್ನಮಹಮನ್ನಮಹಮನ್ನಂ ಅಹಮನ್ನಾದೋ ಅಹಮನ್ನಾದೋ ಅಹಮನ್ನಾದಹ. ಇದು ರಾಗ ಹಾಕ್ತಾರೆ, ಥೋಬಾಕ್ಷರಗಳು ಅಂತ ಕರೀತವೆ. ಅದು ಅದರಿಂದಲೇ ಸಂಗೀತ ಬಂದದ್ದು. ಅಲ್ಲಿಗೆ ನಾವು ಮಾತಾಡೋದು 3 ಅಲ್ಲ, ಇಲ್ಲ ಮಾತಾಡ್ತೇವೆ, ಇಲ್ಲ ಪದ್ಯದಂತ ಹೇಳ್ತೇವೆ, ಇಲ್ಲ ಆಡ್ತೇವೆ. 3 ವಿಶೇಷವಾಗಿ ಪದ್ಯ, ಗದ್ಯ ಮತ್ತೆ ಸಂಗೀತ, ಅದು 3 ವೇದಗಳಾಯ್ತು. ಅಥರ್ವ ಋಷಿಗಳು ಅವ ಅಥರ್ವಣ ವೇದ ಮೊಟ್ಟ ಮೊದಲ ಬಾರಿಗೆ ಅದು ದೃಷ್ಟಾರವಾದದ್ದು ನಮ್ಮ ಭೃಗು ಋಷಿಗಳಿಗೆ ಅಂತ ಮಾತಿದೆ. ಆ ವೇದದಲ್ಲಿ ಅಥರ್ವ ಋಷಿಗಳು ಬ್ರಹ್ಮದೇವರನ್ನ ತಪಸ್ಸು ಮಾಡಿ ಕರ್ಮಗಳಿಗೆ ಬೇಕಾಗಿರ್ತಕ್ಕಂಥದ್ದು 2 ರೀತಿಯ ಕರ್ಮಗಳಿವೆ. ಒಂದು ಸಾತ್ವಿಕವಾದ ಕರ್ಮ, ಒಂದು ಅಭಿಚಾರಿಕ ಕರ್ಮ ಅಂತ 2 ಇದೆ. ಮಾಟ ಮಾಯಾ ಮಂತ್ರ ಮಾಡ್ತಾರಲ್ಲ, ಅದಕ್ಕೂ ಮಂತ್ರ ಬೇಕಲ್ಲ. ಇನ್ನೊಬ್ರು ಭೂತಾವಾಹನೆ ಮಾಡಿಕೊಳ್ಳೋದು, ಪೀಡೆ ಪಿಶಾಚಿಗಳನ್ನೊಬ್ಬರ ಮೇಲೆ ಬಿಡೋದು, ಇನ್ನೊಬ್ಬರ ಮನೆ ಹಾಳಾಗಲಿ ಅಂತವೆಲ್ಲ ಮಾಡ್ತಾರೆ. ಅದು ಅಪರ ಕರ್ಮಗಳು ಅಂತ ಕರೆಯೋದಲ್ಲ, ಅದಕ್ಕೆ ವಾಮಾಚಾರಿಗಳು ಅಂತ ಕರಿತೇವೆ. ಅಪರಕರ್ಮ ಅಂದ್ರೆ ಶ್ರಾದ್ದಾದಿಗಳು. ವಾಮಾಚಾರಕ್ಕೆ ಉಪಯೋಗಿಸುವಂತದ್ದಕ್ಕೂ ಮಂತ್ರ ಬೇಕು. ಅದಕ್ಕೆ ಅಂತಲೇ ಜನ ಇದ್ದಾರೆ, ಪಿಶಾಚಿಗಳಿವೆ. ಅದರದ್ದು ಒಂದು ಭಾಗ. ಆಮೇಲೆ ಸಾತ್ವಿಕವಾದ ಕರ್ಮಗಳು. ನಿಮಗೆ ಇವತ್ತಿನ ಏನು ಕರ್ಮಗಳಿವೆ ಹೆಚ್ಚು ಕಮ್ಮಿ ಎಲ್ಲ ಯಜುರ್ವೇದದಲ್ಲಿ ನಮಗೆ ವಿವಾಹಕ್ಕೆ ಏನು ಕರ್ಮಗಳು, ಮಂತ್ರಗಳೇನೇ ಬೇರೆ ಆದ್ರೂ ಕೂಡ ಕರ್ಮಗಳು ಅದು ಅಥರ್ವಣ ವೇದದಲ್ಲೇ ಹೆಚ್ಚು ಸಿಗುವುದು. ಉಪನಯನಕ್ಕೇನು, ಮನೆ ಗೃಹ ಪ್ರವೇಶಕ್ಕೇನು, ಮದುವೆಗೇನು, 60 ವರ್ಷದ ಶಾಂತಿ, 70 ವರ್ಷದ ಶಾಂತಿ, ಇವೆಲ್ಲ ಇದೆಯಲ್ಲ, ಅವಕ್ಕೆಲ್ಲಕ್ಕೂ ಬೇಕಾಗಿರುವಂತ ಭೂಮಿಕೆ ಅದು ಅಥರ್ವಣ ವೇದದಲ್ಲಿ ಬರ್ತದೆ. 4 ವೇದಗಳು ಅದನ್ನ ತೆಗೆದುಕೊಂಡ್ರೆ ನಿಮ್ಗೆ 14 ವಿದ್ಯೆಗಳಾಗ್ತವೆ. 14 ವಿದ್ಯೆಯನ್ನ ಯಾರು ಚೆನ್ನಾಗಿ ಅಧ್ಯಯನ ಮಾಡ್ತಾ ಇರ್ತಾನೆ, ಮಾಡಿದಾನೆ ಅಲ್ಲ ಮಾಡ್ತಾ ಇರ್ತಾನೆ, ಅವನನ್ನ ನಾವು ಶ್ರೋತ್ರಿಯ ಅಂತ ಕರೀತೇವೆ. ಮಾಡಿ ಮುಗಿಸಿದವನು ಶ್ರೋತ್ರಿಯನಾಗುವುದಿಲ್ಲ, ಮಾಡ್ತಾ ಇರುವವನು ಶ್ರೋತ್ರಿಯನಾಗ್ತಾನೆ ಎನ್ನುವುದನ್ನು ಇಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ಯಾಕೆ ಅಂದ್ರೆ ಎಲ್ಲದಕ್ಕೂ ಕೂಡ ಒಂದು ಕೊನೆ ಅಂತಿದೆ, ಅಧ್ಯಯನಕ್ಕೆ ಕೊನೆ ಇಲ್ಲ. ಅದಕ್ಕೆ ಯಾರು ಯಾವ ಕಾರಣಕ್ಕೂ ಪಂಡಿತರಲ್ಲ. ಪಂಡಿತರು ಅಂತ ಸುಮ್ಮನೆ ನಾವು ಹೇಳ್ಕೊಳ್ಬಹುದು ಅಷ್ಟೇ. ಪಾಂಡಿತ್ಯ ಅನ್ನುವುದು ಯಾರಿಗೂ ಅಲ್ಲ. ಲಕ್ಷ್ಮೀದೇವಿಯೇ ಬಗೆಯ ನೂತನವ ಕಾಣುದಮಿಗೆ ಹರುಷದಿಂ ಪಗೊಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲನು ದಿನಮು ಅಂತ ಇವತ್ತಿನವರೆಗೂ ಲಕ್ಷ್ಮೀದೇವಿ ಭಗವಂತನ ಗುಣಗಳನ್ನು ಉಪಾಸನೆ ಮಾಡ್ತಿದ್ದಾಳೆ. ಅವಳಿಗೆ ಮುಗಿಲಿಲ್ಲ, ನಮ್ಮ ಮುಗಿದೋಯ್ತು ಅಂದ್ರೆ ಏನರ್ಥ? ಮುಗಿಯುವುದಕ್ಕೆ ಸಾಧ್ಯವೇ ಇಲ್ಲ. ಬ್ರಹ್ಮದೇವರು 4 ಮುಖಗಳನ್ನ ತೆಗೆದುಕೊಂಡು 4 ವೇದಗಳನ್ನ ಸೃಷ್ಟಿ ಆರಂಭ ಕಾಲದಿಂದ ಹಿಡಿದು ಅವರು ಲಯವಾಗುವವರೆಗೆ, ಅವರ ಲಿಂಗದೇಹ ಭಂಗವಾಗುವವರೆಗೆ ಸತತವಾಗಿ 4 ಮುಖದಿಂದ 4 ವೇದಗಳನ್ನು ಉದ್ಘೋಷ ಮಾಡ್ತಲೇ ಇರ್ತಾರೆ. ಮುಗಿಯುವುದಿಲ್ಲ. ನಮಗೆ ಸ್ವಲ್ಪ ಅರ್ಥ ಆಗಲಿ ಅಂತ ಒಂದು ಇಡೀ ಹಿಮಾಲಯ ಬೆಟ್ಟ ನಮಗೆ ಕಷ್ಟವಾಗ್ತದೆ ಅಂತ ಹಿಮಾಲಯ ಬೆಟ್ಟದಲ್ಲಿ ಒಂಚೂರು ಕಲ್ಲು ತೆಗೆದು ಕೊಟ್ಟಿದ್ದಾರೆ. ಅದು ನಮಗೆ ಸಿಕ್ಕಿರುವಂತ ವೇದಗಳು. ವೇದವ್ಯಾಸ ದೇವರು 4 ಭಾಗ ಮಾಡಿ ಅದಕ್ಕೆ 4 ಅದು ಪೂರ್ತಿ ಓದಲಿಕ್ಕಾಗಲ್ಲ ಅಂತ ಯಜುರ್ವೇದ, ಋಗ್ವೇದ, ಸಾಮವೇದ, ಅಥರ್ವ ವೇದ ಅಂತ 4 ಭಾಗ ಮಾಡಿ ಅದನ್ನು ಕೊಟ್ಟಿದ್ದಾರೆ. ಅಷ್ಟಾರು ನೋಡ್ಕೊಳ್ರಿ ಅಂತ ಎಲ್ಲವನ್ನ ಚೆನ್ನಾಗಿ ಓದಬೇಕು. ಅದಕ್ಕೆ ವೇದಗಳು ಅಪಾರವಾಗಿದೆ. ಆ ವೇದಗಳ ಅರ್ಥವನ್ನ ತಿಳಿಯುವುದು ಬಹಳ ಕಷ್ಟ. ವೇದಗಳ ಹೃದಯವನ್ನ ಅರ್ಥ ಮಾಡಿಕೊಳ್ಳುವುದು ಕಷ್ಟ ಅಂತಲೇ ಬ್ರಹ್ಮಸೂತ್ರ ಬಂದದ್ದು. ಬ್ರಹ್ಮಸೂತ್ರವು ಕೂಡ ಅರ್ಥ ಮಾಡುವವರ ಕೈಯಲ್ಲಿ ಸಿಕ್ಕಿ ಅದು ಅಪಾರ್ಥವಾಗುವಂತ ಕಾಲ ಬಂದಾಗಲೇ ಆಚಾರ್ಯರು
ಅದಕ್ಕೆ ಸೂತ್ರ ಭಾಷ್ಯ ಬರೆದ್ರು, ಅನುವ್ಯಾಖ್ಯಾನ ಬರೆದ್ರು, ಅಣುಭಾಷ್ಯ ಬರೆದ್ರು, ಎಲ್ಲವನ್ನ ಮಾಡಿ ಟೀಕಾಕೃತ್ಪಾದರಿಂದ ಸುಧಾ ಗ್ರಂಥ ಬಂದು, ಆಮೇಲೆ ಟಿಪ್ಪಣಿಗಳು ಬಂದು. ಹಾಗಾಗಿ ಇಲ್ಲದಕ್ಕೆ ಹೇಳಿದ್ದು, ವೇದ ಓದಿದರು, ವೇದಾಧ್ಯಯನ ಮಾಡಿದ್ರು ಕೂಡ ಪರಮಾತ್ಮನನ್ನ ತಿಳಿಯದ ಹೊರತು ಅವ ಶ್ರೋತ್ರಿಯನಾಗುವುದಿಲ್ಲ. ಇದು ಮೂರನೇದು. ಅದಕ್ಕೆ ನೋಡ್ರಿ, ನಮ್ಮಲ್ಲಿ ವಿದ್ಯೆ ಎನ್ನುವುದು ಹೇಗೆ ಬರ್ತದೆ? ಅಭ್ಯಾಸಾನುಗತ ವಿದ್ಯಾ. ಒಂದು ಮಾತಿದೆ, ಎಲ್ಲಿವರೆಗೆ ನೀವು ಅಭ್ಯಾಸ ಮಾಡ್ತಿರ್ತೀರಿ ಅಲ್ಲಿವರೆಗೆ ಮಾತ್ರ ವಿದ್ಯೆ ನಮ್ಮಲ್ಲಿ ಇರ್ತದೆ. ಬಿಟ್ಬಿಡ್ರಿ ಒಂದು 10 ದಿನ ಬಿಟ್ಬಿಡ್ರಿ ಸಾಕು. ಇಲ್ಲೇ ಮಲ್ಲೇಶ್ವರದಲ್ಲಿ ಇದ್ದವರು ವೀಣೆ ದೊರಸ್ವಾಮಿ ಅಯ್ಯಂಗಾರ್, ಇದೇ ಮಲ್ಲೇಶ್ವರದಲ್ಲಿ, ಅವರ ಜೀವನ ಚರಿತ್ರೆಯಲ್ಲಿ ಅವರು ಸೊಸೆ ಒಂದು ಮಾತು ಹೇಳೋರು. ಅವರು 6ನೇ ವಯಸ್ಸಿನಿಂದ ವೀಣೆ ನುಡಿಸ್ಲಿಕ್ಕೆ ಪ್ರಾರಂಭ ಮಾಡಿದವರು ದೊರಸ್ವಾಮಿ ಅಯ್ಯಂಗಾರ್. ಅವತ್ತು ಒಂದೆಲ್ಲ 6ನೇ ವಯಸ್ಸಿನಿಂದ 70-72 ವಯಸ್ಸು ಸತತವಾಗಿ ದಿನಾ ವೀಣಾನಾದವನ್ನ ಅವ್ರು ಏನು ಬಿಡ್ತಿದ್ರು, ವೀಣಾನಾದ ಬಿಡ್ಲಿಲ್ಲ. ಹಾಗಾಗಿ ಅವ್ರಿಗೆ ವೀಣಾ ದೊರಸ್ವಾಮಿ ಅಯ್ಯಂಗಾರ್ ಅಂತಲೇ ಹೆಸರಾಯ್ತು. ಅವರಿಗೆ ಕೊನೆಗಾಲದಲ್ಲಿ ಟೈಫಾಯ್ಡ್ ಬಂತಂತೆ. ಟೈಫಾಯ್ಡ್ ಬಂತು, ನೀವು ಬೆಡ್ ರೆಸ್ಟಿನಲ್ಲಿರಬೇಕು, ನೀವು ಫುಲ್ ರೆಸ್ಟ್ ತಗೋಬೇಕು ಅಂತ ಡಾಕ್ಟರ್ ಹೇಳಿದ್ರು. 15 ದಿನ ಅವರು ಬೆಡ್ ರೆಸ್ಟ್ ಅಲ್ಲಿ ಇದ್ರು. 15 ದಿನ ಆದ್ಮೇಲೆ ಸ್ವಲ್ಪ ಹುಷಾರಾದ್ರು, ಎದ್ದು ಕೂತ್ರಂತೆ. ಅವ್ರ ಸೊಸೆ ವೀಣೆ ತಂದಿಟ್ಲು. ಮಾವನವ್ರಿಗೆ ಬೇಜಾರಾಗತ್ತೆ ಅಂತ ವೀಣೆ ತಂದಿಟ್ರೆ, ಆ ವೀಣೆಯನ್ನು ನುಡಿಸ್ಲಿಕ್ಕೆ ಅಂತ ಹೋದ್ರೆ ಅಪಸ್ವರಗಳು ಬಂದುವಂತೆ. ಅವಾಗ ದೊರಸ್ವಾಮಿ ಅಯ್ಯಂಗಾರ್ ಹೇಳಿದ್ರಂತೆ, ಸರಸ್ವತಿ ನೀನ್ ಎಷ್ಟು ನಯವಂಚಕಿ ಗೊತ್ತಾ? ಅವ್ರು ಹೇಳಿದ್ರು, 70 ವರ್ಷ ನಿನ್ನ ಸೇವೆ ಮಾಡಿದ್ದೇನೆ ಬಿಡದೆ, ಏನೋ ಒಂದು 15 ದಿನ ನಿನ್ ಸೇವೆ ಮಾಡ್ಲಿಲ್ಲ ಅಂದ್ರೆ ಇಷ್ಟೊಂದು ಕೋಪ ಮಾಡ್ಕೊಂಡ್ಬಿಟ್ರೆ ಹೆಂಗಮ್ಮ? ಎಷ್ಟು ನಯವಂಚಕಿ ಆಗಿಬಿಟ್ಟೆ ನೀನು ಅಂತ ಹೇಳಿದ್ರು ಅಂತ ಅವ್ರ ಜೀವನ ಚರಿತ್ರೆ ಬರ್ತದೆ. ಹಂಗೆ ಅಭ್ಯಾಸ ಅನುಗತ ವಿದ್ಯಾ ಹಂಗೆಲ್ಲ ಹೇಳ್ತಾರೆ. ಒಂದ್ಸತಿ ಹೇಳಿದ್ರಲ್ಲ ಆಚಾರ್ಯ, ಮತ್ತೆ ಯಾಕೆ ಓದ್ತಾರೆ? ಯಾಕೆ ನೋಡಿ, ಯಾವಾಗ ನೋಡಿದ್ರು ಪುಸ್ತಕ, ನನಗೆ ಅಧ್ಯಯನ ಬೇಕು ಅಂತೀರ. ಅದೇನು ಎಷ್ಟ್ ಸತಿ ಓದ್ತೀರಿ ಅಲ್ಲ. ಅಭ್ಯಾಸಾನುಗತ ವಿದ್ಯೆ ಓದ್ತಲೇ ಇರಬೇಕು. ಎಂದು ಓದುವುದು ನಿಲ್ತದೆ, ಅಧ್ಯಯನ ಅನ್ನುವುದು ಯಾವತ್ತು ನಿಲ್ಲತ್ತೆ ಅವತ್ತು ಮನುಷ್ಯ ಸತ್ತ ಅಂತಲೇ ಅರ್ಥ. ಅದಕ್ಕೆ ಸರಸ್ವತಿ ಕೈಯಲ್ಲಿ ಪುಸ್ತಕ ಇದೆ ನೋಡ್ರಿ, ಪುಸ್ತಕ ಇಲ್ಲದ ಸರಸ್ವತಿ ನೋಡಿದ್ದೀರಾ? ಇಲ್ಲ. ಅದಕ್ಕೆ ವಿದ್ಯೆ ಅನ್ನುವುದು ಸತತವಾಗಿರಬೇಕು ಅನ್ನೋದಕ್ಕೆ ಅಭ್ಯಾಸಾನುಗತ ವಿದ್ಯಾ. ಬುದ್ಧಿರ್ ಕರ್ಮಾನುಸಾರಿಣಿ ಅಂತಿದೆ ಅಲ್ಲಿ. ಬುದ್ಧಿ ಬರುವುದು ಯಾವಾಗ ಅಂದ್ರೆ ಅವನು ಮಾಡುವ ಕರ್ಮಕ್ಕನುಗುಣವಾಗಿ ಬುದ್ಧಿ ಬರ್ತದೆ. ಕರ್ಮ ಹೆಂಗ ಮಾಡುವುದು ಅಂತ ಕೇಳಿದ್ರೆ ಅದಕ್ಕೆ ಅವ್ರು ಹೇಳ್ತಾರೆ, ನೀನು ಎಷ್ಟು ಓದಿದ್ದಿ ಎನ್ನುವುದು ಹೇಗೆ ನಮಗೆ ಅರ್ಥವಾಗ್ತದೆ ಅಂದ್ರೆ ಅದು ಹೇಗೆ ಅನುಷ್ಠಾನಕ್ಕೆ ಬರುತ್ತೆ ಎನ್ನುವುದು ಅರ್ಥವಾಗುತ್ತೆ. ಚೆನ್ನಾಗಿ ಓದಿದ್ದಾನೆ, ಪ್ರಯೋಜನ ಇಲ್ಲ, ಏನು ಸಮಸ್ಯೆ? ಅದಕ್ಕೆ ನೋಡ್ರಿ, ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಯದಿ ವಿದ್ಯಾ ಚತುರ್ವೇದಾನ್ ಸಾಂಗೋಪನಿಷದಾನ್ ದ್ವಿಜ ನಚೇತ್ ಪುರಾಣ ಸಂವಿದ್ಯಾತ್ ನೈವ ಸಸ್ಯಾತ್ ವಿಚಕ್ಷಣ ಅಂತ ಒಂದು ಮಾತು ಹೇಳ್ತಾರೆ. ಸಾಂಗವಾದ ವೇದಾಧ್ಯಯನ ಮಾಡಿ, ಉಪನಿಷತ್ತಿನ ಅಧ್ಯಯನ ಮಾಡಿ, ಪುರಾಣಗಳನ್ನ ಅಧ್ಯಯನ ಮಾಡಿ, ಅದನ್ನ ಹೇಗೆ ದಿನನಿತ್ಯದ ಜೀವನದಲ್ಲಿ ತೊಡಗಿಸಿಕೊಳ್ಳಬೇಕು, ಅನುಷ್ಠಾನಕ್ಕೆ ತರಬೇಕು ಅನ್ನೋದು ಅವನಿಗೆ ಬರಲಿಲ್ಲ ಅಂದ್ರೆ ಅವನನ್ನ ಪಂಡಿತ ಅಂತ ಕರಿಬೇಡಿ, ಶ್ರೋತ್ರಿಯ ಅಂತ ಹೇಳಿಬಿಟ್ರು. ಈಗ ತುಂಬಾ ಚೆನ್ನಾಗಿ ಓದಿದ್ದಾನೆ, ಏನು ಪ್ರಯೋಜನ ಇಲ್ಲ. ಏನು ವ್ಯತ್ಯಯ? ಅದಕ್ಕೆ ಅದರಿಂದ ಆಗುವಂತ ಫಲ ಏನು? ಏಕಾದಶಿ ಬಗ್ಗೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಒಂದು 3 ಗಂಟೆ 3.5 ಗಂಟೆ ಉಪದೇಶ ಮಾಡ್ತಾನೆ, ಅವ ಏಕಾದಶಿ ಮಾಡುವುದಿಲ್ಲ, ಅವನನ್ನ ಶ್ರೋತ್ರಿಯ ಅಂತ ಕರೀಲಿಲ್ಲ. ಎಲ್ಲವನ್ನು ಚೆನ್ನಾಗಿ ಓದಿದ್ದಾನೆ, ಆದ್ರೆ ಭಗವಂತ ಸರ್ವೋತ್ತಮ ಅನ್ನೋದಂತಿರಲಿಲ್ಲ. ವಾದಿರಾಜರು ಅದಕ್ಕೆ ಹೇಳಿದ್ರು, ವೇದ ಓದಲು ಬೇಕು, ಅದರ ಅರ್ಥ ಹರಿ ಎಂಬ ಜ್ಞಾನವಿರಬೇಕು ಅಂತಾರೆ. ವೇದದಲ್ಲಿ ಪ್ರತಿಪಾದ್ಯನಾಗಿರುವವ ಭಗವಂತ ಅನ್ನುವ ಜ್ಞಾನ ಇಲ್ಲ ಅಂದ್ರೆ ಅವನು ಎಷ್ಟು ವೇದ ಓದಿದ್ರು ಪ್ರಯೋಜನ ಇಲ್ಲ. ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾದಿಭಿಹಿ ತಾವಂತಿ ಹರಿನಾಮಾನಿ ಕೀರ್ತಿತಾನಿನ ಸಂಶಯ ಅಂತಾರೆ. ವೇದದಲ್ಲಿ ಪೂರ್ತಿ ಅಲ್ಲ, ವೇದದಲ್ಲಿರುವ ಒಂದೊಂದು ಅಕ್ಷರವೂ ಕೂಡ ಹರಿಯ ಸರ್ವೋತ್ತಮತ್ವವನ್ನು ಹೇಳ್ತದೆ. ಅವ ವೇದಾಧ್ಯಯನ ಮಾಡಿದ, ವೇದವನ್ನ ಪಾರಾಯಣ ಮಾಡಿದ ಅಂದ್ರೆ ಅವನು ಎಷ್ಟು ಅಕ್ಷರಗಳು ಅವನ ಬಾಯಿಂದ ಮುಡಿ ಬಂತು, ಅಷ್ಟು ಬಾರಿ ಹರಿನಾಮ ಸ್ಮರಣೆ ಮಾಡಿದಂತ ಪುಣ್ಯ ಬಂತು ಅಂತಾರೆ. ಅದಕ್ಕೆ ಅವನು ವೇದದಲ್ಲಿ ಹೇಳಿದ, ಅಗ್ನಿಮೇ ಏಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಹೋತಾರಂ ರತ್ನಧಾತವಂ, ಇಲ್ಲಿ ಎಷ್ಟು ಅಕ್ಷರಗಳು ಬಂತು, ಉದಾತ್ತ ಅನುದಾತ್ತ ಸ್ವರಿತಗಳು ಬಂತು, ಅಷ್ಟು ಬಾರಿ ಭಗವಂತನ ನಾಮಸ್ಮರಣೆ ಮಾಡಿದಂತ ಪುಣ್ಯ ಬರ್ತದೆ ಅವನಿಗೆ. ಅದಕ್ಕೆ ಮಂತ್ರಗಳನ್ನು ಹೇಳ್ರಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಎಷ್ಟು ಬಾರಿ ಅಕ್ಷರಗಳು ಬಾಯಿಂದ ಬರ್ತದೆ ಅಷ್ಟು ನಮಗೆ ಭಗವಂತನ ನಾಮಸ್ಮರಣೆ ಬಂದಂಗಾಗತ್ತೆ ಅಂತ. ಅದು ಬುದ್ಧಿಯ ಮೇಲೆ ಪರಿಣಾಮ ಬೀಳ್ತದೆ. ಅವನ ಕರ್ಮ ಅನ್ನುವುದು ಚೆನ್ನಾಗಿರ್ತದೆ. ಓದಿದವರು ಮಾಡುವ ಕರ್ಮಕ್ಕೂ ಓದದೇ ಇರುವವರು ಮಾಡುವ ಕರ್ಮಕ್ಕೂ ವ್ಯತ್ಯಾಸ ಇದೆ. ಅದಕ್ಕೆ ಒಂದು ಮಾತು ಹೇಳಿದ್ರು, ಸಾಕ್ಷರಾಹ ವಿಪರೀತಸ್ತು ರಾಕ್ಷಸಾಹ ಇವ ಕೇವಲಂ. ಓದಿದವನು ಒಳ್ಳೆ ದಾರಿ ಹಿಡಿದು ಬಿಟ್ರೆ ಅವನಷ್ಟು ಸಮಾಜಕ್ಕೆ ಒಳ್ಳೆಯವನಾದವನು ಇರುವುದಿಲ್ಲ. ಓದಿದವನೇನಾದ್ರೂ ಕೆಟ್ಟ ದಾರಿ ಹಿಡಿದ್ರೆ ಉಲ್ಟಾಗಿ ಬಿಡ್ತಾನೆ ಅಂತ. ಸಾಕ್ಷರಾಹ ಉಲ್ಟಾ ಮಾಡಿದ್ರೆ ರಾಕ್ಷಸಾಹ ಅಂತ ಆಗ್ತದೆ. ಈ ಭಯೋತ್ಪಾದಕರುಗಳಿದ್ದಾರಲ್ಲ ಅವರೇನ್ ದಡ್ರಲ್ಲ. ಒಸಾಮ ಬಿನ್ ಲಾಡನ್ ಆಗಲಿ, ದಾವೂದ್ ಇಬ್ರಾಹಿಂ ಆಗಲಿ, ಅವ್ರು ಯಾರು ದಡ್ರಲ್ಲ. ದೇ ಆರ್ ಸೋ ಹೈಲಿ ಕ್ವಾಲಿಫೈಡ್. ಆದ್ರೆ ದಾರಿ ತಪ್ಪಿದವರು. ಅದು ದೇಶದ ರಕ್ಷಣೆಗೆ ಉಪಯೋಗಿಸಿಕೊಳ್ಳುವ ಬದಲು ದೇಶಕ್ಕೆ ಆಪತ್ತನ್ನ ತರುವಂತ ಭಯೋತ್ಪಾದಕರಾಗಿ ಬಿಡ್ತಾರೆ. ಅದಕ್ಕೆ ವಿದ್ಯೆ ಎನ್ನುವುದು ಸರಿಯಾಗಿ ಬರಬೇಕು ಅಷ್ಟೇ ಅಲ್ಲ, ಸರಿಯಾದ ದಾರಿಯಲ್ಲಿ ಬರಬೇಕು.
ಅದು ಸರಿಯಾದ ರೀತಿಯಲ್ಲಿ ಉಪಯೋಗಿಸಲ್ಪಡಲಿಲ್ಲ, ಅವ ಶ್ರೋತ್ರಿಯನಾಗೋದಿಲ್ಲ. ಚೆನ್ನಾಗಿ ಮಂತ್ರಕರ್ತ ಮಾಟ ಮಂತ್ರಕ್ಕೆ ಉಪಯೋಗಿಸ್ಕೊಂಡ ಪ್ರಯೋಜನ ಏನು? ಅದಕ್ಕೆ ಬುದ್ಧಿರ್ ಕರ್ಮಾನುಸಾರಿಣಿ ನೋಡಿ, ಅದಕ್ಕೆ ತಕ್ಕಂತ ವಿದ್ಯೆ ಮಾಡಬೇಕಂತೆ. ಉದ್ಯೋಗಾನುಗತ ಸಂಪತ್. ಅವನು ಏನು ತಿಳಿದಿದ್ದಾನೆ, ತಿಳಿದಿದ್ದನ್ನು ಹೇಗೆ ಅನುಷ್ಠಾನ ಮಾಡ್ತಾ ಇದ್ದಾನೆ, ಅದನ್ನ ಸಮಾಜಕ್ಕೆ ಹೇಗೆ ಉಪಯೋಗ ಮಾಡಬೇಕು ಅನ್ನುವ ವಿದ್ಯಾ ಅವನ ಉದ್ಯೋಗದಲ್ಲಿ ಅವನದನ್ನು ತೊಡಗಿಸಿದ್ರೆ ಅದರಿಂದ ಏನು ಸಂಪತ್ತು ಬರ್ತದಲ್ಲ, ಅದು ಅವನನ್ನ ದೈವಲೋಕದವರೆಗೆ ಕರ್ಕೊಂಡು ಹೋಗ್ತದೆ. ಅದನ್ನ ಸುಧನ ಅಂತ ಕರೀತಾರೆ. ಅಷ್ಟು ಸಂಪತ್ತು ಬಂದ್ರೆ ಸಾಕು ಅವನಿಗೆ ಆರೋಗ್ಯ ಕೊಡುತ್ತದೆ, ಅವನಿಗೆ ದಾನ ಧರ್ಮಗಳನ್ನ ಮಾಡಬೇಕು ಅನ್ನೋ ಆಶಯ ಹುಟ್ಟಿಸ್ತದೆ, ಭಗವತ್ ಕರ್ಮಗಳಲ್ಲಿ ಅವನನ್ನ ತೊಡಗಿಸಿಕೊಳ್ಳುವಂತೆ ಮಾಡುತ್ತದೆ. ಒಳ್ಳೆ ಧನ ಅದು. ಕೊನೆಯಲ್ಲಿ ಹೇಳ್ತಾರೆ ಫಲಂ ಭಾಗ್ಯಾನುಸಾರಿಣಿ. ಇವೆಲ್ಲ ಆದ್ರೂ ಕೂಡ ಅವರವರಿಗೆ ದಕ್ಕುವಂತ ಫಲ ಇದೆಯಲ್ಲ, ಅದು ಭಾಗ್ಯಾನುಸಾರಿ. ಅವರ ಯೋಗ್ಯತೆಗೆ ಅನುಗುಣವಾಗಿ, ಅವರ ಭಾಗ್ಯಕ್ಕೆ ಅನುಗುಣವಾಗಿ ಫಲ ದೊರಕ್ತದೆ ಹೊರತು ಫಲ ಅನ್ನುವುದು ಹಿಂಗೇ ದೊರಕತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅದಕ್ಕೆ ಓದ್ದವರೆಲ್ಲರೂ ಕೂಡ ಒಂದೇ ರೀತಿ ಇರ್ತಾರೆ ಅಂತಲ್ಲ. ಕೆಲವರು ಸ್ವಲ್ಪ ಓದಿರ್ತಾರೆ, ಆದ್ರೆ ಬಹಳ ದೊಡ್ಡದಾಗಿರ್ತಕ್ಕಂಥ ವೈಭವದಲ್ಲಿ ಅವರು ತೇಲಾಡ್ತಾ ಇರ್ತಾರೆ. ಕೆಲವರು ಓದೇ ಇರುವುದಿಲ್ಲ, ಅಂದ್ರೆ ಅವರು ಇದ್ದಕ್ಕಿದ್ದಂತೆ ರಾತ್ರಿ ಅವರು ತುಂಬಾ ಮೇಲಕ್ಕೆ ಬಂದು ಬಿಡ್ತಾರೆ. ಹಾಗೆ ಬಂದವರು ಏನು ಗೊತ್ತಾ, ಅದಕ್ಕೆ ಅವ್ರಿಗೆ ವಾದಿರಾಜರು ಹೇಳದಂಗೆ ಅತ್ಯುನ್ನತ ಪತನ ಹೇತು ಅಂತ. ಯಾರನ್ನಾರು ಭಗವಂತ ಇದ್ದಕ್ಕಿದ್ದಂತೆ ಮೇಲಕ್ಕೆ ಏರಿಸ್ತಾ ಅಂದ್ರೆ ಸದ್ಯದಲ್ಲಿ ಕೆಳತ್ತಳ್ತಾನೆ ಅಂತ ಅರ್ಥ. ಅನಾಯಾಸವಾಗಿ ಬಂದಂತಹ ಹಣ, ಅನಾಯಾಸವಾಗಿ ಬಂದಂತ ವಿದ್ಯೆ, ಅನಾಯಾಸವಾಗಿ ಬಂದಂತಹ ಪದವಿ, ಇವ್ಯಾವುದೂ ನಮ್ಮನ್ನ ಉದ್ಧಾರ ಮಾಡುವುದಿಲ್ಲ. ಅದಕ್ಕೆ ಎಲ್ಲವೂ ಕಷ್ಟ ಪೂರಿತವಾಗಿಯೇ ಬರಬೇಕು ಅಂತ. ಒಬ್ಬ ವಿದ್ಯಾರ್ಥಿಯಾದವನಿಗೆ ಇರಬೇಕಾದ ಗುಣ ಏನು? ಪ್ರತಿಯೊಬ್ಬರಿಗೂ ಅಷ್ಟೇ. ಒಬ್ಬ ಒಳ್ಳೆ ವಿದ್ಯೆಯನ್ನು ಕಲಿಯಬೇಕು ಅನ್ನುವನಿಗೆ ಇರಬೇಕಾದ ಗುಣ ಏನು ಅಂತ ಪುರಾಣ ಹೇಳ್ತವೆ. ಕಾಕಸ್ನಾನಂ, ಪಕಧ್ಯಾನಂ, ಶ್ವಾನ ನಿದ್ರಾ ತಥೈವಚ, ಅಲ್ಪಾಹಾರಿ, ಗೃಹತ್ಯಾಗಿ ಇತ್ಯೈವ ವಿದ್ಯಾರ್ಥಿ ಪಂಚಲಕ್ಷಣಂ ಅಂತಾರೆ. ಇವೆಲ್ಲವನ್ನ ಬಾಲ್ಯದಲ್ಲಿ ನಮಗೆ ಹೇಳ್ಕೊಡ್ತಿದ್ರು. ಇದು ಈ ಟೆಕ್ಸ್ಟ್ ಬುಕ್ ಅಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಕಾಕಸ್ನಾನಂ, ಕಾಗೆಯಂತೆ ಸ್ನಾನ ಮಾಡು ಅಂತ. ಕಾಗೆಯಂತೆ ಸ್ನಾನ ಮಾಡು ಅಂದ್ರೆ ಏನು ಗೊತ್ತಾ? ಯಾವ ಕಾಗೆಯೂ ಕೂಡ ಶವರ್ ಕೆಳಗಡೆ ನಿಂತು ಗಂಟಾನುಗಟ್ಲೆ ಸ್ನಾನ ಮಾಡುವುದಿಲ್ಲ, ನೋಡಿದ್ದೀರಾ? ಆ ತಲೆ ಹಿಂಗಿಟ್ಟುಬಿಟ್ಟು ಹಿಂಗ್ ಅಂದ್ಬಿಟ್ರೆ ಆಯ್ತು, ಸ್ನಾನ ಆಯ್ತು ಅಂತ. ಅಂದ್ರೆ ಅಷ್ಟು ಬೇಗ ಸ್ನಾನ ಮುಗಿಸ್ಬೇಕಂತೆ ಒಬ್ಬ ವಿದ್ಯಾರ್ಥಿ ಆದವ. ಯಾವುದಕ್ಕೂ ಸಮಯ ವ್ಯರ್ಥ ಮಾಡಬಾರದು ಅನ್ನೋದಕ್ಕೆ. ಕಾಗೆ ಎಷ್ಟು ಬೇಗ ಸ್ನಾನ ಮುಗಿಸ್ತದೋ ಅಷ್ಟು ಬೇಗ ಸ್ನಾನ ಮಾಡಬೇಕು. ಬಕಧ್ಯಾನಂ, ಒಂದು ಬಕಪಕ್ಷಿ ಧ್ಯಾನ ಮಾಡ್ತದೆ, ನೋಡಿದ್ರ? ಒಂದು ಕಾಲನ್ನ ಎತ್ತಿಟ್ಕೊಂಡು ಒಂದೇ ಕಾಲ ಮೇಲೆ ನಿಂತಿರುತ್ತೆ, ಕಣ್ಣು ಮುಚ್ಚಿರ್ತದೆ. ಹೆಂಗ್ ಮುಚ್ಚಿರುತ್ತದು? ಅದು ನಿಜವಾದ ಬಕಪಕ್ಷಿಯೋ ಅದು ಸ್ಟ್ಯಾಚ್ಯೂವೋ ಅದು ವಿಗ್ರಹವೋ ಅಂತ ಗೊತ್ತೇ ಆಗುವುದಿಲ್ಲ, ಹಾಗಿರ್ತದೆ. ಅದ್ರ ಹತ್ರವೇ ಓಡಾಡ್ತಿರ್ತದೆ ಮೀನುಗಳೆಲ್ಲ. ಇದು ನಿಜವಾದ ಬಕಪಕ್ಷಿ ಅಲ್ಲ, ಇದು ಬಕಪಕ್ಷಿಯ ವಿಗ್ರಹ ಅಂತ ತಿಳಿದು ಹತ್ರಕ್ಕೆ ಬಂದಾಗ ಪಟ್ ಅಂತ ಹಿಡಿಯುತ್ತದೆ. ಅಷ್ಟು ಹಾಗೆ ವಿದ್ಯೆಯನ್ನ ಒಲಿಸಿಕೊಳ್ಳಬೇಕಾದ್ರೆ ಬಕಧ್ಯಾನಂ, ಬಕಪಕ್ಷಿಯಂತೆ ಧ್ಯಾನ ಮಾಡು. ಶ್ವಾನ ನಿದ್ರಾ, ನಾಯಿಯಂತೆ ನಿದ್ದೆ ಮಾಡಬೇಕಂತೆ. ಯಾವ್ದಾದ್ರೂ ನಾಯಿ ಮೈ ಮರೆತು ಮಲಗಿದ್ ನೋಡಿದ್ದೀರಾ? ಯಾವ ನಾಯಿಯೂ ಮೈ ಮರೆತು ಮಲಗುವುದಿಲ್ಲ. ಅದಕ್ಕೆ ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ, ಕತ್ತಲಲು ಏನೇನೋ ಕಂಡು ಬೆದರಿದ ನಾಯಿ, ಎತ್ತಲೋ ಸಕನೋರ್ವ ನಿಹನೆಂದು ಭ್ರಮಿಸಿ ಕತ್ತೆತ್ತಿ ಓ ಎಂದು ಕಿರಿಚಿ ಮೋಳಾಡುವುದು ಭಕ್ತಿಮಂತೆಯ ನಮದು ಮಂಕುತಿಮ್ಮ. ಅಲ್ಲಿ ನೋಡ್ರಿ, ಮಲಗಿರ್ತದೆ ನಾಯಿ, ಏನೋ ಎಲೆ ಅಲ್ಲಾಡಿಬಿಟ್ರು ಅಂದ್ರೆ ಸಾಕಂತೆ ಓ ಅಂತ ಕಿರಿಚಲಿಕ್ಕೆ ಪ್ರಾರಂಭ ಮಾಡಿಬಿಡ್ತದೆ. ಏನೋ ಆಗಿಬಿಡ್ತು ನನಗೆ ಅಂತ ಭಯ. ಅದಕ್ಕೆ ಕತ್ತಲಳು ಏನೇನು ಕಂಡು ಬೆದರಿದ ನಾಯಿ, ಯಾರನ್ನು ಕರೆಯೋದು? ಎತ್ತಲೋ ಸಕನೋರ್ವ ನಿಹನೆಂದು ಭ್ರಮಿಸಿ, ನನಗೇನೋ ಆಪತ್ತು ಬರ್ತಿದೆ, ಎಲ್ಲೋ ಇರುವಂತ ನನ್ನ ಇನ್ನೊಬ್ಬ ಸಕ ನನ್ನನ್ನು ಕಾಪಾಡ್ತಾನೆ ಅಂತ ಕತ್ತೆತ್ತಿ ಓ ಎಂದು ಮೋಳಿಡುತ್ತಾ ಕಿರುಚಾಡುವುದು ಭಕ್ತಿಮಂತೆಯ ನಮದು ಮಂಕುತಿಮ್ಮ. ನಮ್ ಕಥೆಯೂ ಹಂಗೆ ಅಂತಾರೆ. ನಾವು ಆ ನಾಯಿಗಿಂತ ಯಾವ್ದ್ರಲ್ಲಿ ದೊಡ್ಡವರಾಗಿದ್ದೇವೆ ಹೇಳ್ರಿ? ನಮಗೂ ಕಷ್ಟ ಬಂದಾಗ ಎಲ್ಲೋ ಇರುವಂತ ದೇವರು ಕಾಪಾಡ್ತಾನೆ. ಒಳಗೆ ದೇವರಿದ್ದಾನೆ ಅನ್ನುವ ಜ್ಞಾಪಕವೇ ಬರುವುದಿಲ್ವೇ? ಎಲ್ಲೋ ಇರುವ ದೇವರು ನಮ್ಮನ್ನ ಕಾಪಾಡ್ತಾನೆ ಅಂತ ಕಿರ್ಚಾಡ್ತೇವೆ, ಚೀರಾಡ್ತೇವೆ, ಹೋರಾಡ್ತೇವೆ, ಹಾರಾಡ್ತೇವೆ. ಒಳಗಿರುವ ದೇವರನ್ನ ಮರ್ತೇ ಬಿಡುತ್ತಾರೆ ಅಂತ. ಅದಕ್ಕೋಸ್ಕರವಾಗಿ ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ, ಇದು ತಾತ್ಪರ್ಯ. ಒಟ್ಟು ಅಷ್ಟೇ ನಮ್ಮ ಭಕ್ತಿ ಅಂತ. ಇಲ್ಲಿ ಶ್ವಾನ ನಿದ್ರಾ ಅಂತಾರೆ. ನಾಯಿ ಹೇಗೆ ಏನೇ ಒಂದು ಆಪತ್ತಿನ ಮುನ್ಸೂಚನೆ ಬಂದ್ರು ಪಟ್ಟಂತೆ ಎದ್ದು ಬಿಡ್ತದೋ ಹಾಗೆ ನಿದ್ದೆ ಮಾಡಬೇಕು. ಮೈ ಮರೆತು ನಿದ್ದೆ ಮಾಡಿದ್ರೆ ವಿದ್ಯೆ ಒಲಿಯುವುದಿಲ್ಲ. ಅವನಿಗೆ ಹಂಗೆ ಮಧ್ಯದಲ್ಲಿ ಎಚ್ಚರ ಆಗ್ಬೇಕು, ನಿದ್ರೆ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಅದು ವಿದ್ಯೆ ಎನ್ನುವುದು ಹಪಾಪಿತನ ಹತ್ತಿದ್ರೆ ನೋಡಿ, ನಾಳೆ ಬೆಳಗ್ಗೆ ಎಕ್ಸಾಮ್ ಇದೆ, ಇವತ್ತು ಸರಿಯಾಗಿ ಮಲಗುವುದಿಲ್ಲ. ನಿಜವಾದ ವಿದ್ಯಾರ್ಥಿ ಆದ್ರೆ ಅವನು ಹೇಳ್ತಾನೆ, ಮಧ್ಯದಲ್ಲಿ ಏನೋ ತೆಗಿತಾನೆ, ನೋಡ್ತಾನೆ, ತಿರುಗಿ ಮಲಗ್ತಾನೆ, ತಲೆಯಲ್ಲದೇ ಓಡ್ತಿರ್ತದೆ. ಅವನಿಗೆ ಆಹಾರ ಬೇಡ, ವಿದ್ಯಾತುರಾಣಂನ ಸುಖಂನ ನಿದ್ರಾ, ಹಂಗಿರಬೇಕು ಅಂತ ಆಯ್ತಾ. ಆಮೇಲೆ ಅಲ್ಪಾಹಾರಿ, ಹೊಟ್ಟೆ ತುಂಬ ತಿಂದವನಿಗೆ ನಿದ್ದೆ ಬಂದು ಬಿಡ್ತದೆ, ವಿದ್ಯೆ ಬರುವುದಿಲ್ಲ. ಯಾರು ಹೊಟ್ಟೆ ತುಂಬ ತಿಂತಾರಲ್ಲ, ಹೊಟ್ಟೆ ತುಂಬ ತಿಂದವರಿಗೆ ನಿದ್ದೆ ಬರ್ತದೆ, ವಿದ್ಯೆ ಬರುವುದಿಲ್ಲ. ವಿದ್ಯೆ ಬರಬೇಕು ಅನ್ನುವುದು ಯಾರಿಗಾದ್ರೂ ಕೂಡ ವಿದ್ಯೆ ಬೇಕು ಅನ್ನುವಂತಹ ಒಂದು ಹಪಹಪಿತನ ಇದ್ರೆ, ನಾನು ವಿದ್ಯಾವಂತನಾಗಬೇಕು ಅಂದ್ರೆ ಅಲ್ಪಾಹಾರಿ.
ಅವನು ಸ್ವಲ್ಪ ಕಮ್ಮಿ ತಿನ್ನುವುದನ್ನ ಅಭ್ಯಾಸ ಮಾಡಬೇಕಂತೆ. ಕಮ್ಮಿ ತಿಂದವನಿಗೆ ವಿದ್ಯೆ ಹತ್ತದೆ, ಇಲ್ಲ ಚುರುಕಾಗುವುದಿಲ್ಲ. ಹೊಟ್ಟೆ ಹಸಿವು ಇಂಗುವುದಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ನಬೇಕೇ ಹೊರತು ತಿಂದ ತಕ್ಷಣ ಕಣ್ಣು ತೂಕಾಡಿಸುವಷ್ಟು ಮಾಡಬಾರದು. ಅದಕ್ಕೆ ಅಲ್ಪಾಹಾರಿ, ಗೃಹತ್ಯಾಗಿ, ಮನೆಗೆ ಹೆಚ್ಚು ಅಟ್ಯಾಚ್ಮೆಂಟ್ ಹೊಂದಿರುವವ ವಿದ್ಯೆ ಕಲೀಲಿಕ್ಕೆ ಆಗುವುದಿಲ್ಲ. ಈಗ ನೋಡ್ರಿ, ನೀವೆಲ್ಲ ಮನೆಯಲ್ಲಿ ಜಾಸ್ತಿ ಅಟ್ಯಾಚ್ಮೆಂಟ್ ಇದ್ದಿದ್ರೆ ನೀವ್ಯಾರು ಇಲ್ಲಿ ಬರ್ತಿರ್ಲಿಲ್ಲ. ಅದಕ್ಕೆ ಹಿತಾತ್ಮಪಾತಂ ಗೃಹಮಂದ ಕೂಪಂ ವನಂಗತೋಯ ಧರಿಮಾಶ್ರಯತ ಪ್ರಹ್ಲಾದರಾಜರು ಹೇಳಿದ್ರು. ನೀನು ವಿದ್ಯೆಗೆ ಬೇಕಾ, ಇಲ್ಲಿ ಗ್ರಹ ಬಿಟ್ಟು ಮನೆ ಬಿಟ್ಟು ಹೊರಗೆ ಹೋಗು. ಮನೆ ಬಿಟ್ಟು ಹೊರಗೆ ಹೋಗು ಅಂದ್ರೆ ಒಂದ್ ಸ್ವರಾಲ್ ಹೊರಗೆ ಹೋಗ್ಬಿಡು ಅಂತ ಅರ್ಥ ಅಲ್ಲ. ವನಂ ಅಂದ್ರೆ ಸಜ್ಜನ ಸಂಘ ಅಂತ ಸತ್ಯಧರ್ಮ ತೀರ್ಥರು ಅರ್ಥ ಬರೆದಿದ್ದಾರೆ. ಸಜ್ಜನರ ಸಂಘ ಇರುವ ಕಡೆಗೆ ಹೋದರೆ ನಿಮಗೆ ಜ್ಞಾನ ಬರುವುದು. ಇವತ್ತೇನ್ ಬಿಡಿ ಆಚಾರ್ಯ, ವಾಟ್ಸಪ್ ಅಲ್ಲಿ ಬರ್ತದೆ, ಯೂಟ್ಯೂಬ್ ಅಲ್ಲಿ ಬರುತ್ತೆ, ಏನ್ ಬೇಕಾದ್ರೂ ಬರ್ತದೆ. ಮನೆಯಲ್ಲೇ ಕೂತು ಎಲ್ಲ ಕಡಿತೇನೆ, ನೀವು ಮಾಡಿ ನೋಡಿ ಗೊತ್ತಾಗ್ತದೆ. ನೀವು ಇಲ್ಲಿ ಬಂದು ಉಪನ್ಯಾಸ ನೇರವಾಗಿ ಕೇಳಿದಾಗ ನಿಮಗೆ ಬರುವ ಜ್ಞಾನಕ್ಕೂ, ನೀವು ಮನೆಯಲ್ಲಿ ಕೂತು ಉಪನ್ಯಾಸವನ್ನ ಕೇಳುವಾಗ ಬರುವ ಜ್ಞಾನಕ್ಕೂ ಏನು ವ್ಯತ್ಯಾಸ ಇದೆ ಅದು ಅನುಭವಿಸಿದವ್ರಿಗೆ ಗೊತ್ತಿರ್ತದೆ. ಅದು ಮುಖತಃ ಬಂದ್ರೆ ಅದರ ಪ್ರಭಾವ ಬೇರೆ, ಕೇಳೋದ್ರಿಂದ ಬರುತ್ತೆ ಜ್ಞಾನ, ಬರಲ್ಲ ಅಂತಲ್ಲ. ಅದು ನಮಗೆ ಹೆಂಗೆ ರಿವಿಷನ್ ಅಂತ ಮಾಡ್ತಿದ್ವಲ್ಲ ನಾವು ಹಿಂದೆ, ಪಾಠ ಮಾಡಿದ ಮೇಲೆ ಎಕ್ಸಾಮ್ಗೆ ಹೋಗ್ಲಿಕ್ಕಿಂತ ಮುಂಚೆ ರಿವಿಷನ್, ಆ ರಿವಿಷನ್ಗೆ ಅದು ಅನುಕೂಲವಾಗುತ್ತೆ. ಮತ್ತೆ ಆವರ್ತನೆ ಮಾಡುವುದು ವಿಚಾರವನ್ನ ಗಟ್ಟಿ ಮಾಡುತ್ತದೆ. ಮೊಟ್ಟ ಮೊದಲು ಕೇಳುವಾಗ ಆದಷ್ಟು ಗುರುಮುಖದಿಂದ ಕೇಳ್ರಿ ಅಂತ. ಆಗಲೇ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಆದಷ್ಟು ಅಂತ ಗೃಹತ್ಯಾಗಿ, ಗೃಹದಲ್ಲಿ ಜಾಸ್ತಿ ಅವಲಂಬಿತರಾಗಬೇಡಿ. ಅದು ಗೃಹದಲ್ಲಿ ಅವಲಂಬಿತನಾಗಿದ್ರೆ ಅವನು ವಿದ್ಯಾ ಕಲೀಲಿಕ್ಕಾಗಲ್ಲ. ಅಲ್ಲಿಗೆ ಕಾಕಸ್ನಾನಂ, ಪಕಧ್ಯಾನಂ, ಶ್ವಾನ ನಿದ್ರಾ ತಥೈವಚ ಅಲ್ಪಾಹಾರಿ ಗೃಹತ್ಯಾಗಿ ಇತ್ಯೇವ ವಿದ್ಯಾರ್ಥಿ ಪಂಚಲಕ್ಷಣಂ ಅಂತಾರೆ. ನಮ್ಮಲ್ಲಿ ಸುಮಾರು ಜನಕ್ಕೆ ಒಂದು ತಪ್ಪು ಕಲ್ಪನೆ ಇದೆ. ವೇದವನ್ನ ಚೆನ್ನಾಗಿ ಅಭ್ಯಾಸ ಮಾಡಿದವರು ಅವರಷ್ಟೇ ಶ್ರೋತ್ರಿಯರಾಗ್ತಾರೆ, ಬೇರೆಯವರು ಶ್ರೋತ್ರಿಯರಾಗುವುದಿಲ್ಲ ಅಂತೆ. ಶ್ರೋತ್ರಿಯತ್ವ ಅನ್ನುವುದು ವೇದಾಧ್ಯಯನದಿಂದ ಬರುತ್ತೆ ಅನ್ನುವುದು ನಿಜವೇ ಆದ್ರೂ ಕೂಡ ಅವ ಶ್ರೋತ್ರಿಯ ಅನ್ನಿಸಿಕೊಳ್ಳಬೇಕಾದ್ರೆ ಚತುರ್ಮುಖ ಬ್ರಹ್ಮದೇವರದ್ದು ಒಂದು ಮಾತಿದೆ. ಬ್ರಹ್ಮದೇವರು ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಮಾತನ್ನ ನಾರದರಿಗೆ ಉಪದೇಶ ಮಾಡ್ತಾರೆ. ದೇವೈ ವಿದಂತಿ ಅತಿತರಂತಿ ಚ ದೇವಮಾಯಾಂ ಸ್ತ್ರೀ ಶೂದ್ರ ಹೂಣ ಶಬರ ಅಪಿ ಪಾಪ ಜೀವಾಹ ಯದ್ಯತ್. ಅದಕ್ಕೆ ಅವ್ರು ಹೇಳುವಾಗ ಯದ್ವತ್ ಅದ್ಭುತಂ ಕರ್ಮ ಕ್ರಮ ಪಾರಾಯಣ ಶೀಲ ಶಿಕ್ಷಾ ತಿರ್ಯಜ್ಞೋನಿಹಿ ಜನ್ಮ ಅಪಿ ಕಿಮು ಶ್ರುತಧಾರಣಾಯೇ ಅಂತ ಬ್ರಹ್ಮದೇವರ ಮಾತು. ಕೇವಲ ವೇದಾಧ್ಯಯನ ಮಾಡಿದವರಿಗೆ ಮೋಕ್ಷ ಆಗುವುದಿಲ್ಲ, ಬ್ರಹ್ಮದೇವರದ ಮಾತು. ಸುಧಾ ಓದ್ದವ್ರಿಗೆಲ್ಲ ಮೋಕ್ಷ ಆಗುವುದಿಲ್ಲ, ಮೋಕ್ಷಕ್ಕೆ ದಾರಿ ಆಗತ್ತಷ್ಟೇ ಅದು. ಈಗ ಇಲ್ಲಿಂದ ಇಲ್ಲಿಗೆ ಹೋಗ್ಲಿಕ್ಕೆ ನಿಮಗೆ, ಇಲ್ಲಿಂದ ಇಲ್ಲಿಗೆ ಹೋದ್ರೆ ನಿಮಗೆ ಮೈಸೂರು ಸಿಗ್ತದೆ. ದಾರಿ ತಿಳ್ಕೊಂಡ ತಕ್ಷಣಕ್ಕೆ ನಮಗೆ ಮೈಸೂರು ಸಿಕ್ಬಿಡಲ್ಲ, ನಡ್ಕೊಂಡು ಹೋಗ್ಬೇಕೋ ಬೇಡವೋ. ಈಗ ಅದಕ್ಕೆ ಹೇಳಿದ್ದು ಕರ್ಮಣ ಜ್ಞಾನ ಮಾತನೋತಿ ಅಂತ. ಜ್ಞಾನವಾದ ಮೇಲೆ ಅದು ಕರ್ಮಕ್ಕೆ ಬದಲಾಗಲಿಲ್ಲ ಅಂದ್ರೆ ಅದು ಫಲ ಕೊಡುವುದಿಲ್ಲ. ಆಚಾರ್ಯ ಹೊಟ್ಟೆ ಹಸ್ತಿದ್ಯಾ, ಕೂತ್ಕೊಳ್ಳಿ ಇಲ್ಲಿ ನೋಡಿ, ಆ ಪಾತ್ರೆಯಲ್ಲಿ ಅನ್ನ ಇದೆ, ಆ ಪಾತ್ರೆಯಲ್ಲಿ ಸಾರಿದೆ, ಇಲ್ಲಿ ಎಲೆ ಇಟ್ಟಿದ್ದಾರೆ, ಇಲ್ಲಿ ನೀರಿದೆ ಅಂತ ಯಾರೋ ಹೇಳಿದ್ರು. ಜ್ಞಾನ ಆಯ್ತೋ ಇಲ್ವೋ? ಯಾವ ಪಾತ್ರೆಯಲ್ಲಿ ಅನ್ನ ಇದೆ, ಯಾವ ಪಾತ್ರೆಯಲ್ಲಿ ಸಾರಿದೆ, ಎಲ್ಲಿ ಎಲೆ ಇದೆ, ಎಲ್ಲಿ ನೀರಿದೆ ಗೊತ್ತಾಯ್ತು. ಅದು ಹೊಟ್ಟೆ ತುಂಬಿಸುವುದಿಲ್ಲ. ಹೊಟ್ಟೆ ತುಂಬಿಸುವುದು ಯಾವುದು? ಎಲೆ ತಂದು ಹಾಕೋಬೇಕು, ಅದೊಂದು ಕರ್ಮ. ಅನ್ನ ಬಡಿಸ್ಬೇಕು ಕರ್ಮ, ಸಾರು ಹಾಕೋಬೇಕು, ಅದನ್ನು ಕಲಿಸ್ಕೊಂಡು ಊಟ ಮಾಡಿದ ಮೇಲೆ ಹೊಟ್ಟೆ ತುಂಬುತ್ತದೆ. ಜ್ಞಾನವಿಲ್ಲದೆ ಕರ್ಮ ಇಲ್ಲ. ಈಗ ನಮಗೆ ಎಲ್ಲಿ ಅನ್ನ ಇದೆ ಸಾರಿದೆ ಅಂತ ಗೊತ್ತಾಗಲಿಲ್ಲ ಅಂದ್ರೆ ಹೊಟ್ಟೆ ತುಂಬುವುದಿಲ್ಲ. ಹೇಗೋ ಜ್ಞಾನವಾದ ತಕ್ಷಣಕ್ಕೆ ನಮಗೆ ಹೊಟ್ಟೆ ತುಂಬುವುದಿಲ್ಲ, ಅದಕ್ಕೆ ಕರ್ಮದ ಅವಶ್ಯಕತೆ ಇದೆ. ಅದಕ್ಕೆ ಜ್ಞಾನದಿಂದ ಕರ್ಮ, ಕರ್ಮದಿಂದ ಜ್ಞಾನ ಅಂತ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಅದಕ್ಕೆ ಹೇಳಿದ್ದು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಬರೀ ವೇದ ಓದುವುದರಿಂದ ಅದರ ಅನುಷ್ಠಾನ ಅನ್ನುವುದು ಬರಲಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ಬರೀ ಸುಧಾ ಗ್ರಂಥವನ್ನ ಅಧ್ಯಯನ ಮಾಡಿದರಕ್ಕೆ ವೇದ ಓದಲು ಬರಿದೆ ವಾದ ಮಾಡಲು. 104 ಬಾರಿ ಸುಧಾ ಮಂಗಳ ಮಾಡಿದವರು ಕಲ್ಲೂರು ಸುಬ್ಬಣ್ಣಾಚಾರ್ಯರು. ಅವರಿಗೆ ವಿಜಯದಾಸರ ಅನುಗ್ರಹವಾಗುವವರೆಗೂ ಕೂಡ ಅವರಿಗೆ ಒಳಗಿದ್ದ ಅಪರೋಕ್ಷ ಪ್ರಕಟವೇ ಆಗಲಿಲ್ಲ ಅಲ್ವಾ? ನಮ್ಮ ಜಗನ್ನಾಥದಾಸರ ಕಮ್ಮಿ ಇತ್ತೇನು? ಏನ್ ಕಮ್ಮಿ ಇತ್ತು ಅವರಿಗೆ? ಆ ಕಾಲದಲ್ಲಿ ದಿಗ್ಧಂತ ಪಂಡಿತರಾಗಿದ್ದವರು. ಅವ್ರ ಎದುರುಗಡೆ ನಿಂತು ವಾದ ಮಾಡಲ್ಲ, ಮಾತಾಡಬೇಕಾದ್ರೆ ವಿದ್ವಾಂಸರು ಹೆದರ್ತಿದ್ರು, ಶ್ರೀನಿವಾಸಾಚಾರ್ಯರು ಅಂತ. ಅಂಥ ಅದ್ಭುತವಾದ ಪಾಂಡಿತ್ಯ. ವಿಜಯರಾಯರ ಅನುಗ್ರಹ, ಗೋಪಾಲದಾಸರ ಅನುಗ್ರಹ ಆಗುವವರೆಗೂ. ಅದಕ್ಕೆ ಗೋಪಾಲದಾಸರು ಅವರಿಗೆ ಬಕ್ರಿ ಮಾಡಿಕೊಡುವಾಗ ಏನ್ ಹೇಳ್ತಾರೆ? ಎನ್ನ ಭಿನ್ನಪ ಕೇಳೋ ಧನ್ವಂತರಿ ದಯ ಮಾಡೋ ಸಣ್ಣವನು ಇವ ಕೇವಲ. ಸಣ್ಣವ ಏನಾಗಿರ್ಲಿಲ್ಲ ಅವರು, ಸಣ್ಣವ ಅಂದ್ರೆ ದಡ್ಡ ಅಂತ ಅರ್ಥ. ಸ್ವಾಮಿ ಅವನಿಗೆ ವಿದ್ಯೆಯನ್ನ ಹೇಗೆ ಕರ್ಮಕ್ಕೆ ತಂದು ಕೊಡಬೇಕು ಅಂತ ಗೊತ್ತಿಲ್ಲ, ಸಣ್ಣವ ದಡ್ಡ. ಆದ್ರಿಂದ ಸಣ್ಣವನು ಇವ ಕೇವಲ, ಅದಕ್ಕೆ ಅವನನ್ನು ಕಾಪಾಡು ಅಂತ ಅವ್ರು ಕೇಳ್ತಾರಲ್ಲ. ಹಾಗೆ ಬರೀ ವಿದ್ಯೆ ಅನ್ನುವುದು ನಮಗೆ ಉದ್ಧಾರ ಮಾಡುವುದಿಲ್ಲ ಅನ್ನೋದ ಕೇಳ್ತಾರೆ. ಇದಕ್ಕೆ ಇವೆಲ್ಲ ನಾನು ಸ್ವಲ್ಪ ನಮ್ಮ ಪರಮಗುರುಗಳಿಗೆ ಪರಮಾಪ್ತರಾಗಿದ್ರು ಅಂತ DVG ಅವರದು ಒಂದೊಂದು ಮಾತನ್ನು ಹೇಳ್ತೇನೆ. ಅವರು ನೋಡಿ ಇದೇ ಮಾತು, ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದು ಮಣೆ, ಚಿತ್ತದೊಳು ಬೆಳೆತರಿವು ತರುತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರತನದಿಂದಲ್ಲ ಮಂಕುತಿಮ್ಮ.
ಪುಸ್ತಕದಲ್ಲಿ ದೊರೆತ ಅರಿವು ಮಸ್ತಕದಲ್ಲಿ ತಳೆದು ಮಣೆ. ಬರೀ ಪುಸ್ತಕದಲ್ಲಿ ಓದ್ಬಿಟ್ರೆ ಜ್ಞಾನ ಆಗುವುದಿಲ್ಲ, ಅದು ಮಸ್ತಕಕ್ಕೆ ಬರಬೇಕು. ಅಲ್ಲಿ ಅದು ಮಣೆ ಹಾಕಿ ಕೂಡಬೇಕು. ಅಲ್ಲಿ ಅದರ ಚಿಂತನ ಮಂಥನಗಳ ನಡೆದು ಚಿತ್ತದೊಳು ಬೆರೆತರಿವು, ಅದು ಚಿತ್ತ. ಚಿತ್ತಂತೂ ದೀರ್ಘ ಸ್ಮರಣಂ ಅಂತ ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನ ಗೀತಾ ವಿವೃತ್ತಿಯಲ್ಲಿ. ಅದರ ಬಗ್ಗೆ ಚೆನ್ನಾಗಿ ದೀರ್ಘ ಸ್ಮರಣೆ ಮಾಡಿ 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 ತರು ತಳೆದ ಪುಷ್ಪ, ಹೃದಯದಲ್ಲಿ ಅದು ಪುಷ್ಪವಾಗಿ ಮೂಡಬೇಕು. ಹೃದಯ ಪುಷ್ಪವಾಗಬೇಕದು. ಹೃದಯ ಪುಷ್ಪವಾಗಿ ಹೃದಯದಲ್ಲಿ ನಮ್ಮ ಬಿಂಬಮೂರ್ತಿಯಾದ ಲಕ್ಷ್ಮೀ ನರಸಿಂಹದೇವರಿದ್ದಾರೆ. ಅವರಿಗದು ಅರ್ಪಿಸಲ್ಪಡಬೇಕು. ವಸ್ತು ಸಾಕ್ಷಾತ್ಕಾರ, ಅದನ್ನ ವಸ್ತು ಅಂತಾರೆ. ವಸ್ತು ವಾಸ್ತವ ಮಾತ್ರ ವಸ್ತು ವಿಷಧಂ. ವಸ್ತು ಅಂದ್ರೆ ಭಗವಂತ ಅಂತರ್ಥ ಅಲ್ಲ. ಆ ಒಳಗಿರುವಂತ ಬಿಂಬಮೂರ್ತಿಯಾದ ಭಗವಂತನಿಗೆ ನಾವು ಜ್ಞಾನದಿಂದ ಅರಿವನ್ನ ಪಡೆದು ಅದು ಪುಷ್ಪದಂತೆ ಮಾಡಿ ಅದನ್ನ ಅವನಿಗೆ ಅರ್ಪಿಸಿದರೆ ಮಾತ್ರ ನಮಗೆ ಮೋಕ್ಷಕ್ಕೆ ದಾರಿಯ ಹೊರತು ಅದಕ್ಕೆ ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ, ಶಾಸ್ತ್ರತನದಿಂದಲ್ಲ ಮಂಕುತಿಮ್ಮ ಅಂತ. ಶಾಸ್ತ್ರ ಅವನು ಎಷ್ಟು ಓದಿದ್ರು ಅನುಷ್ಠಾನಕ್ಕೆ ಅವ ತರಲಿಲ್ಲ, ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲ ಅಂತ ಹಾಗಂದ್ರೆ ಓದೋದು ಬಿಟ್ಬಿಡ್ಬೇಕು ಅಂತ ಅರ್ಥ ಅಲ್ಲ. ಚೆನ್ನಾಗಿ ಅದನ್ನ ಅಭ್ಯಾಸ ಮಾಡಬೇಕು, ಆದಷ್ಟು ಅನುಷ್ಠಾನಕ್ಕೆ ತರಬೇಕು. ಅನುಷ್ಠಾನಕ್ಕೆ ತಂದ್ರೆ ಅದಕ್ಕೆ ವಿದ್ಯೆಗೆ ಬೆಲೆ ಹೊರತು ಅನುಷ್ಠಾನಕ್ಕೆ ತರದೆ ಹೋದ್ರೆ ವಿದ್ಯೆಗೆ ಬೆಲೆ ಇಲ್ಲ. 1000 ರೂಪಾಯಿ ನನ್ನ ಹತ್ರ ಇದೆ ಅಂತ ಗೊತ್ತಿದ್ರೆ ಪ್ರಯೋಜನ ಅಲ್ಲ, ಅದನ್ನ ಖರ್ಚು ಮಾಡಿದ್ರೆ ಅದರ ಬೆಲೆ ಗೊತ್ತಾಗ್ತದಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಅದಕ್ಕೆ ಇಲ್ಲಿ ಕೇವಲ ವೇದಾಧ್ಯಯನದಿಂದ ಮೋಕ್ಷವಾಗುವುದಿಲ್ಲ, ಭಗವಂತ ಅವರಿಗೆ ಒಲಿಯುವುದೂ ಇಲ್ಲ. ಅದಕ್ಕೆ ಇಲ್ಲಿ ಹೇಳಿಬಿಡ್ತಾರೆ ನೋಡ್ರಿ. ಅದಕ್ಕೆ ತೇವೈ ವಿದಂತಿ ಅತಿತರಂತಿ ಚ ದೇವ ಮಾಯಾಂ ಸ್ತ್ರೀ ಶೂದ್ರ ಹೂಣ ಶಬರ ಅಪಿ ಪಾಪ ಜೀವಾಹ. ಅದಕ್ಕೆ ಕೆಲವರಿಗೆ ಮೂಲವನ್ನ ಓದುವಂತ ಅಧಿಕಾರವನ್ನ ಕೊಟ್ಟಿದ್ದಾರೆ. ಮೂಲವನ್ನ ಓದಬೇಕು, ಆದ್ರೆ ಪ್ರತಿಯೊಬ್ಬರೂ ಅದರ ಅರ್ಥಾನುಸಂಧಾನ ಮಾಡ್ಬೇಕು. ಅಲ್ಲೇನ್ ಡಿನೈ ಮಾಡಿಲ್ಲ. ಎಲ್ಲರೂ ಎಲ್ಲ ಕೆಲಸ ಮಾಡುವುದಕ್ಕಾಗುವುದಿಲ್ಲ. ಎಲ್ಲ ಟೀಚರ್ಗಳಾಗ್ಲಿಕ್ಕಾಗತ್ತ? ಆಗುವುದಿಲ್ಲ. ಟೀಚರ್ ಆಗಿರುವವನಿರ್ತಾನೆ, ಅವನಿಗೆ ಅಧ್ಯಯನ ಮಾಡುವುದರಲ್ಲಿ ಅವನಿಗೆ ಸಿದ್ಧಿ ಬಂದಿರ್ತದೆ, ಅಧ್ಯಯನ ಮಾಡ್ತಾನೆ. ಅವ ಅಧ್ಯಯನ ಮಾಡಿದ್ದನ್ನ ಏನು ಜ್ಞಾನದ ರೂಪದಲ್ಲಿ ಕೊಡ್ತಾನೆ ಅದು ಪ್ರತಿಯೊಬ್ಬರೂ ತಿಳ್ಕೋಬೇಕು. ಅದು ಡಿನೈ ಏನು ಮಾಡಿಲ್ಲ. ಅದಕ್ಕೆ ಎಲ್ಲರೂ ತಿಳ್ಕೊಳ್ಬೇಕಂತೆ. ಸ್ತ್ರೀಯರು ಯಾವ ವರ್ಣದವರಾಗಿದ್ರು ಪರವಾಗಿಲ್ಲ, ಅವನಾಗಿದ್ರು ಪರವಾಗಿಲ್ಲ, ಅವನ ಯದ್ಯಪಿ ಪಾಪಜೀವಿಯಾಗಿದ್ರು ಪರವಾಗಿಲ್ಲ. ವಿದ್ಯೆ ವೇದದಿಂದ ಹೊರಟಿರ್ತಕ್ಕಂತಹ, ವೇದದಿಂದ ಪರಿಬ್ರಹ್ಮಿತವಾಗಿರ್ತಕ್ಕಂತಹ ವಿದ್ಯೆಯ ತಿಳುವಳಿಕೆ ಪ್ರತಿಯೊಬ್ಬರಿಗೂ ಇರಬೇಕು. ಪ್ರತಿಯೊಬ್ಬರು ಅದನ್ನ ತಿಳಿಯಲೇಬೇಕು. ತಿಳಿದರೆ, ತಾಯಿಯಾದವಳು ತಿಳಿದ್ರೆ ಮಕ್ಕಳಿಗೆ ಬರ್ತದೆ, ಇಲ್ಲಾಂದ್ರೆ ಹೆಂಗ್ ಬರುತ್ತೆ? ಮನೆಯ ತಾನೇ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ. ನಮಗೆಲ್ಲ ನಾವೆಲ್ಲ ಏನು ವೇದಶಾಸ್ತ್ರಗಳನ್ನೇನು ಹುಟ್ಟದಾಗಲೇ ಕಲಿತವರು ಅಲ್ಲಲ್ವಲ್ಲ. ನಮಗೆ ದಾಸ ಸಾಹಿತ್ಯವೇ. ತೂಗುವಾಗೆಲ್ಲ ಹಾಡ್ತಿದ್ರು, ಚಿರಂಜೀವಿ ಆಗಿರಲು ಚಿನ್ನ ನೀನು, ಆ ಹಾಡುಗಳನ್ನ, ದಾಸನ ಮಾಡಿಕೊ ಎನ್ನ, ಇಂಥ ಹಾಡುಗಳನ್ನ ಕೇಳಿ 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 ಬಾಲ್ಯದಲ್ಲಿ ಸ್ವಲ್ಪ ಅದ್ರ ಮೇಲೆ ಆಸಕ್ತಿ ಹುಟ್ಟಿತು ಅಂತ. ಯಾರದೇ ಒಬ್ಬ ವಿದ್ವಾಂಸನಾಗಬೇಕಾದ್ರೆ ವಿದ್ಯಾರ್ಥಿಯಾಗಿರುವ ದೆಸೆಯಲ್ಲಿ ತಾಯಿ ಮಾಡುವಂತಹ ಉಪದೇಶ ಅವನಲ್ಲಿ ಬಹಳವಾಗಿರ್ತಕ್ಕಂಥ ಪ್ರಭಾವ ಬೀರ್ತದೆ. ಆದ್ದರಿಂದ ನಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ ವಿದ್ಯೆ ಅನ್ನುವುದಿದೆಯಲ್ಲ, ಬಹಳ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಅದರ ಮಹತ್ವವನ್ನು ಅವಳು ತಿಳಿದಿರಬೇಕು ಅಂತ. ಸುಮ್ಮನೆ ಇದು ಗೊತ್ತಿಲ್ಲದೆ ಇದ್ರೆ ಅದಕ್ಕೆ ಸ್ತ್ರೀಯರು ವಿದ್ಯೆ ಕಲಿಬಾರ್ದಾಗಿತ್ತಂತೆ ಆಚಾರ್ಯನ. ಸ್ತ್ರೀ ಸ್ವಾತಂತ್ರ್ಯ ಭಾರತಿ ಅಂತ ಹೇಳಿಬಿಟ್ರು. ಅದು ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಸುಮ್ಮನೆ ಹೇಳ್ಕೊಂಡು ಹೋಗಿಬಿಡೋದು ಅಂತ. ಯಜುರ್ವೇದದಲ್ಲಿ ಒಂದು ಮಂತ್ರ ಇದೆ, ಆಶೀರ್ವಾದ ಮಾಡುವಂತ ಮಂತ್ರ. ಅದಕ್ಕೆ ಯಾರಿಗೆ ಊಟ ಹಾಕಿದ್ರು ಕೂಡ, ಯಾರ ಮನೆಯಲ್ಲಿ ಊಟ ಮಾಡಿದ್ರು ಈ ಮಂತ್ರವನ್ನ ಹೇಳಿ ಆಶೀರ್ವಾದ ಮಾಡಿ ಅಂತ ಹೇಳಿದ್ದಾರೆ. ಏನದು ಮಂತ್ರ? ಆ ಮಂತ್ರ ಹೇಳ್ತದೆ, ಆ ಬ್ರಾಹ್ಮಣೋ ಬ್ರಹ್ಮ ವರ್ಚಸಿ ಜಾಯತಂ, ಆಸ್ಮಿನ್ ರಾಷ್ಟ್ರೇ ರಾಜನ್ಯ ಇಶವ್ಯ ಶೂರೋ ಮಹಾರಥೋ ಜಾಯತಂ, ದೋಗ್ರದೇನು ರೂಢಾನಡ್ವಾನಾಶ ಸಪ್ತಿ ಪುರಂಧಿರ್ಯೋಷಾ ಜಿಷ್ಟೋರಥೇಷ್ಟಾ ಸಭಾವಾಯುವಾಸ್ಯ ಜಮಾನಸ್ಯ ವೀರೋ ಜಾಯತಂ, ನಿಕಾಮೇನ ಪರ್ಜನ್ಯೋ ವರ್ಷತು ಬಲಿಂ ನ್ಯೋನವೋಷಧೆ ಪಚ್ಯತಾಂ ಯೋಗಕ್ಷೇಮೋ ನ ಕಲ್ಪ್ಯತಾಂ. ಪೂರ್ತಿ ಮಂತ್ರದ ಅರ್ಥ ಇನ್ನೊಮ್ಮೆ ಯಾವಾಗಾರ ಹೇಳ್ತೇನೆ. ಅಲ್ಲಿ ಪುರಂಧಿರ್ಯೋಷಾ ಜಿಷ್ಟೋರಥೇಷ್ಟಾ ಅಂತಿದೆ. ಯೋಷ ಅಂದ್ರೆ ಹೆಣ್ಣು ಮಗಳು, ಪುರಂಧಿ ಅಂದ್ರೆ ಹೆಣ್ಣು ಮಗಳು. ಹೆಣ್ಣು ಮಗಳು ಪುರಂಧಿಯಾಗಲಿ ಅಂತಿದೆ. ಪುರಂಧಿ ಅಂದ್ರೆ ಏನು ಗೊತ್ತಾ? ಪುರಂಧಯತೆ ಇತಿ ಪುರಂಧಿ, ನಗರ ರಕ್ಷಕಿ ಅಂತ ಕರೆದಿದ್ದಾರೆ ಹೆಣ್ಣು ಮಕ್ಕಳನ್ನ. ಆ ನಗರವನ್ನ ರಕ್ಷಣೆ ಮಾಡುವವರು ಯಾರು? ಸೈನಿಕರಲ್ವಾ? ಸೈನಿಕರು ನಗರ ರಕ್ಷಣೆ ಮಾಡ್ತಾರೆ, ಮತ್ತೆ ಹೆಣ್ಣು ಮಗಳನ್ನ ನಗರಕ್ಷಕಿ ಅಂತ ಕರೆದಿದ್ದಾರೆ ಅಂದ್ರೆ ಆ ಸೈನಿಕರ ಹೃದಯದಲ್ಲಿ ದೇಶಭಕ್ತಿಯ ಬೀಜವನ್ನ ಬಿತ್ತುವವಳು ಅವಳೇ. ನಿಜವಾದ ನಗರ ರಕ್ಷಕಿ ಅಂದ್ರೆ ಹೆಣ್ಣು ಮಗಳೇ. ಅವಳ ಪ್ರಾರ್ಥನೆಗೆ ಭಗವಂತ ಬೇಗ ಒಲಿದು ಬರ್ತಾನೆ. ಅದಕ್ಕೋಸ್ಕರವಾಗಿ ಒಬ್ಬ ಮಗು ಅವ ದೇಶಭಕ್ತನಾಗ್ತಾನೋ ದೇಶಭಕ್ಷಕನಾಗ್ತಾನೋ ತಾಯಿಯ ಮೇಲೆ ಅದು ಅವಲಂಬಿತವಾಗಿರ್ತದೆ. ಅದಕ್ಕೆ ಯಾರ್ಯಾರು ಭಯೋತ್ಪಾದಕರಿದ್ದಾರಲ್ಲ, ತಾಯಿಯ ಹಾಲು ಕುಡಿಯುವುದಕ್ಕಿಂತ ಮುಂಚೆ ಮಗುವನ್ನ ಪಾರ ಮಾಡಿಬಿಡ್ತಾರೆ.
ಆವಾಗ ಅದಕ್ಕೆ ಪ್ರೀತಿ ವಿಶ್ವಾಸದ ಅರಿವೇ ಇರುವುದಿಲ್ಲ. ಅವ್ರು ಯಾಕೆ ಅಷ್ಟೊಂದು ಕಠೋರಿಗಳಾಗಿ ಬಿಡ್ತಾರೆ? ಎಷ್ಟು ಜನರನ್ನ ಕೊಂದರೂ ಕೂಡ ಅವ್ರ ಮುಖದಲ್ಲಿ ಪಾಪ ಪ್ರಜ್ಞೆ ಇರುವುದಿಲ್ಲ. ಯಾಕೆಂದ್ರೆ ಅವರು ತಾಯಿ ಹಾಲನ್ನೇ ಕುಡಿಸುವುದಿಲ್ಲ, ಅವರಿಗೆ ತಾಯಿಯ ಸ್ಪರ್ಶಕ್ಕೆ ಬಿಡುವುದಿಲ್ಲ. ಮಗು ಹುಟ್ಟಿತು ಅಂದ್ರೆ ಅಪಹಾರ ಮಾಡಿಬಿಟ್ಟು ಅವರಿಗೆ ಆ ಕ್ರೂರತನದಲ್ಲೇ ಬೆಳೆಸಿಬಿಡ್ತಾರೆ. ತಾಯಿಯ ಮಡಿಲಲ್ಲಿ ಆಡಿ ಬೆಳೆಯದ ಮಗ, ತಾಯಿಯ ಕೈತುತ್ತು ತಿಂದು ಬೆಳೆಯದ ಮಗ, ತಾಯಿಯ ಲಾಲನೆ ಪಾಲನೆಯಲ್ಲಿ ಬೆಳೆಯದ ಮಗ ಇದ್ದಾನಲ್ಲ, ಅವ ಕ್ರೂರಿಯಾಗಿ ಬಿಡ್ತಾನೆ. ಅದಕ್ಕೆ ಸಹಜವಾಗಿ ಅಂತ ಎಲ್ರು ಅಂತಲ್ಲ, 99 ಭಾಗ ಹಂಗಾಗತ್ತೆ ಎನ್ನುವುದಕ್ಕೆ ಅವಳನ್ನ ಪುರಂಧಿ ಅಂತ ಕರೆದಿರೋದು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಮೊದಲು ಹೆಣ್ಣು ಮಕ್ಕಳು ವಿದ್ಯಾವಂತರಾಗಬೇಕು. ಅದೇ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ವೇದಾರ್ಥಗಳನ್ನ ತಿಳಿದು ಅನುಷ್ಠಾನ ಮಾಡುವಂತಹ ಯೋಗ್ಯತೆ ಇದೆ. ಯಾರು ವೇದಾರ್ಥಗಳನ್ನ ತಿಳಿದು ಅನುಷ್ಠಾನ ಮಾಡ್ತಾರೋ ಅವರು ಶ್ರೋತ್ರಿಯರು, ಬರೀ ಓದಿದವರು ಶ್ರೋತ್ರಿಯರಲ್ಲ. ಅದಕ್ಕೋಸ್ಕರವಾಗಿ ಇಲ್ಲಿ ಯದ್ಯತೆ ಅದ್ಭುತ ಕ್ರಮ ಪರಾಯಣ ಶೀಲ ಶಿಕ್ಷಾ ತಿರ್ಯಗ್ಜನ್ಮ ಅಪಿ ಕಿಮು ಶ್ರುತಧಾರಣಯೇ. ಯದ್ಯಪಿ ಭಗವಂತನ ಅನುಗ್ರಹ ಪ್ರಾಪ್ತಿಯಾದರೆ ಆ ತಿರ್ಯಗ್ಜನ್ಮ ಬಂದರೂ ಉದ್ಧಾರವಾಗಿ ಬಿಡ್ತಾನೆ. ಕ್ರಿಮಿಯಿಂದ ರಾಜ್ಯವಾಳಿಸಿದೆ ಅವ. ಯದ್ಯಪಿ ಕ್ರಿಮಿ ವೇದವ್ಯಾಸ ದೇವರು ಯಾರು ಅನ್ನುವುದು ಗೊತ್ತಾಗಿ ಬಿಡ್ತವನಿಗೆ. ಗೊತ್ತಾಗಿ ಬಿಟ್ಟಿದ್ರಿಂದ ಉಪಾಸನೆ ಮಾಡಿದ ಅದೇ ಜನ್ಮದಲ್ಲಿ ರಾಜ್ಯಭಾರವನ್ನು ಆಳಿಬಿಟ್ಟಾವ. ಕಾರಣ ಏನು ಅಂದ್ರೆ ಅವನಿಗಿದ್ದ ತಿಳುವಳಿಕೆ. ಅವನೇನು ಬ್ರಾಹ್ಮಣ ಜನ್ಮದವನಲ್ಲವಲ್ಲ, ಅವನ್ ಋಷಿಯೂ ಅಲ್ಲ, ಯಾರು ಅಲ್ಲ, ಒಬ್ಬ ಸಾಧಾರಣ ಕ್ರಿಮಿಯ ಜನ್ಮದಲ್ಲಿ ಹುಟ್ಟಿದವ. ವೇದವ್ಯಾಸ ದೇವರನ್ನ ತಿಳಿದ ಅವ, ವೇದ ಓದಿ ವೇದ್ಯನಾಗಿರ್ತಕ್ಕಂಥ ಭಗವಂತನ ನರಿತಾದ್ದರಿಂದ ಅದೇ ಜನ್ಮದಲ್ಲಿ ಅವ ಚಕ್ರವರ್ತಿಯಾಗಿ ಬಿಟ್ಟ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇರೋದು ಹಾಗೆ. ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಇದನ್ನ ವಿಹಿತ ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ಯಾವುದರಿಂದ ಶ್ರೋತ್ರಿಯನಾಗ್ತಾನೆ ಅಂತ ಕೇಳಿದ್ದಾರೆ ಹೊರತು ಶ್ರುತೇನ ಶ್ರೋತ್ರಿಯೋ ಭವತಿ. ಅದಕ್ಕೆ ಶ್ರೋತ್ರಿ ಅನ್ನಿಸಿಕೊಳ್ಳುವುದು ಯಾವುದರಿಂದ ಅಂತ ಪ್ರಶ್ನೆ ಅಲ್ಲ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ ನೋಡ್ರಿ. ಅದಕ್ಕೆ ಈಗ ನಮಗೆ ಹೆಂಗ್ ಗೊತ್ತಾಗತ್ತ ಆಚಾರ್ಯ ಅಂತ ಕೇಳಿದ್ರೆ, ಈಗ ನೀವಿಷ್ಟೆಲ್ಲ ಹೇಳ್ತಿದ್ದೀರ ಆಚಾರ್ಯ, ಈಗ ಅವನಿಗೆ ಒಬ್ಬ ಶ್ರೋತ್ರಿಯ ಅಂತ ಕಂಡುಹಿಡಿಬೇಕಾದ್ರೆ ಏನಾದ್ರು ಒಂದು ಬೇಕಲ್ಲ. ಈಗ ಕೃಷ್ಣ ಪರಮಾತ್ಮನ ಅರ್ಜುನ ಕೇಳಿದ, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತರ್ದಿಹಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಸೋಮವಾರ ಗೀತಾ ಜಯಂತಿ ಇದೆ, ಅದಕ್ಕೋಸ್ಕರ ಒಂದು ಶ್ಲೋಕ. ಅವನು ಕೇಳ್ತಾನೆ, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ. ಅವ ಶ್ರೋತ್ರಿಯ ಸ್ಥಿತಪ್ರಜ್ಞ ಅಂತ ನಮ್ಗೆ ಹೆಂಗ್ ಗೊತ್ತಾಗ್ತದೆ ಕೃಷ್ಣ? ಅವನು ಹೇಗೆ ಮಾತಾಡ್ತಾನೆ, ಯಾವ ಬಟ್ಟೆ ಹಾಕ್ತಾನೆ, ಅವನ ಆಚಾರ ವಿಚಾರಗಳೇನು, ಹೊರಗಿಂದ ಗೊತ್ತಾಗ್ಬೇಕಲ್ಲ, ಒಳಗಿಂದ ಗೊತ್ತಾಗುವುದಿಲ್ಲ. ಅದಕ್ಕೆ ಏನು ಅಂತ ಹೇಳು ಅಂತ ಕೇಳಿದ್ರೆ ಭಗವಂತ ಹೊರಗಿನ ಯಾವ ಲಕ್ಷಣವನ್ನು ಹೇಳಲಿಲ್ಲ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತರ್ದಿಹಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ ಅಂತ ಕೇಳಿದ್ರೆ ಭಗವಂತ ಏನ್ ಹೇಳಿದ ಗೊತ್ತಾ? ದುಃಖೇಶ್ವನುದ್ವಿಗ್ನ ಮನ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯಕ್ರೋಧಾಹ ಸ್ಥಿತರ್ದಿ ಮುನಿರುಚ್ಯತೆ ಎಂದ ಸ್ವಾಮಿ. ಮೊದಲು ಅವನು ದುಃಖದಲ್ಲಿದ್ದಾಗ ಹೇಗಿರ್ತಾನೆ ಅಂತ ನೋಡು, ಸುಖದಲ್ಲಿದ್ದಾಗ ಹೇಗಿರ್ತಾನೆ ಅಂತ ನೋಡು. ದುಃಖದಲ್ಲಿ ಅತೀ ದುಃಖಿಯಾಗಿ ಸುಖದಲ್ಲಿ ಅತೀ ಸುಖಿಯಾಗಿದ್ರೆ ಅವನು ಶ್ರೋತ್ರಿಯನಲ್ಲ, ಅವನು ಸ್ಥಿತಪ್ರಜ್ಞನಲ್ಲ. ಕಾರಣ, ನನ್ನಿಂದಲೇ ದುಃಖ ಬಂತು ಅನ್ನುವಂತಹ ಒಂದು ಭಾವ, ಈ ಸುಖಕ್ಕೆ ನಾನೇ ಕಾರಣ ಅನ್ನುವಂತ ಗರ್ವ ಎರಡೂ ಇರ್ತದಾದ್ರಿಂದ ಅವನು ಏನು ಓದಿದ್ರು ಅವನನ್ನ ಶ್ರೋತ್ರಿಯ ಅಂತ ಕರೆಯುವುದಿಲ್ಲ. ದುಃಖ ಬಂದಾಗಲೂ ಇದು ನನ್ನ ಕರ್ಮಕ್ಕನುಸಾರವಾಗಿ ಭಗವಂತ ಕೊಟ್ಟದ್ದು, ಬಂದದ್ದೆಲ್ಲ ಬರಲಿ, ಭಗವಂತನ ದಯವೊಂದಿರಲಿ ಅನ್ನುವಂತ ರೀತಿಯಲ್ಲಿ ಅವ ನಡೆದುಕೊಂಡ. ಸುಖ ಬಂದಾಗಲೂ ಕೂಡ ಇದು ನನ್ನಿಂದಲ್ಲ, ಬಾಯಲ್ಲಿ ಹೇಳ್ತೇವೆ, ಬಾಯಲ್ಲಿ ಹೇಳಕ್ಕೆ ಏನಾಗಬೇಕು, ಅಯ್ಯೋ ಆಚಾರ್ಯ ಇವೆಲ್ಲ ನಿಮ್ಮಂಥವ್ರ ಅನುಗ್ರಹದಿಂದ ಬಂದದ್ದು, ನಿಮ್ಮಂಥವ್ರು ಮಾಡಿದ್ದು, ನೀವೆಲ್ಲ ಇದ್ದ ಮೇಲೆ ನಮ್ಮಂಥವ್ರದ್ದು ಏನು ಅಂತ ಬಾಯಲ್ಲಿ ಹೇಳೋದು. ಒಂಚೂರು ಯಾರು ಬೈಲಿ, ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಆಚಾರ್ಯ ಇಷ್ಟು ಮಾಡ್ಲಿಕ್ಕೆ, ನಿಮಗೇನು ಅರ್ಥ ಆಗ್ತದೆ ಅಂತ ಒಳಗಿರುವ ಮಹಿಷಾಸುರ ಹೊರಗೆ ಬರ್ತಾನೆ. ಅದೆಲ್ಲವೂ ಹಂಗೆ, ಬಾಯಲ್ಲಿ ಹೇಳಲಿಕ್ಕೆ ಏನಂತೆ. ಅದಕ್ಕೆ ಆ ವಿನಯ ಬಾಯಲ್ಲಿ ಹೇಳುವುದಾಗಬಾರದು, ಅದು ಹೃದ್ಗತವಾಗಬೇಕು ಅನ್ನೋದೇ ಕೇಳ್ತಾ ಇರೋದು ಇಲ್ಲಿ. ಅದಕ್ಕೋಸ್ಕರ ಸುಖದಲ್ಲಿರುವಾಗಲೂ ಕೂಡ ಈ ಸುಖಕ್ಕೆ ನಾನು ಕಾರಣ ಅಲ್ಲ, ಇದು ಭಗವಂತನಿಂದ ಬಂದದ್ದು ಅಂತ ಇವೆರಡು ಅವನಲ್ಲಿ ಇನ್ಕಲ್ಕ್ಯುಲೇಟ್ ಆಗಿದೆ ಅಂದ್ರೆ ಅವ ಶ್ರೋತ್ರಿಯ ಅಂತ ಅರ್ಥ. ಅದಕ್ಕೆ ವೀತ ರಾಗ ಭಯಕ್ರೋಧಾಹ, ಅವನಿಗೆ ಭಯ ಇರುವುದಿಲ್ಲ, ಅವನಿಗೆ ಆಸೆ ಇರುವುದಿಲ್ಲ, ಅವನಿಗೆ ನಿರೀಕ್ಷೆ ಇರುವುದಿಲ್ಲ, ಅವನಿಗೆ ಕೋಪ ಇರುವುದಿಲ್ಲ. ಯಾಕೆಂದ್ರೆ ಇದು ಯಾವುದಕ್ಕೂ ನಾನು ಕಾರಣ ಅಂತ ಅವನು ಅಂದುಕೊಂಡೇ ಇಲ್ಲ. ಅದಕ್ಕೆ ಯಾವುದು ಆಗೋದಿಲ್ಲ. ಯಾರೋ ಬೈದವ ಎದುರುಗಡೆ ಇರುವವನಲ್ಲ, ಒಳಗಿದ್ದ ಭಗವಂತ ಅವನಿಂದ ನನಗೆ ಬಯಸಿದ. ಯಾಕೆ ಬಯಸಿದ? ನನ್ನಲ್ಲಿರುವಂತ ಯಾವುದೋ ಒಂದು ಕರ್ಮ ಇದೆ, ಕರ್ಮ ಸವಿಯಬೇಕಾಗಿತ್ತು, ಬಯಸಿದ. ನಿಂದಕರಿರಬೇಕು, ಹಂದಿ ಇದ್ದರೆ ಹಂಗೆ ಊರು ಶುದ್ಧವೋ ಹಂಗೆ ನಿಂದಕರಿರಬೇಕು. ನನ್ನಲ್ಲಿ ಒಂದಷ್ಟು ಕರ್ಮ ಇತ್ತು, ಆ ಕರ್ಮವನ್ನ ದೇವರು ಕಳಿಬೇಕಾಗಿತ್ತು, ಹಂಗೆ ಕಳಿಯೋದು ಹೆಂಗೆ? ಅವನಿಂದ ಬಯಸಿದ, ನನ್ನಲ್ಲಿರುವ ಕರ್ಮವನ್ನು ಅವನು ಕೊಟ್ಟ, ಅವ ಕರ್ಮಿಷ್ಠನಾದ, ನಾನು ಪುನೀತನಾದೆ. ಅದಕ್ಕೋಸ್ಕರ ದೇವರು ಬಯಸಿದ. ಅದಕ್ಕೆ ಹೆಚ್ಚು ಬೈದಷ್ಟು ಅವರು ಸಂತೋಷವಾಗ್ತದೆ. ಯಾಕೆಂದ್ರೆ ಎಷ್ಟು ಬಯಸ್ಕೊಂಡ್ರೆ ಅಷ್ಟು ನಮ್ಮಲ್ಲಿರುವ ಪಾಪಕರ್ಮಗಳು ಹೋಗ್ತವೆ ಅಂತ ನೋಡ್ರೆ ಅದು ಸಮಸ್ಯೆ ಆಗುವುದಿಲ್ಲ ಅವರಿಗೆ. ಅದಕ್ಕೆ ವೀತರಾಗ ಭಯಕ್ರೋಧ ನಾನು ಹೇಳಿದ್ದೇನೆ. ಅದಕ್ಕೆ ನಿಮ್ಗೆ ಡಾಕ್ಟ್ರು ಅಂದ್ರೆ ಯಾರು ಆಚಾರ್ಯ ಅಂದ್ರೆ ಹೆಂಗ್ ಹೇಳ್ತೀರಿ?
ಡಾಕ್ಟ್ರು ಅಂದ್ರೆ ಹೆಂಗೆ ಅಂದ್ರೆ ನಾವು ಹಿಂಗೆ ಹೇಳ್ತೀವ, ಡಾಕ್ಟ್ರು ಅಂದ್ರೆ ಆಚಾರ್ಯ ಡಾಕ್ಟ್ರು ಅಂದ್ರೆ ಸ್ಮಾರ್ಟ್ ಆಗಿರ್ಬೇಕು ಅಲ್ವಾ, ಬಿಳಿ ಕೋಟ್ ಹಾಕಿರ್ಬೇಕು, ಮೇಲೆ ಸ್ಟೆಥೋಸ್ಕೋಪ್ ಹಾಕಿರ್ಬೇಕು, ನೋಡಿದಾಗ ಮಾಡಿದಾಗೆಲ್ಲ ಎಲ್ಲರನ್ನು ಬೈತಿರ್ಬೇಕು, ಇಂಗ್ಲಿಷೇ ಮಾತಾಡ್ತಿರ್ಬೇಕು, ಬೇರೆ ಭಾಷೆಯಲ್ಲಿ ಮಾತಾಡಬಾರ್ದು, ಪ್ರಪಂಚದಲ್ಲಿ ಯಾರಿಗೂ ಅರ್ಥವಾಗದೇ ಇರುವ ಹ್ಯಾಂಡ್ ರೈಟಿಂಗ್ ಇರಬೇಕು, ಅವನನ್ನು ಡಾಕ್ಟ್ರು ಅಂತ ಕರೆಯಲ್ಲ. ಡಾಕ್ಟ್ರು ಅಂದ್ರೆ ಅವರಿಗೆ ರೋಗ ಏನು ಅಂತ ಮೊದಲು ಗೊತ್ತಿರಬೇಕು, ಆ ರೋಗಕ್ಕೆ ಮೂಲ ಏನು ಅಂತ ಗೊತ್ತಿರಬೇಕು, ಆ ರೋಗಕ್ಕೆ ಪರಿಹಾರ ಏನು ಅಂತ ಗೊತ್ತಿರಬೇಕು, ಅವನನ್ನ ಡಾಕ್ಟ್ರು ಅಂತ ಕರೆಯುವುದಲ್ವಾ. ಹಾಗೆ ಇದನ್ನ ಹೇಳಿ ಶ್ರೋತ್ರಿಯ ಅಂದ್ರೆ ಓದಿಕೊಂಡವನನ್ನ ಶ್ರೋತ್ರಿಯ ಅಂತ ಕರೀಲಿಲ್ಲ. ಎಷ್ಟು ಅದಕ್ಕೆ ಇದು ವ್ಯಾಖ್ಯಾನ ನೀವು ನೋಡಿದ್ರೆ ಅದರ ಒಳಾರ್ಥ ಅರ್ಥವಾಗ್ತದೆ. ಪ್ರಶ್ನೆ ಉತ್ತರ ಕೊಟ್ಕೊಂಡು ಹೋಗಿಬಿಟ್ರೆ ಆಯ್ತಲ್ಲ, ಯಾವುದರಿಂದ ಶ್ರೋತ್ರಿಯ ನೆನೆಸಿಕೊಳ್ಳುತ್ತಾನೆ, ಅಧ್ಯಯನದಿಂದ. ಮುಂದಿನ ಪ್ರಶ್ನೆಗೆ ಹೋಗಿಬಿಟ್ರೆ ಪ್ರಯೋಜನ ಏನು, ಅದರಿಂದ ಏನೂ ಮಾಡಿದಂತಾಗೋದಿಲ್ಲ ಅಂತ. ಅದಕ್ಕೆ ಎರಡನೇ ಪ್ರಶ್ನೆ ಅದು, ಅವನಲ್ಲಿ ಅನುಷ್ಠಾನಕ್ಕೆ ಬರ್ತಾ ಇದೆ ಅಂತ ಗೊತ್ತಾಗೋದು ಹೇಗೆ ಅಂತ ಎರಡು ಹೇಳಿದ್ರು. ಅವನು ಓದಿದಂತಹ ವಿದ್ಯೆ ಅವನಲ್ಲಿ ಅನುಷ್ಠಾನಕ್ಕೆ ಬರ್ತಿದೆ, ಅವನು ಚೆನ್ನಾಗಿ ಅಭ್ಯಾಸ ಮಾಡಿದಂತಹ ಜ್ಞಾನ ಅವನಲ್ಲಿ ಮೈಗೂಡ್ತಿದೆ ಅಂತ ಗೊತ್ತಾಗಬೇಕಾದ್ರೆ ಎರಡಿರಬೇಕಂತೆ. ಒಂದು ಅವನ ಮಾತು, ಒಂದು ವಿನಯ. ಅವನ ಮಾತು ಸಂಸ್ಕಾರ ಭರಿತವಾಗಿದ್ದರೆ ಅವನಲ್ಲಿ ವಿದ್ಯೆ ಕೆಲಸ ಮಾಡ್ತಿದೆ ಅಂತ ಅರ್ಥ. ಅವನು ವಿನಯ ಕೂಡಿದ್ದವನಾಗಿದ್ರೆ, ವಿನಯದಿಂದ ಅವನು ನಡ್ಕೊಳ್ತಾನೆ ಅಂದ್ರೆ ಅವನಿಗೆ ಅವನು ಓದಿದಂತ ವಿದ್ಯೆ ಕೆಲಸ ಮಾಡಿದೆ ಅಂತ. ಅದಕ್ಕೆ ನಮ್ಮಲ್ಲಿ ಮಾತಿಗೆ ಎಷ್ಟು ಬೆಲೆ ಇದೆ. ಕೇಯೂರಾಣಿನ ಭೂಷಯಂತೆ ಪುರುಷಂ ಹಾರಾನ ಚಂದ್ರೋಜ್ವಲ ನ ಸ್ನಾನಂ ನ ವಿಲೇಪನಂ ನ ಕುಸುಮಂ ನಾಲಂಕೃತ ಮೂರ್ಧಜ ವಾಣ್ಯೇಕ ಸಮಲಂಕರೋತಿ ಪುರುಷಂ ಯಾ ಸಂಸ್ಕೃತ ಧಾರ್ಯತೆ ಕ್ಷಿಯಂತೆ ಅಖಿಲ ಭೂಷಣಾನಿ ಸತತಂ ವಾಗ್ಭೂಷಣಂ ಭೂಷಣಂ. ಲೋಕದಲ್ಲಿ ಅದಕ್ಕೆ ಹೇಳ್ತಾರೆ, ನೀವು ವಂಕಿ ಹಾಕೊಳ್ರಿ, ಬಳೆ ಹಾಕೊಳ್ರಿ, ಡಾಬ್ ಹಾಕೊಳ್ರಿ, ಪಂಡಿತರಾದವ್ರ ಕಿವಿಗೆ ಕರ್ಣಕುಂಡಲ ಹಾಕೊಳ್ರಿ, ಚಿನ್ನದ ಸರ ಹಾಕೊಳ್ರಿ, ಚಿನ್ನದಿಂದ ಮಾಡಿರ್ತಕ್ಕಂಥ ತುಳಸಿ ಮಣಿ ಹಾಕೊಳ್ರಿ, ಧಾತ್ರಿ ಮಣಿ ಹಾಕೊಳ್ರಿ, ಕಮಲದ ಮಣಿ ಹಾಕೊಳ್ರಿ. ನೀವೇನ್ ಹಾಕೊಂಡ್ರು ಅದನ್ನ ನಿಮಗೆ ಅದು ನಮಗೆ ಅಲಂಕಾರ ಅಂತ ಕರೆಯುವುದಿಲ್ಲ. ನಾಲಂಕೃತ ಮೂರ್ಧಜ. ಅದಕ್ಕೆ ಯಾವುದು ಅಂತ ಕೇಳಿದ್ರೆ ವಾಣಿ ಏಕ ಸಮಲಂಕರೋತಿ ಪುರುಷಂ ಯಾ ಸಂಸ್ಕೃತ ಧಾರ್ಯತೆ. ಅವನ ಬಾಯಿಂದ ಬರುವಂತ ಮಾತುಗಳು ಹೇಗೆ ಬರ್ತವೆ ಅಂತ ನೋಡಿದ್ರೆ ಅವನು ವಿದ್ಯಾವಂತನು ಅಲ್ಲವೋ ಅಂತ ಅರ್ಥವಾಗಿ ಬಿಡ್ತದೆ. ವಿದ್ಯಾವಂತರ ಬಾಯಲ್ಲಿ ಬರುವ ಮಾತೇ ಬೇರೆ. ಅನಕ್ಷರಸ್ಥರು ಅಂತ ಹೇಳ್ತಾ ಇಲ್ಲ, ಅನಕ್ಷರಸ್ಥರು ಅಂದ್ರೆ ಅಕ್ಷರ ತಿಳಿದವ ಅಂತ ಅಷ್ಟೇ. ಅಕ್ಷರಸ್ಥರೆಲ್ಲ ವಿದ್ಯಾವಂತರಲ್ಲ. ಅದಕ್ಕೆ ಹೇಳಿದೆ, ವೇದ ಓದಿದವರೆಲ್ಲ ಹೇಗೆ ಶ್ರೋತ್ರಿಯಲ್ಲವೋ ಹಾಗೆ ಅಕ್ಷರ ಜ್ಞಾನ ಇದ್ದವರೆಲ್ಲರೂ ಕೂಡ ವಿದ್ಯಾವಂತರಲ್ಲ. ಅವನು ಅಕ್ಷರ ಜ್ಞಾನ ಇಲ್ಲದೆ ಇರಬಹುದು, ಅವನಿಗೆ ಸಂಸ್ಕಾರ ಹೇಗೆ ಬಂದಿರ್ತದೆ ಅಂದ್ರೆ ಅವನ ಬಾಯಲ್ಲಿ ಬರುವ ಮಾತು, ಯಾರ ಬಳಿಯಲ್ಲಿ ಹೇಗೆ ಮಾತಾಡಬೇಕು, ಯಾವ ಪದವನ್ನು ಉಪಯೋಗಿಸಬೇಕು ಅಲ್ವಾ. ನಮ್ಮಲ್ಲಿ ಹೇಳ್ತಿರ್ತಾರಲ್ಲ ಆಚಾರ್ಯ, ಕೋಪ ಬಂದ್ರೆ ನಾ ಮನುಷ್ಯ ಅಲ್ಲ ಆಚಾರ್ಯ. ಅವರೇ ಒಪ್ಕೊಂತಾರೆ ಕೋಪ ಬಂದ್ರೆ ನಾ ಮನುಷ್ಯ ಅಲ್ಲ ಅಂತ. ಅದಕ್ಕೆ ನಾನು ಅಯೋಗ್ಯ ಆಚಾರ್ಯ ಕೋಪ ಬಂದ್ರೆ. ಹೌದು, ಅಯೋಗ್ಯನೇ. ಕೋಪ ಬರದೇ ಇದ್ದಾಗ ಬಾಯಲ್ಲಿ ಹೇಗೆ ಮಾತುಗಳು ಬರ್ತವೆ ನೋಡ್ರಿ, ಹಾಗೆ ಮಾತುಗಳು ಕೋಪ ಬಂದಾಗಲೂ ಅವನ ಬಾಯಲ್ಲಿ ಬಂದ್ರೆ ಅವನು ಶ್ರೋತ್ರಿಯ. ಅದಕ್ಕೆ ವಾಲ್ಮೀಕಿ ರಾಮಾಯಣ, ನಾನು ಇಲ್ಲಿ ವಾಲ್ಮೀಕಿ ರಾಮಾಯಣ ಉಪನ್ಯಾಸ ಮಾಡುವಾಗ ಹೇಳಿದ್ದೇನೆ, ಕೈಕೇಯಿಯ ಮೇಲೆ ಕೋಪ ಬಂದಾಗ ವಸಿಷ್ಠರು ಎಂದೂ ಕೋಪಗೊಂಡವರಲ್ಲ. ವಸಿಷ್ಠರಿಗೆ ಕೋಪ ಬರುವುದಿಲ್ಲ. ಅವರ 100 ಜನ ಮಕ್ಕಳು ಅವರ ಕಣ್ಣೆದುರುಗಡೆ ಸತ್ತಾಗಲೂ ವಸಿಷ್ಠರು ವಿಶ್ವಾಮಿತ್ರ ಮೇಲೆ ಕೋಪಗೊಳ್ಳಿಲ್ಲ. ಯದ್ಯಪಿ ತಾವು ಜೀವತ್ಯಾಗ ಮಾಡಿಬಿಡ್ತೇವೆ ಅಂತ ಹೊರಟರೆ ಹೊರತು ಕೋಪ ಮಾಡಲಿಲ್ಲ, ಅವ್ರ ಮೇಲೆ ಶಾಪ ಹಾಕ್ಲಿಲ್ಲ. ಆದ್ರೆ ಅಂಥ ವಸಿಷ್ಠರಿಗೂ ಒಮ್ಮೆ ಕೋಪ ಬಂತಂತೆ, ರಾಮನನ್ನ ಅವಳು ಕಾಡುಗಟ್ಟುತ್ತಾ ಇದ್ದಾಳೆ ಎಂದ ಕೋಪ ಬಂತು. ಅದಕ್ಕಲ್ಲಿ ವಾಲ್ಮೀಕಿಗಳು ಹೇಳ್ತಾರೆ, ವಸಿಷ್ಠರ ಬಾಯಲ್ಲಿ ಕೋಪ ಬಂದಾಗ ಏನ್ ಬಂತು, ನಮ್ಮ ಬಾಯಲ್ಲಿ ಏನ್ ಬರ್ತದೆ ಕೋಪ ಬಂದಾಗ? ಪಿತೃಪಿತಾಮಹ ಪ್ರಪಿತಾಮಹ ಎಲ್ಲ ಬಂದ್ಬಿಡ್ತದೋ ಇಲ್ವೋ ಒಳಗಡೆಗೆ. ಆದ್ರೆ ವಸಿಷ್ಠರಿಗೆ ಕೋಪ ಬಂದಾಗ ಅವರ ಬಾಯಲ್ಲಿ ವೇದಾರ್ಥಗಳು ಹೊರಗೆ ಬಂದುವು ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಅದು ಸಾತ್ವಿಕರ ಲಕ್ಷಣ. ಅವರು ಶ್ರೋತ್ರಿಯರು. ಅದಕ್ಕೆ ನಮ್ಮಲ್ಲಿ ವಸಿಷ್ಠರಿಗೆ ಎಲ್ಲ, ಅದಕ್ಕೆ ಬ್ರಹ್ಮ ಋಷಿಗಳು ಅಂದ್ರೆ ಮೊದಲು ವಸಿಷ್ಠರು, ಮಿಕ್ಕವರೆಲ್ಲ ಆಮೇಲೆ ಬರ್ತಾರೆ. ಬ್ರಹ್ಮದೇವರ ಮಕ್ಕಳು ಅಂಥ. ಅದಕ್ಕೆ ವಸಿಷ್ಠೋ ವಿಶಿಷ್ಟೋ ಭೂತ್ ಅಂತ ಆಚಾರ್ಯರ ಮಾತು. ಬ್ರಹ್ಮ ಋಷಿಗಳಲ್ಲಿ ಅತ್ಯಂತ ವಿಶಿಷ್ಟರು, ಅದಕ್ಕೆ ಅವರನ್ನ ವಸಿಷ್ಠ ಅಂತ ಕರೆದಿದ್ದಾರೆ. ಆಮೇಲೆ ಸಕಲ ಇಂದ್ರಿಯಾಣಂ ವಶೀಕರ್ತೃ, ಎಲ್ಲ ಇಂದ್ರಿಯಗಳನ್ನು ತಮ್ಮ ವಶದಲ್ಲಿ ಇಟ್ಕೊಂಡಿದ್ದಾರೆ, ಆದ್ದರಿಂದಲೂ ಅವರು ವಸಿಷ್ಠರು ಅಂತ ಕರೀತಾರೆ ಆಚಾರ್ಯರ ವ್ಯಾಖ್ಯಾನ ಅದು. ಅದಕ್ಕೆ ಅವರು ವಾಗ್ಭೂಷಣಂ ವಾಣ್ಯೇಕ ಸಮಲಂಕರೋತಿ ಪುರುಷಂ ಯಾ ಸಂಸ್ಕೃತ ಧಾರ್ಯತೆ. ಅವರ ಬಾಯಲ್ಲಿ ಬರುವಂತಹ ಮಾತುಗಳನ್ನು ನೋಡ್ರಯ್ಯ, ಬಾಯಲ್ಲಿ ಬರುವಂತ ಮಾತುಗಳು ಒಬ್ಬ ವ್ಯಕ್ತಿ ಶ್ರೋತ್ರಿಯನು ಅಲ್ಲವೋ ಅಂತ ಹೇಳುತ್ತದೆ. ಅದಕ್ಕೆ ಇಲ್ಲಿ ಹೇಳಿದ್ರು, ಕ್ಷೀಯಂತೆ ಅಖಿಲ ಭೂಷಣಾನಿ ಸತತಂ. ಮೈ ಮೇಲೆ ಹಾಕಿರುವಂತ ಭೂಷಣಗಳೆಲ್ಲ ಇವತ್ತಲ್ಲ ನಾಳೆ ಅದು ಮುರಿದು ಹೋಗ್ತದೆ, ಸವಿದು ಹೋಗ್ತದೆ, ಬಿದ್ದು ಹೋಗುತ್ತೆ. ಆದ್ರೆ ಬಾಯಲ್ಲಿ ಬರುವಂತ ಮಾತಿದೆಯಲ್ಲ, ಆ ಮಾತು ನಮಗೆ ಶತಶತಮಾನವಾದರೂ ಕೂಡ ಉಳಿಯುತ್ತದೆ. ಉಳಿಯತ್ತೋ ಇಲ್ವೋ? ಒಂದು ಒಳ್ಳೆ ಉಪನ್ಯಾಸ, ಒಂದು ಒಳ್ಳೆ ಮಾತು ನೀವು ಕೇಳಿದ್ದೀರಿ, ಒಬ್ಬರ ಜೀವನವನ್ನೇ ಬದಲಾಯಿಸಿ ಬಿಡ್ತದೆ. 4 ಒಳ್ಳೆ ಮಾತಿನಿಂದ ಬದಲಾದವರು ಬೇಕಾದಷ್ಟು ಜನ ನನಗೂ ಗೊತ್ತಿರೋರು ಇದ್ದಾರೆ, ನನಗಿನ್ನ ಚೆನ್ನಾಗಿ ನಿಮಗೆ ಗೊತ್ತಿರೋರು ಇದ್ದಾರೆ. ಬಹಳಷ್ಟು ಜನ ಇದ್ದಾರೆ.
ಕೆಲವರು ಇದ್ದಾರೆ, ನನಗೆ ಕೆಲವು ಅನುಭವಗಳು ಈ ಮಠದಲ್ಲಿ ತುಂಬಾ ಆಗಿವೆ. ನನಗೆ ಈ ಮಠದ ಮೇಲೆ ಸ್ವಲ್ಪ ನನಗೆ ವಿಶ್ವಾಸ, ನನಗೆ ಆತ್ಮೀಯತೆ ಸ್ವಲ್ಪ ಜಾಸ್ತಿ ಬೇರೆ ಮಠಕ್ಕಿಂತ. ಯಾಕೆ ಅಂದ್ರೆ ವಿಶಿಷ್ಟ ಅನುಭವ ದೇವರು ಕೊಟ್ಟು ಬಿಟ್ಟಿದ್ದಾನೆ. ಒಂದು 12-13 ವರ್ಷದಿಂದ ಉಪನ್ಯಾಸ ಮಾಡ್ತಿದ್ದೆ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ. ಅಲ್ಲಿ ಎಲ್ಲ ಆದ್ಮೇಲೆ ಯಾವ್ದೋ ಒಬ್ಬ ಹುಡುಗ ಬಂದ ಹೊರಗಡೆ ಗಾಡಿ ತಗೊಳಕ್ ಹೋಗ್ತಿದ್ದಾಗ ಅಂದ, ಆಚಾರ್ಯ ನಾನು ಜೀವನದಲ್ಲಿ ತುಂಬಾ ಜಿಗುಪ್ಸೆ ಹೊಂದಿ ಇನ್ನೇನ್ ನಾನು ಜೀವ ಕಳ್ಕೊಂಡ್ಬಿಡ್ಬೇಕು, ಹೋಗಿ ಆ ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಅಲ್ಲಿ ತಲೆ ಕೊಟ್ಟು ಬಿಡ್ಬೇಕು ಅಂತ ಹೋಗ್ತಿದ್ದೆ. ನಡೆದ ಘಟನೆ ಹೇಳ್ತಾ ಇದ್ದೇನೆ ಇಲ್ಲಿ. ಹೋಗ್ತಿದ್ದೆ, ಯಾವ್ದಕ್ಕೋ ಈ ಕಡೆ ಬಂದೆ, ನಿಮ್ ಉಪನ್ಯಾಸ ಕೇಳಿದೆ ಆಚಾರ್ಯ. ಆ ಉಪನ್ಯಾಸ ಕೇಳಿದ ಮೇಲೆ ನನಗೆ ಸಾಯಬಾರದು, ಬದುಕಬೇಕು ಅಂತ ಆಸೆ ಬಂತು, ಇನ್ನು ಸಾಯುವುದಿಲ್ಲ ಅಂದ. ಏನೇ ಬಾಯಲ್ಲಿ ಹೇಳಿದ್ರು ಕೂಡ ನಮಗೂ ಅಹಂಕಾರ ಇರ್ತದೆ ಒಳಗಡೆ ಅಲ್ವಾ, ಪರವಾಗಿಲ್ವೇ ನನ್ನ ಉಪನ್ಯಾಸ ಕೇಳಿದ ಮೇಲೆ ಹಿಂಗೆಲ್ಲ ಆಯ್ತಲ್ಲ ಅಂತ ಹಿಂಗೆ ಬೆಂತಟ್ಕೊಳ್ಳೋ ಅಷ್ಟರೊಳಗೆ ತಕ್ಷಣ ಹೇಳಿದ, ನಿಮ್ಮಂಥವರೇ ಬದುಕಿರುವಾಗ ನಾವ್ಯಾಕೆ ಸಾಯ್ಬೇಕು ಆಚಾರ್ಯ ಅಂದ. ತಕ್ಷಣ ಇಳಿಸ್ಬಿಡ್ತಾನೆ ದೇವರು, 1 ನಿಮಿಷದಲ್ಲಿ ಮೇಲಕ್ಕತ್ತಿ ಕೆಳಗಿಳಿಸ್ಬಿಟ್ಟ. ಅದಕ್ಕೆ ಹೆಂಗಾಗಲಿ, ಅದಕ್ಕೆ ಜೀವನದಲ್ಲಿ ಇಂಥ ಅನುಭವಗಳು ಬೇಕ್ರಿ. ಇಂಥ ಅನುಭವಗಳಾದಾಗಲೇ ಅಹಂಕಾರ ಹೋಗೋದು. ಅದಕ್ಕೋಸ್ಕರ ನಮ್ಗೆ ಸುಮಾರು ಜನ ಕೇಳ್ತಿರ್ತಾರೆ, ಆಚಾರ್ಯ ಇಷ್ಟು ವರ್ಷ 44 ವರ್ಷ ಅಂತೀರಿ, ನಿಮ್ಗೆ ಯಾರು ಏನು ಪದಕ ಕೊಡ್ಲಿಲ್ವೇನ ಆಚಾರ್ಯ? ಒಂದು ಬಿರುದು, ಒಂದು ಪದಕ ಯಾವುದು ಇಲ್ವಾ ನಿಮಗೆ? ಯಾರು ಹೇಳಿದ್ರು ಬಿರುದು ಕೊಟ್ಟಿಲ್ಲ ನನಗೆ ಅಂತ? ನಮ್ಮ ಸ್ವಾಮಿಗಳೇ ಕೊಟ್ಟಿದ್ದಾರೆ. ಪಂಡಿತ ಕೇಸರಿ. ಪಂಡಿತ ಕೇಸರಿ ಅಂದ್ರೆ ಏನು ಅನ್ಕೋಬಿಡ್ಬಿಡಿ, ಪಂಡಿತರಿ ಪ್ರವಚನ ಕೇಸರಿ ಅಂತ ಅವ್ರು ಹೇಳಿದ್ದು. ಪ್ರವಚನಕ್ಕೆ ಸರಿ ಅಂತ ಅರ್ಥ. ನೀನ್ ಏನಕ್ಕೂ ಪ್ರಯೋಜನ ಇಲ್ಲ ಜೀವನದಲ್ಲಿ, ಪ್ರವಚನ ಮಾಡ್ಕೊಂಡಿದ್ದು ಬಿಡು, ಪ್ರವಚನಕ್ಕೆ ಸರಿ. ಇನ್ನೇನ್ ಪದಕ ಅಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಇರುವ ಕೆಲಸವೆಲ್ಲವ ಬಿಟ್ಟು ವೇದಾಂತವನ್ನು ಬಿಡೆನು ಎಂದು ಹಿಡಿದು ಪಟ್ಟು ಹಗಲು ರಾತ್ರಿ ವೇದಾಂತವನ್ನ ಅಭ್ಯಾಸ ಮಾಡಿದ್ದಕ್ಕೆ ದೊರೆತ ಪದಕ ಈ ಕನ್ನಡಕ ಅಂತ. 2 ಪದಕ ಇದೆ ನೋಡ್ರಿ, ಒಂದಲ್ಲ ಅಂತ. ಸಾಕು ಅಧ್ಯಯನ. ಅದಕ್ಕೆ ವಿದ್ಯಾರ್ಥಿಯಾದವನಿಗೆ ಯಾವ ಆಸೆಯೂ ಬರುವುದಿಲ್ಲ. ಯಾವತ್ತು ನಾನು ವಿದ್ವಾಂಸ ಅನ್ನುವಂತಹ ಗರ್ವ ತಲೆಗೆ ಹತ್ತದದೆ, ಯಾವತ್ತು ನನಗೂ ಬಿರುದು ಬೇಕು, ನನಗೂ ಸನ್ಮಾನ ಮಾಡಬೇಕು, ನನಗೂ 4 ಜನ ಗುರುತಿಸ್ಬೇಕು, ನಾನು ಜನಪ್ರಿಯನಾಗಬೇಕು ಅನ್ನುವ ಗರ್ವ ಬರ್ತದಲ್ವಾ, ಅದು ಬರಬಾರದು ಅನ್ನುವುದಕ್ಕೆ ಇದು ಹೇಳ್ತಾ ಇರೋದು. ವಾಗ್ಭೂಷಣಂ ಭೂಷಣಂ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ನಿಮ್ಗೆ ಒಂದು ಒಳ್ಳೆ ಶ್ರೋತ್ರಿಯನಾದರೆ ಅವನು ಇನ್ನೊಬ್ಬರ ಮುಂದೆ ಕೈಯೊಡ್ಡಬೇಕಾಗಿಲ್ವಂತೆ. ಶ್ರೀಯ ಪ್ರದಗ್ಧೆ ವಿಪದೋ ಋಣದ್ದಿ ಯಶಾಂಸಿ ಸೂತೆ ಮಲಿನಂ ಪ್ರಮಾಷ್ಟ್ರಿ ಸಂಸ್ಕಾರ ಶೌಚೇನ ಪರಂಪುನೀತೆ ಶುದ್ಧಾಹಿ ವಿದ್ಯಾ ಕಿಲ ಕಾಮಧೇನು ಅಂತಿದೆ ಅಲ್ಲಿ. ಸಂಪತ್ತು ಹಾಲಿನ ಹೊಳೆಯಂತೆ ಹರಿಯುತ್ತದೆ, ಹಾಲಾಹಲದ ಹೊಳೆ ಅಲ್ಲ. ಹಾಲಿನ ಹೊಳೆಯಂತೆ ಸಂಪತ್ತು ಬಂದ್ರೆ ಮಾತ್ರ ನಿಲ್ತದೆ ನಮ್ಮಲ್ಲಿ. ಹಾಲಾಹಲದಂತೆ ಬರುವುದು ಬ್ಲಾಕ್ ಮನಿ. ವೈಟ್ ಮನಿ ಬ್ಲಾಕ್ ಮನಿ ಇದೆ ನೋಡ್ರಿ. ಹಾಲು ಬೆಳ್ಳಗಿರ್ತದೆ, ಅದು ವೈಟ್ ಮನಿ ನಿಲ್ತದೆ. ಹಾಲಾಹಲ ಬ್ಲಾಕ್, ಅದಕ್ಕೆ ನಿಲ್ಲುವುದಿಲ್ಲ. ಅದಕ್ಕೆ ಹಾಲಿನ ಹೊಳೆಯಂತೆ ಸಂಪತ್ತು ಬರಬೇಕಾ? ಶ್ರೋತ್ರಿಯನಾಗಬೇಕು, ವಿದ್ಯೆಯನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಬೇಕು. 2ನೇದು ವಿಪತ್ತಿನಿಂದ ಪಾರುಗಾಣಿಸ್ತದೆ. ಸಾಧಾರಣ ನೋಡ, ಬೇಡಪ್ಪ ಅವ್ರ ಸವಾಸಕ್ಕೆ ಯಾಕೆ ಹೋಗ್ತೀವಿ ಆಚಾರ್ಯ, ನೀವು ಹೋಗ್ರಿ ಆಚಾರ್ಯ, ಇವೆಲ್ಲ ಬೇಡ ನಿಮ್ಗೆ ಅಂತ ಅಂದ್ಬಿಡ್ತಾರೆ. ಏನೋ ಆಯ್ತು, ಕೆಳಗಡೆ ಆಯ್ತು, ಆಚಾರ್ಯ ಬೇಡ ಹೋಗಿ, ನಿಮ್ಗಲ್ಲ ಆಚಾರ್ಯ ಇದು, ಈ ಜಾಗದಲ್ಲೆಲ್ಲ ನೀವಿರಬೇಡಿ, ಸುಮಾರು ಕತೆ. ಈಗ ಹೋದಾಗ ಬೇಡ ಆಚಾರ್ಯ ನೀವು ಹೋಗ್ಬಿಡಿ ಅಂತ. ಅವರು ಬೆಳೆಸ್ಲಿಕ್ಕೆ ಹೋಗುವುದಿಲ್ಲ ಅಂತ. ಎಷ್ಟೋ ಕಡೆಗಳು ಹೋಗಿದ್ದೇವೆ, ಗೊತ್ತಿಲ್ಲ, ಹೋಗಿಬಿಟ್ಟಿದ್ದೇವೆ. ಅಲ್ಲಿ ಹೋದ ಮೇಲೆ ಆಚಾರ್ಯ ನೀವು ಉಪನ್ಯಾಸ ಮಾಡೋ ಜಾಗ ಅಲ್ಲ ಆಚಾರ್ಯ ಇದು, ದಯವಿಟ್ಟು ಬೇಡ ಹೋಗ್ಬಿಡಿ ಅಂತ ಕಳಿಸೇ ಬಿಟ್ಟಿದ್ದಾರೆ ಅವರು. ಆ ರೀತಿಯಾಗಿರ್ತದೆ ಅಲ್ಲಿ. ಹಂಗೆಲ್ಲ ನಮಗೆ ವಿಪತ್ತಿನಿಂದ ಭಗವಂತ ಪರಿಗಣಿಸ್ಬಿಡ್ತಾನೆ ಅಂತ ಸಾತ್ವಿಕವಾದ ಕೀರ್ತಿ ಬರ್ತದೆ. 4 ಜನ ನಮ್ಮ ಆಚಾರ್ಯರು ಅಂತ ಅನ್ಕೊಂಡ್ರೆ ಅದಕ್ಕಿಂತ ಇನ್ಯಾವ ದೊಡ್ಡದು ಯಾವುದು ಬೇಕಾಗಿಲ್ಲ. ಯಾರು ನಮ್ಮ ಆಚಾರ್ಯರು ಸಾಕು, ಅಷ್ಟೇ. ಅದು ಸಾತ್ವಿಕವಾದ ಕೀರ್ತಿ. ಆಮೇಲೆ ನಮ್ಮ ಪಾಪದ ಕೊಳೆಯನ್ನ ತೊಳೆಯುತ್ತದೆ ಒಳ್ಳೆ ವಿದ್ಯೆ ಅನ್ನುವುದು ಡಿಟರ್ಜೆಂಟ್ಗಿಂತಲೂ ಸೂಪರ್. ಒಳ್ಳೆ ವಿದ್ಯೆ ನಮ್ಮ ಪಾಪದ ಕೊಳೆಯನ್ನ ತೊಳೆಯುತ್ತದೆ, ಒಳ್ಳೆ ಸಂಸ್ಕಾರವನ್ನ ಕೊಡಿಸ್ತದೆ. ನಾವು 10 ಸತಿ ಯೋಚನೆ ಮಾಡ್ತೇವೆ, ಬೇರೆಯವರು ಪಟಕ್ಕಂತ ಮಾತಾಡಿ ಬಿಡ್ತಾರಲ್ವಾ, ಅವನ ಸಂಸ್ಕಾರ ನಾನು ಮಾತಾಡಬಹುದಾ ಬೇಡವಾ ಅಂತ 2 ಸತಿ ಯೋಚನೆ ಮಾಡ್ತಾನೆ. ಯಾಕಂದ್ರೆ ಬಾಯಿಂದ ಮಾತು ಒಂದ್ಸತಿ ಬಂದ್ಬಿಟ್ಟ ಮೇಲೆ ಹಿಂತೆಗೆದುಕೊಳ್ಳಿಕ್ಕಾಗಲ್ಲ. ಹಾಳಾಗೋಲಿ, ಅವನಿಗೇನೋ ಬುದ್ಧಿ ಇಲ್ಲ, ಮಾತಾಡ್ತಾನೆ, ನಾನ್ಯಾಕೆ ಬುದ್ಧಿ ಇಲ್ಲದ ಒಂಥರ ಕಲೀಲಿ ಅಂತ ಬಿಟ್ಬಿಡ್ತೇವೋ ಇಲ್ವೋ. ಅದಕ್ಕೆ ಒಳ್ಳೆ ಸಂಸ್ಕಾರವನ್ನ ಕಳಿಸ್ತದೆ. ಮತ್ತೆ ಕಾಮಧೇನುವಿನಂತೆ ಸದಾ ಕಾಲ ನಮ್ಮ ಜೊತೆ ಇರ್ತದೆ. ನೋಡ್ರಿ, ವಿದ್ಯಾ ನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ ವಿದ್ಯಾ ಭೋಗಕರಿ ಯಶಸ್ಸುಖಕರಿ ವಿದ್ಯಾ ಗುರುಣಾಂ ಗುರು ವಿದ್ಯಾ ಬಂಧು ಜನೋ ವಿದೇಶ ಗಮನೆ ವಿದ್ಯಾ ಪರಂ ದೈವತಂ ವಿದ್ಯಾ ರಾಜಸು ಪೂಜ್ಯತೆ ನಹಿ ಧನಂ ವಿದ್ಯಾ ವಿಹೀನ ಪಶುಹು. ಪುರಾಣದ ಮಾತು. ವಿದ್ಯೆ ಅನ್ನುವುದೇ ಮನುಷ್ಯನಿಗೆ ರೂಪ ವೃದ್ಧಿಸುವಂತಹ ಸಂಪತ್ತು, ಉತ್ಕೃಷ್ಟವಾದ ಸಂಪತ್ತು. ಹಣ ಇದ್ದವನಿಗೆ ಹಣ ಕಳೆದುಕೊಳ್ಳುವ ಭಯ ಇದೆ, ನಮಗೆ ಯಾವ ಭಯವೂ ಇಲ್ಲ. ನ ಚೋರಹಾರ್ಯಂ ನ ಚ ರಾಜ್ಯಹಾರ್ಯಂ ನ ಭ್ರಾತೃಭೋಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತೆ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರದಾನಂ. ವಿದ್ಯೆಗೆ ಕಳ್ಳರು ಅಪಹಾರ ಮಾಡ್ತಾರೆ ಅಂತಿಲ್ಲ,
ರಾಜ ಟ್ಯಾಕ್ಸ್ ಹಾಕಿ ಕಿತ್ಕೊಳ್ತಾನೆ ಎನ್ನುವ ಭಯ ಇಲ್ಲ, ಅಣ್ಣ ತಮ್ಮಂದ್ರು ಭಾಗ ಕೇಳ್ತಾರೆ ಎನ್ನುವ ಭಯ ಇಲ್ಲ. ವಿದ್ಯೆಯನ್ನ ಹೊತ್ತು ತಿರುಗಲಿಕ್ಕೆ ಭಾರವೇ ಆಗುವುದಿಲ್ಲ. ನಚ ಭಾರಕಾರಿ. ತಲೆಯಲ್ಲಿ ವಿದ್ಯೆಯನ್ನು ಹೊತ್ತು ತಿರಬೇಕಾದ್ರೆ ಬೇರೆ ಏನು ಹೊತ್ತರೂ ಭಾರ ಆಗ್ತದೆ. ಪುಸ್ತಕ ಹೊತ್ತರೆ ಭಾರ ಆಗ್ತದೆ, ವಿದ್ಯೆ ಭಾರ ಆಗುವುದಿಲ್ಲ. ಇನ್ನೊಂದೇನು ಗೊತ್ತಾ, ಬೇರೆ ಎಲ್ಲ ಸಂಪತ್ತು ನೀವು ಕೊಟ್ಟಷ್ಟು ಕಳ್ಕೊತೀರಿ. ಎಲ್ಲ ಸಂಪತ್ತಿಗೆ 100 ರೂಪಾಯಿ ನನ್ನ ಹತ್ರ ಇದೆ, ನಿಮ್ಗೆ 50 ರೂಪಾಯಿ ಕೊಟ್ಟೆ ಅಂದ್ರೆ 50 ರೂಪಾಯಿ ಹೋಯ್ತು ಅಂತ ಅರ್ಥ. ಅದೇ ವಿದ್ಯೆ ಇದೆಯಲ್ಲ, ಅದಕ್ಕೆ ವ್ಯಯೇಕೃತೆ ವರ್ಧತ ಏವ ನಿತ್ಯಂ. ಹೆಚ್ಚು ನಾನು ಉಪಯೋಗಿಸಿದಷ್ಟು ನನಗೆ ಹೆಚ್ಚು ವಿದ್ಯೆ ಬರ್ತದೆ. ಕೇಳೋರ್ಗೆ ಬರ್ತದೋ ಇಲ್ವೋ ಸೆಕೆಂಡ್ರಿ. ಅದಕ್ಕೆ ನೋಡಿ, ನಮ್ಮಲ್ಲಿ 100 ಸತಿ ಸುಧಾಮಂಗಳ ಮಾಡಿದ್ರು, 10 ಸತಿ ಸುಧಾಮಂಗಳ ಮಾಡಿದ್ರು, 20 ಸತಿ ಸುಧಾಮಂಗಳ ಮಾಡಿದ್ರು. ಲೌಕಿಕದಲ್ಲಿ ಒಂದು ವಿದ್ಯೆಯನ್ನು 2 ಬಾರಿ ಓದಿದ್ರೆ ದಡ್ಡಾವ. SSLC 10 ಸತಿ ಬರ್ದ ಅಂದ್ರೆ ದಡ್ಡ ಅಂತ ಅರ್ಥ. ನಮ್ಮಲ್ಲಿ ಸುಧಾ 10 ಸತಿ ಮಾಡಿದ್ದಾರೆ ಅಂದ್ರೆ ಅವ್ರು ದೊಡ್ಡ ಪಂಡಿತರು ಅಂತ ಅರ್ಥ. ಯಾಕೆಂದ್ರೆ ಇವೆಲ್ಲ ಒಂದು ಸತಿಗೆ ಬರುವುದಲ್ಲ ಅಂತ. ಅದಕ್ಕೆ ಲೌಕಿಕದಲ್ಲಿರುವ ವಿದ್ಯೆಗೂ ಪಾರಮಾರ್ಥಿಕ ವಿದ್ಯೆಗೂ ವ್ಯತ್ಯಾಸ ಇದೆ. ವ್ಯಯೇಕೃತೆ ವರ್ಧತ ಏವ ನಿತ್ಯಂ. ಇದನ್ನು ವ್ಯಯ ಮಾಡ್ತಾ ಮಾಡ್ತಾ ಬೆಳೀತದಂತೆ. ಅದಕ್ಕೆ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಎಲ್ಲ ಧನಗಳಿಗಿಂತಲೂ ದೊಡ್ಡ ಧನ ಯಾವುದು ಅಂದ್ರೆ ವಿದ್ಯೆ. ಅದಕ್ಕೆ ರೂಪ ಹೆಚ್ಚಿಸ್ತದೆ ಅಂತ. ವಿದ್ಯೆ ಬ್ರಹ್ಮವರ್ಚಸ್ಸನ್ನ ಕೊಡ್ತದೆ. ಮುಖದಲ್ಲಿ ಬ್ರಹ್ಮವರ್ಚಸ್ಸು ತಾಂಡವಾಡ್ತದೆ ನೋಡ್ರಿ. ವಿದ್ಯಾವಂತರಿಗೂ ಬೇರೆಯವ್ರಿಗೂ ವ್ಯತ್ಯಾಸ ಇದೆ ನಿಮಗೆ. ಅವನ ಮುಖದಲ್ಲಿ ಏನ್ ತಾಂಡವಾಡ್ತಾ ಇದೆ ನೋಡಿ ಆಚಾರ್ಯ, ವರ್ಚಸ್ಸು ಅಂತ. ಅವನು ಉಪಾಸನೆ ಮಾಡಿದ ವಿದ್ಯೆಯ ಫಲ, ಅವನ ಅಧ್ಯಯನ ಮಾಡ್ತಿರುವ ಫಲ ಅದು. ಎರಡನೇದು ಯಾವುದು ಅಂತ ಕೇಳಿದ್ರೆ ಪ್ರಚ್ಛನ್ನ ಗುಪ್ತಂ ಧನಂ. ಯಾರ ಕಣ್ಣಿಗೂ ಕಾಣದೇ ಇರುವಂತ ಧನ. ಈಗ ನಾನು ವಿದ್ಯಾವಂತ ಅಂತ ನಾನು ಮಾತಾಡಿದ ಮೇಲೆ ನಿಮ್ಗೆ ಗೊತ್ತಾಗಬಹುದೇ ಹೊರತು, ನಾನು ಸುಮ್ಮನೆ ಕೂತಿದ್ರೆ ಅದು ಇನ್ನೊಬ್ಬರ ಮುಂದೆ ಪ್ರಕಟಕ್ಕೆ ಬರುವುದಿಲ್ಲ. ನಾನು ಅದನ್ನ ಇನ್ನೊಬ್ಬರ ಮುಂದೆ ಪ್ರಕಟ ಮಾಡ್ಲಿಕ್ಕೆ ಆಗುವುದೂ ಇಲ್ಲ, ಇನ್ನೊಬ್ಬರು ಅದನ್ನು ಗುರ್ತಿಡಿಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಪ್ರಚ್ಛನ್ನ ಧನಂ. ವಿದ್ಯಾ ಭೋಗಕರಿ ಯಶಸ್ಸುಖಕರಿ ವಿದ್ಯಾ ಗುರುಣಾಂ ಗುರುಂ. ಭೋಗ ಮಾಡಬೇಕಾ, ವಿದ್ಯೆ ಬೇಕು, ಎಲ್ರಿಗೂ ಗೊತ್ತಿದೆ. ವಿದ್ಯೆ ಇಲ್ಲದ ಇದ್ದವನಿಗೆ ಭೋಗ ಇಲ್ಲ. ಎರಡನೇದು ಏನು, ಸುಖದಾಯಕ. ವಿದ್ಯೆ ಎಷ್ಟು ಸುಖ ಕೊಡುವುದು ಪ್ರಪಂಚದಲ್ಲಿ ಇನ್ನೊಂದಿಲ್ಲ. ಅವನು ಅಧ್ಯಯನ ಮಾಡ್ತಿದ್ದವನು ಗೊತ್ತಿರ್ತದದು. ಯಶಸ್ಸು ವಿದ್ಯೆಯಿಂದಲೇ ಬರುತ್ತೆ. ವಿದ್ಯೆಯಿಂದಲೇ ಯಶಸ್ಸು ಬರುವುದು, ಬೇರೆಯಿಂದ ಯಾವುದರಿಂದ ಯಶಸ್ಸು ಬರುವುದಿಲ್ಲ. ವಿದ್ಯೆ ಕರ್ಮ ಎರಡಿದೆ. ಅದಾದ ಮೇಲೆ ಅದಕ್ಕೆ ವಿದ್ಯೆ ಗುರುಣಾಂ ಗುರುಂ ಅಂತ. ನಮಗೆ ಒಬ್ಬರು ಗುರುಗಳಾಗಿದ್ದಾರೆ, ನಾವು ಇನ್ನೊಬ್ಬರು ಗುರು ಆಗಬೇಕಾದ್ರೆ ನಮಗೆ ವಿದ್ಯೆ ಇರಬೇಕಲ್ಲ. ನಮಗೆ ವಿದ್ಯೆ ಇಲ್ಲ ಅಂದ್ರೆ ಇನ್ನೊಬ್ಬರು ಗುರುಗಳಾಗುವುದಕ್ಕಾಗುವುದಿಲ್ಲ. ವಿದ್ಯಾ ಬಂಧು ಜನೋ ವಿದೇಶ ಗಮನೆ. ನಮಗೆ ಬಂಧು ಜನಗಳ ಮಧ್ಯದಲ್ಲಿ, 4 ಜನರ ಮಧ್ಯದಲ್ಲಿ ನಮಗೆ ಪ್ರಾಶಸ್ತ್ಯವನ್ನ ತಂದು ಕೊಡಬೇಕಾದ್ರೆ ಅದು ನಮ್ಮ ವಿದ್ಯೆ, ಹಣ ಅಲ್ಲ. ಹಣ ಇದ್ದವರು ಅವನಿಂದ ಹಣ ಬರಬಹುದು ಅಂತ ತಾತ್ಕಾಲಿಕವಾಗಿ ಅವನಿಗೆ ಗೌರವ ಕೊಡಬಹುದೇ ಹೊರತು, ವಿದ್ಯಾವಂತ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಅವನು ಎಲ್ಲಿ ಹೋದರೂ ಅವನಿಗೆ ಲೋಕದಲ್ಲಿ ಮನ್ನಣೆ ಇರ್ತದೆ. ಅದಕ್ಕೆ ಬಂಧು ಜನೈಹಿ. ಅದಕ್ಕೆ ವಿದ್ಯಾ ಬಂಧು ಜನೋ ವಿದೇಶ ಗಮನೆ. ವಿದ್ಯೆ ವಿದೇಶ ಗಮನೆ ಅಂದ್ರೆ ಫಾರಿನ್ ಅಂತ ಅರ್ಥ ಅಲ್ಲ, ನಾವಿರುವ ಊರನ್ನ ಬಿಟ್ಟು ಬೇರೆಗೆ ಅಂತ. ಈಗ ನಾನಿರುವ ಜಾಗದಿಂದ ಇಲ್ಲಿಗೆ ಬಂದಿದ್ದು ಯಾಕೆ, ವಿದ್ಯೆಯಿಂದ. ಹಣ ಇದೆ ಅಂತ ನನ್ನನ್ನು ಕರೆಸಿಲ್ಲ, ಹಣ ಇದ್ರೆ ಯಾರನ್ನು ಕರೆಸುವುದಿಲ್ಲ. ಸೇವಾಕರ್ತರು ಅಂತ ವರ್ಷಕ್ಕೊಂದ್ಸತಿ ರಾಯರ ಆರಾಧನೆ ಟೈಮಲ್ಲಿ ಫೋನ್ ಮಾಡಿ ಕರೆಸಬಹುದು. ನಮ್ಮನ್ನು ಪದೇ ಪದೇ ಕರೀತಾರೆ. ಯಾಕೆ, ನಮ್ಮಲ್ಲಿ ಏನೋ ಅಲ್ಪ ಸ್ವಲ್ಪ ದೇವರು ಒಂದು ಸಾಸಿವೆ ಕಾಳಿನಷ್ಟು ವಿದ್ಯೆ ಕೊಟ್ಟಿದ್ದಾನೆ ಎನ್ನುವುದಕ್ಕೆ ವಿದೇಶ ಗಮನೆ. ಅಲ್ಲಿಂದ ಇಲ್ಲಿಗೆ ಬನ್ನಿ ಆಚಾರ್ಯ, ಇಲ್ಲಿಂದ ಅಲ್ಲಿಗೆ ಬನ್ನಿ ಅಂತ ಕರೀತಾರೆ. ವಿದ್ಯಾ ಪರಂ ದೈವತಂ. ವಿದ್ಯೆ ವೇದವ್ಯಾಸ ರೂಪಿಯಾದ ಭಗವಂತ ಪರಂ ದೈವತಂ. ಅದು ನಮ್ಮನ್ನ ಎಲ್ಲ ಕಾಲಕ್ಕೂ ಕಾಪಾಡುವಂಥವ. ಮರಣ ಕಾಲದಲ್ಲಿದ್ದಾಗ ಅವನನ್ನ ಕಾಪಾಡುವುದು ವಿದ್ಯೆ, ಧನ ಅಲ್ಲ. ಅಂತ್ಯಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಬರುವಂತೆ ಮಾಡುವುದು ವಿದ್ಯೆ. ಸಂತತಂ ಚಿಂತೆಯೇನಂತಂ ಅಂತ ಕಾಲೇ ವಿಶೇಷತಃ ನೈವೋದ ಪುಗ್ರಣಂ ತೋಂತಂ ಯದ್ಗುಣಾನಾಮಜಾದಯ. ಅಂತ್ಯಕಾಲದಲ್ಲಿ ನಮಗೆ ಭಗವಂತನ ಗುಣಗಳನ್ನೇನು ಉಪಾಸನೆ ಮಾಡ್ತಿರ್ತೀವಿ ನಾವು ಕಲಿತ ವಿದ್ಯೆಯಿಂದ, ಅಧ್ಯಯನದಿಂದ, ಅದು ನಮಗೆ ಮುಂದಿನ ಸದ್ಗತಿಯನ್ನು ಕಳಿಸಿಕೊಡುತ್ತದೆ ಹೊರತು ವಿದ್ಯೆ ನಾವು ಸಂಪಾದನೆ ಮಾಡಿದ ಹಣ ಅಲ್ಲ. ಅಂತ್ಯಕಾಲದಲ್ಲಿ ಅದು ನಮ್ಮನ್ನು ಕಾಪಾಡುವುದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಅದಕ್ಕೆ ವಿದ್ಯಾ ರಾಜಸು ಪೂಜ್ಯತೆ. ವಿದ್ಯಾ ರಾಜಾದಿರಾಜರುಗಳಿಂದ ಪೂಜ್ಯತೆವಾಗಬೇಕಾದ್ರೆ ವಿದ್ಯೆ. ಪುರಂದರದಾಸರು ಹೇಳಿದ್ರಲ್ಲ, ಈಗ ಪುರಂದರದಾಸರ ಆರಾಧನೆಯನ್ನು ಬರ್ತದೆ. ಅದಕ್ಕೋಸ್ಕರ ಅವರು ನವಕೋಟಿ ನಾರಾಯಣನಾಗಿದ್ದಾಗ 10 ಸತಿ ಸಾಲ ಕೊಟ್ಟಿದ್ರಂತೆ ಕೃಷ್ಣದೇವರಾಯನಿಗೆ. ಅವರ ಚರಿತ್ರೆ, ಕೃಷ್ಣದೇವರಾಯನಿಗೆ 10 ಸತಿ ಸಾಲ ಕೊಟ್ಟಿದ್ರು. ಅವ್ರು ಸಾಲ ಕೊಟ್ಟಿದ್ರು, ಕೃಷ್ಣದೇವರಾಯ ಮೇಲ್ ಕೂತಿರ್ತಿದ್ದ, ಇವರು ಕೆಳಗಡೆ ನಿಂತಿರ್ತಿದ್ರು. ಅದೇ ಅವರು ಪುರಂದರದಾಸರಾದಾಗ ಅವರನ್ನ ಸಿಂಹಾಸನ ಮೇಲೆ ಕುಳ್ಳಿರಿಸಿ ಕೃಷ್ಣದೇವರಾಯ ಅವರ ಪಾದದ ಬಳಿಯಲ್ಲಿ ಕೂತು ಅವರಿಗೆ ಅವರಿಗೆ ಪಾದ ಪ್ರಕ್ಷಾಲನೆಯನ್ನು ಮಾಡಿದ. ಅವಾಗ ಅವ್ರು ಹೇಳಿದ್ದೆ, ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ, ನಿಮ್ಮ ಭಾಗ್ಯ ಲಕ್ಷ್ಮೀದೇವಿ, ನಮ್ಮ ಭಾಗ್ಯ ನಾರಾಯಣ. ಲಕ್ಷ್ಮೀದೇವಿ ನಮ್ಮ ಭಾಗ್ಯವಾಗಿದ್ದಾಗ ನಾನು ಕೆಳಗಿದ್ದೆ, ನೀ ಮೇಲಿದ್ದೆ. ಯಾವತ್ತು ನನ್ನ ಭಾಗ್ಯ ನಾರಾಯಣ ಆದನೋ ಅವತ್ತು ನಾನು ಮೇಲಿದ್ದೇನೆ, ನೀನು ಕೆಳಗಿದ್ದಿ ಅಂತ ಹೇಳಿದ್ರಲ್ಲ. ಅದಕ್ಕೆ ಯಾರೇ ಆಗಲಿ ಅದು ವಿದ್ಯೆಯಿಂದ ಪೂಜಿತ. ಅದಕ್ಕೆ ನಹಿ ಧನಂ ವಿದ್ಯಾವಿಹೀನ ಪಶು. ಆ ವಿದ್ಯೆ ಇಲ್ಲದೆ ಇದ್ದವ ಪಶು ಅಂತ. ಅದಕ್ಕೋಸ್ಕರವಾಗಿ ಸಾಧ್ಯವಾದಷ್ಟು ಅದನ್ನ ಅಧ್ಯಯನದಲ್ಲಿಟ್ಟುಕೋ ಅಂತ. ಇದು ಒಂದು. ಎರಡನೇದು ವಿನಯ. ಅದೊಂದನ್ನು ಹೇಳ್ತೇನೆ, ಮಿಕ್ಕಿದ್ ನಾಳೆ ನೋಡೋಣ. ವಿನಯ ಇರಬೇಕು. ವಿನಯ ಇಲ್ಲದೆ ಇರುವ ವಿದ್ಯೆ ಅದು ವಿದ್ಯೆ ಅಲ್ಲ. ವಿನಯ ಇಲ್ಲದ ವಿದ್ಯೆ ಅದು ವಿದ್ಯೆ ಅನ್ನಿಸಿಕೊಳ್ಳುವುದಿಲ್ಲ. ಯಾರಿಗೆ ವಿನಯ ಇಲ್ಲ ಅವನು ದುರಹಂಕಾರಿ ಅಂತ ಅರ್ಥ.
ಅದಕ್ಕೋಸ್ಕರವಾಗಿ ನೀವು ಎಂತೆಂಥ ದೊಡ್ಡವರನ್ನ ತೆಗೆದುಕೊಂಡು ಬಂದ್ರಿ, ಅವರಿಗೆಲ್ಲಿ ತುಂಬಿ ತುಳುಕಾಡುವುದು ವಿದ್ಯೆ, ವಿನಯ. ವಿನಯ ಅನ್ನುವುದು ವಿದ್ಯಾವಂತನ ದೊಡ್ಡದಾಗಿರ್ತಕ್ಕಂಥ ಭೂಷಣ ಅದು ಅಲ್ವಾ. ನಾರದರು ಭವಿಷ್ಯತ್ರ ಪುರಾಣದ ಕತೆ, ನಾರದರು ಬ್ರಹ್ಮದೇವರ ಹತ್ರಕ್ಕೆ ಹೋದ್ರು. ಸ್ವಾಮಿ, ಯಾಕೋ ನನಗೇನು ವಿದ್ಯೆ ಇಲ್ಲ ಅನ್ನಿಸ್ತಿದೆ, ಒಂಚೂರು ಪಾಠ ಹೇಳ್ತೀರಾ? ಯಾಕೋ ನನಗೆ ಬಹಳ ಬೇಜಾರಾಗ್ತಿದೆ, ವಿದ್ಯೆ ಇಲ್ಲ ಅನ್ನಿಸ್ತಿದೆ, ಪಾಠ ಹೇಳ್ತೀರಾ? ಬ್ರಹ್ಮದೇವರು ಹೇಳಿದ್ರಂತೆ, ಪಾಠ ಹೇಳಬೇಕಾದ್ರೆ ಎಲ್ಲಿಂದ ಹೇಳಬೇಕು ಅಂತ ಗೊತ್ತಿರ್ಬೇಕಲ್ಲ, ನೀ ಏನೇನ್ ಕಲ್ತಿದ್ದಿ ಅಂತ ಹೇಳು, ಆ ಪಾಠ ಹೇಳುತ್ತೇನೆ. ನಾರದ್ರು ಪಟ್ಟಿ ಮಾಡ್ತಾ ಹೋದ್ರು, ನನಗೆ ಇದು ಬರುತ್ತೆ, ಮೀಮಾಂಸ ಬರುತ್ತೆ, ನನಗೆ ವೇದ ಬರುತ್ತೆ ಎಲ್ಲ ಹೇಳಿದ ಮೇಲೆ ಬ್ರಹ್ಮದೇವರು ಹೇಳಿದ್ರಂತೆ, ನಿನಗೆ ಪೂರ್ಣ ವಿದ್ಯೆ ಇದೆಯಪ್ಪ, ನೀನೇನು ಕಲಿಬೇಕಾಗಿಲ್ಲ, ನಿನ್ನ ಯೋಗ್ಯತಾನುಸಾರವಾಗಿ ನೀನು ಪೂರ್ಣ ವಿದ್ಯೆವಂತನಾಗಿದ್ದಿ. ಒಂದ್ ನಾರದ್ರು ಕೇಳ್ತಾರೆ, ಮತ್ತೆ ನನಗೆ ಏನೂ ಬರಲ್ಲ ಅನ್ನಿಸ್ತಿದೆಯಲ್ಲ ಅಂದ್ರೆ, ಹಾಗಿದ್ರೆ ಅವನು ವಿದ್ಯಾವಂತ ಅಂದ್ರು. ಅವನಿದ್ರೆ ನನಗೇನೂ ಬರಲ್ಲ, ಯೋನಸ್ತದ್ವೇದ ತದ್ವೇದ ಏನ ವೇದೇತಿ ವೇದಿಚ ಯಸ್ಯ ಮತಂ ತಸ್ಯ ಮತಂ ಮತಂ ಯಸ್ಯ ನ ವೇದ ಸಹ. ನನಗೆ ಏನೂ ಬರಲ್ಲ ಅಂತ ಹೃದಯದೊಳಗೆ ಆ ಭಾವ ಇದ್ರೆ ಅವನು ವಿದ್ಯಾವಂತ, ಅವಾಗ ಓದ್ತಾನೆ. ನನಗೆಲ್ಲ ಬರುತ್ತೆ ಅಂತ ಕೇಳಿದ್ರೆ ಅವನು ಯಾಕೆ ಓದ್ತಾನೆ? ಅದಕ್ಕೆ ಇಲ್ಲಿ ಅಂಥವನನ್ನ ಶ್ರೋತ್ರಿಯ ಅಂತ ಕರೆದದ್ದು. ಅಂಥವರಿಗೆ ದಾನನ್ನ ಮಾಡ್ರಿ, ಅಂಥವರನ್ನ ಕರೆದು ಪೂಜೆ ಮಾಡಿ. ಯಾಕೆಂದ್ರೆ ಆ ಗುಣ ನಮಗೆ ಬರಬೇಕು. ನನಗೇನೂ ಬರುವುದಿಲ್ಲ ಅನ್ನುವಂಥ ಗುಣ ನಮಗೆ ಬಂದ್ರೆ ಜಗಳ ಬರುವುದಿಲ್ಲ. ನನಗೆ ಎಲ್ಲ ಬರ್ತದೆ ಅಂದಾಗಲೇ ಜಗಳ ಬರೋದು. ನನಗೇನೂ ಬರಲ್ಲ ಅಂದ್ರೆ ಯಾಕೆ ಜಗಳ ಬರುತ್ತೆ? ಅವನೇನೋ ಮಾತು ಹೇಳಿದಾಗಿರ್ಬೋದೇನಪ್ಪ, ನಮ್ಗೆ ಗೊತ್ತಿಲ್ಲ. ಯಾರೋ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನೋ ಹೇಳ್ತಾರೆ, ಅಥವಾ ರಾಕೆಟ್ ಸೈನ್ಸ್ ಬಗ್ಗೆ ಏನೋ ಹೇಳ್ತಾರೆ, ನಾವು ಅವ್ರ ಹತ್ರ ಜಗಳಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ಅದು ನಮ್ಗೆ ಗೊತ್ತಿಲ್ಲ. ಇರ್ಬೋದೇನಪ್ಪ, ನನಗೆ ಆ ವಿಚಾರದಲ್ಲಿ ಏನು ಗೊತ್ತಿಲ್ಲ ಅಂತ ಹೇಳಿ ಬಿಡ್ತೇವೆ. ಅದೇ ನಮ್ಗೆ ಗೊತ್ತಿರೋ ವಿಚಾರದಲ್ಲಿ ಯಾರೋ ಏನು ಹೇಳಿದ್ರೆ ಜಗಳಕ್ಕೆ ಹೋಗ್ತೇವೆ, ಯಾಕೆಂದ್ರೆ ನನಗೆ ನಿನಗೆ ಗೊತ್ತಿರೋದಕ್ಕಿಂತ ಜಾಸ್ತಿ ಗೊತ್ತಿದೆ ಅನ್ನುವಂಥ ಭಾವ ಇರ್ತದಲ್ಲ. ಅದಕ್ಕೆ ಅಧ್ಯಯನದಲ್ಲಿರುವವನಿಗೆ ಎಂದೂ ಜಗಳ ಬರುವುದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಹೇಳಿದ್ದು. ಅದಕ್ಕೆ ನಾರದರ ಈ ಒಂದು ಮಾತಿದೆ ನೋಡ್ರೆ, ಅದಕ್ಕೆ ನಮ್ಮಲ್ಲಿ ಉಚ್ಚಾ ವಚ ಏನ ಸಮಸ್ತ ಚೇಷ್ಟ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ ಕಿಂ ತೋತ್ತಮ ಶ್ಲೋಕ ಶಿಖಾಮಣೀನಾಂ ಮನೋವಿಶಿದ್ದೈ ಚರಿತಾನುವಾದ. ನಾರಾಯಣ ಪಂಡಿತಾಚಾರ್ಯರ ಮಾತು. ಮಧ್ವಾಚಾರ್ಯರ ಕಥೆಯನ್ನ ಹೇಳುವಷ್ಟು ದೊಡ್ಡವನು ನಾನಲ್ಲ. ಅವರಲ್ಲಿರುವುದು ಎಲ್ಲವೂ ಗುಣವೇ. ಗಮನಾಸನ ಸಂಕತಾದಿ ಲೀಲಾಹ. ಅವ್ರು ಹೇಗೆ ಕೂತಿದ್ರು, ಅವ್ರು ಹೇಗೆದ್ರು, ಅವ್ರು ಹೇಗೆ ಓಡಾಡಿದ್ರು, ಆಚಾರ್ಯರ ಮಧ್ವನವಮಿ ಬರ್ತಾ ಇದೆ ಹತ್ರದಲ್ಲಿ, ಅವೆಲ್ಲವೂ ಲೀಲೆ. ಮತ್ತೆ ನೀವ್ ಹೆಂಗ್ರಿ ಬರೆಯಕ್ ಹೋದ್ರಿ ಅಂತ ಕೇಳಿದ್ರೆ, ನಾನೇನೋ ದೊಡ್ಡ ವಿದ್ವಾಂಸ, ಆ ವಿದ್ವಾಂಸನಾಗಿ ಅವರ ಎಲ್ಲ ಚರಿತ್ರೆಯನ್ನ ಸೆರೆ ಹಿಡಿತಿದ್ದೇನೆ ಎನ್ನುವ ಅಹಂಕಾರ ನನಗಿಲ್ಲ. ಕಿಂತೋತ್ತಮ ಶ್ಲೋಕ ಶಿಖಾಮಣಿನ ಯಾಕೆ ಮಾಡಿದ್ದೇನೆ ಅಂದ್ರೆ, ಮನೋವಿಶುದ್ಧೈ ಚರಿತಾನ ವೇದ. ನನ್ನ ಮನಸ್ಸು ಶುದ್ಧವಾಗಲಿ ಅಂತ ಆಚಾರ್ಯರ ಚರಿತ್ರೆ ಹೇಳಲಿಕ್ಕೆ ಹೊರಟಿದ್ದೇನೆ. ನೀವು ನಿಮ್ಮ ಮನಸ್ಸು ಶುದ್ಧಿ ಮಾಡಿಕೊಳ್ಳಿಕ್ಕೆ ಇದನ್ನು ಓದಿ ಅಂತಾರೆ. ಟೀಕಾಕೃತ್ಪಾದರಂತ ಮಹಾನುಭಾವರು ಯಾರ ಗ್ರಂಥವನ್ನ ಉಪಜೀವಿಸಿಕೊಂಡು ನನ್ನಂತ ಸಾವಿರಾರು ಜನ ಬದುಕಿದ್ದೇವೋ, ಅವ್ರು ಹೇಳುವಾಗಲೇ ಮೊದಲು ನ ಶಬ್ದಾದೌಘಾಡ ನಚ ನಿಗಮ ಚರ್ಚಾಸು ಚತುರ ನಚ ನ್ಯಾಯೇ ಪ್ರೌಢ ನಚ ವಿದಿತ ವೇದ್ಯ ಅಪಿ ವಯಂ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಸುಧಾ ಗ್ರಂಥದಲ್ಲಿ ಅಲ್ಲಿ ಅವ್ರು ಹೇಳುವಾಗ, ಶಬ್ದಶಾಸ್ತ್ರದಲ್ಲಿ ನನಗೆ ಪಾರಂಗತನಲ್ಲ, ಪಾರಂಗತ್ಯ ಇಲ್ಲ ಅಲ್ವಾ, ನಾನು ಮುಳುಗಿದವನಲ್ಲ. ವೇದಗಳಲ್ಲಿ ನನಗೆ ಅಂಥ ಚತುರತೆ ಇಲ್ಲ, ನಿಪುಣ ಅಲ್ಲ. ನ್ಯಾಯಶಾಸ್ತ್ರದಲ್ಲಿ ನಾನು ವಿದ್ವಾಂಸನಲ್ಲ. ತಿಳಿಯಬೇಕು ಅಂತ ಯಾವ್ದು ಹೇಳಿದ್ದಾರೆ ಅದು ಯಾವುದನ್ನು ನಾನು ತಿಳಿದಿಲ್ಲ. ಮತ್ತೆ ಏನೂ ತಿಳಿದೆ ಸುಧಾ ಹೆಂಗ್ರಿ ಬರೀತೀರಿ ಅಂದ್ರೆ, ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ. ನಾನು ಚಿಕ್ಕವನಿರಬಹುದು, ನಮ್ಮ ಗುರುಗಳು ದೊಡ್ಡವರಯ್ಯ, ಸರ್ವಜ್ಞ ಶಿಖಾಮಣಿಗಳು. ಅವರು ನನ್ನಲ್ಲಿ ಮಾಡಿರುವಂತ ಕರುಣೆ, ಅವರೇ ನನ್ನಲ್ಲಿ ಕೂತು ಇವೆಲ್ಲವನ್ನ ಬರೆಸ್ತಾ ಇದ್ದಾರಾದ್ರಿಂದ ಪ್ರಪನ್ನ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನನ್ನನ್ನ ನೋಡಿ ಗ್ರಂಥ ಓದಬೇಡ್ರಿ, ನನ್ನಲ್ಲಿ ಕೂತು ಇವೆಲ್ಲವನ್ನ ನುಡಿಸ್ತಿರುವವರು ಆಚಾರ್ಯರು. ಆದ್ದರಿಂದ ಆಚಾರ್ಯರ ಅನುಗ್ರಹಕ್ಕಾಗಿ ಇದನ್ನ ಅಧ್ಯಯನ ಮಾಡಿ ಅಂತಾರೆ. ಅದವರು ಹೇಳಿದ್ದು. ನಮ್ಮ ಲಕ್ಷಾಲಂಕಾರದಲ್ಲಿ ವಾದಿರಾಜರು ಹೇಳ್ತಾರೆ, ಏ ಬ್ರಾಹ್ಮಣ ಬ್ರಹ್ಮ ಮೀಮಾಂಸೋದಿತಂ ಪರಂ ಬ್ರಹ್ಮ ಅಣಂತಿ ಪಠಂತಿತೆ ವೇದ ವಿದೋಪಿ ಭವಂತಿ ವೇದೇನ ವೇದ್ಯಂಚ ವಿಂದಂತಿ. ಅವರು ಅದಕ್ಕೆ ಹೇಳಿದ್ರು, ಏನೇ ಓದಿದ್ರು ಓದ್ದೇ ಇರುವುದೇ ಜಾಸ್ತಿ ಇರ್ತದೆ. ಓದಿ ಮುಗಿಸಿದ್ದು ಅಂತ ಲೋಕದಲ್ಲಾಗುವುದಿಲ್ಲ. ಓದಿ ಮುಗಿಸಿದ್ದಾನೆ ಅಂದ್ರೆ ಅವ ಶ್ರೋತ್ರಿಯನಲ್ಲ. ಅದಕ್ಕೆ ಇಲ್ಲಿ ಏ ಬ್ರಹ್ಮಣ ಬ್ರಹ್ಮಜ್ಞಾನಿ ಅಂತ ಅನ್ನಿಸಿಕೊಳ್ಬೇಕಾದ್ರೆ, ಬ್ರಹ್ಮ ಮೀಮಾಂಸೋ ಉದಿತಂ ಪರಂ ಬ್ರಹ್ಮಂ ಅಣಂತಿ ಪಠಂತಿ. ಬ್ರಹ್ಮ ಮೀಮಾಂಸಾ ಶಾಸ್ತ್ರಗಳಲ್ಲಿ ಬಂದಿರುವಂತ ಭಗವಂತನ ಗುಣಗಳನ್ನ ಹೇಳಬೇಕು, ಕೇಳಬೇಕು. ಪಠಂತಿ ತೇ ವೇದ ವಿದೋಪಿ ಭವಂತಿ. ಅಲ್ಲಿ ಏನು ಹೇಳಿದ್ದಾರೆ ಅದನ್ನು ಅನುಷ್ಠಾನಕ್ಕೆ ತರುವುದಕ್ಕೆ ಪ್ರಯತ್ನ ಪಡಬೇಕು. ವೇದೇನ ವೇದ್ಯಂಧ ವಿಂದಂತಿ. ವೇದದಿಂದ ಅವನನ್ನ ಚೆನ್ನಾಗಿ ತಿಳಿದುಕೊಳ್ಳುವುದಕ್ಕೆ ನಾವು ಅನುವಾಗಬೇಕು. ಅಲ್ಲಿ ಆ ಮಾರ್ಗದಲ್ಲಿ ಬಂದಿರುವಂತ ಜ್ಞಾನಿಗಳ ಉಪದೇಶವನ್ನ ಅಳವಡಿಸಿಕೊಳ್ಳಬೇಕು. ತಿಳಿತಿರಬೇಕು, ತಿಳಿತಾನೇ ಇರಬೇಕು. ಎಲ್ಲಿವರೆಗೆ? ಪಿಬತ ಭಾಗವತಂ ರಸಮಾಲಯಂ.
ಲಿಂಗದೇಹ ಭಂಗವಾದ ಮೇಲೂ ಕೂಡ ಮೋಕ್ಷದಲ್ಲಿ ಸ್ವರೂಪ ದೇಹವನ್ನ ತೆಗೆದುಕೊಂಡು ಅಲ್ಲೂ ಭಾಗವತವನ್ನ ಕೇಳ್ತಾ ಇರಬೇಕು, ಹೇಳ್ತಿರ್ಬೇಕು. ಅದಕ್ಕೆ ಕೊನೆ ಇಲ್ಲ. ಯಾವುದು ಮುಗಿಯಿತು ಅಂತಲ್ಲ, ಯಾವುದು ಅಷ್ಟೇ, ಮಹಾಭಾರತ ಆಗಲಿ ಯಾವುದೇ ಆಗಲಿ ಮುಗಿಸ್ಬೇಕು ಅಂತ. 8 ಗಂಟೆ ಆಯ್ತು ಅಂತ ನಾನು ಮುಗಿಸ್ಬೇಕೇ ಹೊರತು ಇದು ಮುಗಿಯುವುದಲ್ಲ. ಒಂದೊಂದು ಪ್ರಶ್ನೆಯಲ್ಲಿ ಇಷ್ಟೊಂದು ಅರ್ಥಗಳನ್ನು ಇಟ್ಟಿದ್ದಾರೆ. ಅದಕ್ಕೆ ನಮ್ಮಲ್ಲಿ ಆದರ ಪುಟ್ಟುತ್ತಿದೆ ಅಂದ್ರೆ, ಯಾವುದಾದ್ರೂ ಒಂದು ವಿಚಾರ ದೇವರದು ಕೇಳಿದ್ರೆ ನಮ್ಮಲ್ಲಿ ಆದರ ಅನ್ನುವುದು ಪುಟ್ಟುತ್ತಾ ಇದೆ ಅಂದ್ರೆ ಅದು ಶ್ರೋತ್ರಿಯತೆ ಲಕ್ಷಣ ಅಂತ. ಬಾದರಾಯಣ ಕೃತ ಭಾಗವತ ಕೇಳುವುದಕ್ಕೆ ಆದರವು ಪುಟ್ಟಲಿಲ್ಲ, ವಾದಿಗಳ ಮತವಳಿದು ಮಧ್ವರಾಯರ ಸಿದ್ಧಾಂತದ ಹಾದಿಗೆ ಹೋಗಲಿಲ್ಲ, ಶೋಧಿಸಿದ ಚಿನ್ನಕ್ಕೆ ಸಮನಾದ ವೈಷ್ಣವರ ಪಾದಕ್ಕೆ ಬೀಳಲಿಲ್ಲ, ವೇದ ಬಾಹ್ಯರಿಗ ಎರಗಿ ಅಪಸವ್ಯ ಮನನಾಗಿ ಓದಿಕೊಂಡೆನು ಇದೆಲ್ಲ ಸಲ್ಲ, ಸಿರಿರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟ ನಾನು. ಇವಿಷ್ಟು ನಾವು ಮಾಡದೆ ಹೋದರೆ ಭಾಗವತ ಕೇಳಿದಾಗ ಆದರ ಪುಟ್ಟಬೇಕು, ಆಚಾರ್ಯರ ಮತದಲ್ಲಿ ದೀಕ್ಷೆ ಇರಬೇಕು, ಯಾರಾದ್ರೂ ಜ್ಞಾನಿಗಳು ಬಂದ್ರೆ ಶೋಧಿಸಿದ ಚಿನ್ನಕ್ಕೆ ಸಮನಾದ ವೈಷ್ಣವರ ಪಾದಕ್ಕೆ ಎರಗಬೇಕು ಅನ್ನುವ ಗುಣ, ವೇದವಾಕ್ಯರು ಬಂದ್ರೆ ದೂರದಿಂದ ತಿರಸ್ಕಾರ ಮಾಡಿಬಿಡಬೇಕು ಅನ್ನೋ ಜ್ಞಾನ ಬಂದ್ರೆ ಅವ ಶ್ರೋತ್ರಿಯ ಅಂತ. ಶ್ರೋತ್ರಿಯ ಅನ್ನುವ ಪದಕ್ಕೆ ನಾನು ಮುಗಿಸ್ಬೇಕು ಅಂತ ಮುಗಿಸ್ತಾ ಇದ್ದೇನೆ, ಇಲ್ಲಾಂದ್ರೆ ಇದನ್ನೇ 1 ತಿಂಗಳು ಹೇಳಬೇಕಾಗ್ತದೆ. ಇದನ್ನ ಶ್ರೋತ್ರಿಯ ಅಂತ ಕರೆದದ್ದು. ಇವನು ಶ್ರೋತ್ರಿಯನಾಗ್ತಾನೆ. ನಾಳೆ ಪ್ರಶ್ನೆ ಯಾವುದು ಅಂದ್ರೆ ತಪಸ್ಸು ಅಂದ್ರೆ ಯಾವುದು ಅಂತ. ಎಲ್ರಿಗೂ ಅದೊಂದು ಇದೆ, ಕೇನಸ್ವಿತ್ ವಿಂದತೆ ಮಹತ್, ಒಬ್ಬನಿಗೆ ಮಹತ್ತರವಾದ ಸಾಧನೆಯಾಗುವುದು ಯಾವುದರಿಂದ ಅಂತ ಪ್ರಶ್ನೆ. ತಪಸ್ಸಿನಿಂದ. ತಪಸ್ಸು ಅಂದ್ರೆ ಏನು ಅಂತ ಅವ ಪ್ರಶ್ನೆ ಕೇಳುತ್ತಾನೆ. ತಪಸ್ಸು ಅಂದ್ರೆ ಏನು ಅನ್ನುವುದಕ್ಕೆ ಉತ್ತರ ಧರ್ಮರಾಜ ಏನು ಕೊಟ್ಟ ಅನ್ನುವುದನ್ನ ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಸರ್ವೇಂದ್ರ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಶ್ರೀಕೃಷ್ಣಾರ್ಪಣಮಸ್ತು. ವೇದವ್ಯಾಸಾರ್ಪಣಮಸ್ತು.